ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಗೋಪಾಲದಾಸರ ಆರಾಧನೆಯ ದಿನದಂದು ಪ್ರಾರಂಭ ಆಗಿ ಮಧ್ವನವಮಿಯ ಪರ್ವಕಾಲದವರೆಗೂ ಪುರಂದರದಾಸರ ಸಪ್ತಾಹೋತ್ಸವ, ಸಪ್ತರಾತ್ರೋತ್ಸವ, ಮಧ್ವ ನವರಾತ್ರೋತ್ಸವ ಅಂತ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇರುವಂತಹ ಜ್ಞಾನಯಜ್ಞ. ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಪಾಲ್ಗೊಂಡು ಪುನೀತರಾಗಲಿ, ಜ್ಞಾನದ ಬುತ್ತಿಯನ್ನು ಕಟ್ಟಿಕೊಳ್ಳಿ ಅಂತ ಒಂದು ಸದುದ್ದೇಶದಿಂದ ವಾದಿರಾಜರ ಭೂತರಾಜರ ಸನ್ನಿಧಾನದಲ್ಲಿ ನಡೀತಾ ಇದೆ. ನನಗೆ ಬಳ್ಳಾರಿ ಏನು ಹೊಸದಲ್ಲ. ಈ ಬಾರಿಯ ಮಧ್ವ ನವರಾತ್ರಿಯ ಪ್ರವಚನ ಆಗಬೇಕು ಅಂತ ತಿಳಿಸಿ ಮಧ್ವಾಚಾರ್ಯರ ಅವತಾರ ಆಗದಿದ್ದರೆ ಅಂತನ್ನೋ ಒಂದು ವಿಷಯದ ಮೇಲೆ ಪ್ರವಚನ ಮಾಡಲಿಕ್ಕೆ ಹೇಳಿದ್ದಾರೆ. ಮಧ್ವ ನವರಾತ್ರಿ ಆದ್ದರಿಂದ ಮಧ್ವಾಚಾರ್ಯರ ಸ್ಮರಣೆ ಆಗಬೇಕು ಅನ್ನೋದೇ ಉದ್ದೇಶ. ಹೆಸರುಗಳು ಬದಲಾದಾಗ ವಿಷಯಗಳದ್ದು ಅಲ್ಲಿರುವಂತಹ ವ್ಯಕ್ತಿಗಳ ಬದಲಾವಣೆ ಆಗಲ್ಲ. ಮಾಡಬೇಕಾದ ಕರ್ತವ್ಯ ಮಧ್ವಾಚಾರ್ಯರ ಸ್ಮರಣೆನೇ. ಹಲವಾರು ವಿದ್ವಾಂಸರ ಮುಖದಿಂದ ವೈವಿಧ್ಯಮಯವಾದ ವಿಷಯಗಳು ಬರಲಿ ಹೊಸ ಹೊಸದಾಗಿ ಅಂತ ಒಂದು ಉದ್ದೇಶ, ಸದುದ್ದೇಶ. ಆ ಕಾರಣದಿಂದ ಒಂದೆರಡು ಮಾತುಗಳನ್ನು ಆಚಾರ್ಯರ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಆಚಾರ್ಯರ ಅವತಾರಕ್ಕೆ ಪೂರ್ವದಲ್ಲಿ ಏನಿತ್ತು ಕಾಲ ಅಂತ ನಮಗೆ ದಾಖಲೆ ಸಿಗೋದು ನಾರಾಯಣ ಪಂಡಿತರಿಂದ. ಕೇಳಿರ್ತೇವೆ ನಾವು, ಕಾಲಸ್ಸ ಏವ ಸಮವರ್ತತ ನಾಮ ಯಾವತ್ ಚಿಂತಾಕುಲಂ ವಿವಿಧ ಸಾಧು ಕುಲಂ ಬಭೂವ ವೇದಾಂತ ಸಂತತ ಕೃತಾಂತರ ಸಂನ ವಿದ್ಮಃ ಶ್ರೇಯೋ ಲಭೇಮಹಿ ಕಥನ್ನು ವಯಂ ಬತೇತಿ. ಶ್ರೇಯೋ ಲಭೇಮಹಿ ಕಥಂ. ಶ್ರೇಯ ಅಂದರೆ ಮೋಕ್ಷ. ನಮಗೆಲ್ಲ ಸಂಸಾರದಿಂದ ಮುಕ್ತಿ ಆಗಬೇಕು. ಮುಕ್ತಿಗೆ ಸಾಧನವಾದದ್ದು ಭಗವಂತನ ಸಾಕ್ಷಾತ್ಕಾರ, ಆ ಭಗವಂತನ ದರ್ಶನ. ಅದು ಆಗಬೇಕಾದ್ರೆ ವೇದಾಂತದ ಸರಿಯಾದ ರಸಾಸ್ವಾದನ ಆಗಬೇಕು. ವೇದಾಂತ ಸಿದ್ಧಾಂತ ಏನು ಅಂತ ಅರಿಬೇಕು, ಮನನ ಮಾಡಬೇಕು, ಶ್ರವಣ ಮಾಡಬೇಕು. ಅದು ಆಗದೆ ಹೋದರೆ ಭಗವಂತನ ಸಾಕ್ಷಾತ್ಕಾರ ಆಗಲಾರದು. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ದಾಸರು ಆ ಮಾತನ್ನು ಹೇಳ್ತಾರೆ. ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ ಅಂತ ವೇದ ಹೇಳ್ತದೆ. ನಿರವಕಾಶವಾದ ವೇದಗಳು, ಅವುಗಳನ್ನು ಅನುಸರಿಸಿ ಬಂದಂಥ ಪುರಾಣ ವಾಕ್ಯಗಳು, ಅವುಗಳನ್ನು ಮತ್ತಷ್ಟು ಸ್ಪಷ್ಟಪಡಿಸ್ಲಿಕ್ಕೆ ಬಂದ ದಾಸರ ಮಾತುಗಳು ಒಂದು ತತ್ವವನ್ನು ದೃಢಪಡಿಸ್ತದೆ. ಯಾವುದದು ಅಂದರೆ
ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಅಂಥ ಜ್ಞಾನ ಸಂಪಾದನೆ ಆಗಬೇಕಾದ್ರೆ ವೇದಾಂತ ಸಂತತ ಕೃತಾಂತ ರಸ, ವೇದಾಂತದ ಅಧ್ಯಯನ, ವೇದಾಂತದ ಸಿದ್ಧಾಂತದ ರಸಾಸ್ವಾದನೆ ಆಗಬೇಕು. ಆದರೆ ಆ ಸಮಯದೊಳಗೆ ವೇದಾಂತ ಸರಿಯಾದ ರಸಾಸ್ವಾದನೆ ಆಗಲಿಕ್ಕೆ ಅವಕಾಶ ಇರ್ತಿರಲಿಲ್ಲ. ಕಾರಣ ಸಾಕಷ್ಟಿದ್ದಾವೆ. ಅದಕ್ಕೇನು ಕಾರಣ ಅಂತ ಬೇರೆ ಬೇರೆಯವರು ವೇದಾಂತಗಳ ಮೇಲೆ ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಮಾಡ್ತಾ ಅವುಗಳ ನೈಜ ರಸ ಏನು ಅನ್ನೋದನ್ನು ಅವರೂ ಅರಿಯದೇನೆ ಮತ್ತೊಬ್ಬರಿಗೂ ಅದರ ಅರಿವು ಮೂಡಿಸ್ಲಿಕ್ಕೆ ಬಾರದಂತೆ ಅದನ್ನು ಮುಚ್ಚಾಕಿದ್ರಂತೆ. ಈ ಸಮಸ್ಯೆ ತಲೆದೂರ್ತಾ ಇದೆ. ಹಾಗಾಗಿ ಸಜ್ಜನ ಜಗತ್ತು ಚಿಂತಾಕ್ರಾಂತ ಆಗಿದೆ ಅಂತಂತಾರೆ. ಚಿಂತಾಕುಲಂ ವಿವಿಧ ಸಾಧು ಕುಲಂ ಬಭೂವ. ಮಾರ್ಕೆಟ್ನಲ್ಲಿ ಜ್ಞಾನ ಸಿಗಲ್ಲಲ್ಲ ಕೊಂಡ್ಕೊಳ್ಳಿಕ್ಕೆ. ಮೊಬೈಲ್ ಕೊಂಡ್ಕೊಳ್ಬಹುದು, ಬೇಕಾದರೆ ತರಕಾರಿ ಕೊಂಡ್ಕೊಳ್ಬೋದು, ಆರಿಸ್ಲೂಬೋದು ಇದು ಬೇಕು ಇದು ಬೇಡ ಅಂತ. ಬಾರ್ಗೇನ್ ಮಾಡ್ಬೋದು, ಇದನ್ನು ಇಷ್ಟಕ್ಕೆ ಕೊಡು ಇಷ್ಟಕ್ಕೆ ಕೊಡಬೇಡ, ಇಷ್ಟು ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಅವನ ಜೊತೆಗೆ ಸ್ವಲ್ಪ ಹಾಕಿ ಆಡ್ಬೋದು. ದವಸ ಧಾನ್ಯಗಳನ್ನು ಕೊಂಡು ತರ್ಬೋದು. ಬಂದ ರೋಗಕ್ಕೆ ಚಿಕಿತ್ಸೆಗಾಗಿ ಔಷಧಿಗಳನ್ನು ಮಾತ್ರೆಗಳನ್ನು ಕೊಂಡ್ಕೊಂಡು ಬರ್ಬೋದು. ಮಲಗಲಿಕ್ಕೆ ಹಾಸಿಗೆ ಕೊಂಡ್ಕೊಂಡು ಬರ್ಬೋದು. ನಿದ್ರೆ ಕೊಂಡ್ಕೊಳ್ಳಿಕ್ಕಾಗಲ್ಲ, ನೆಮ್ಮದಿ ಕೊಂಡ್ಕೊಳ್ಳಿಕ್ಕಾಗಲ್ಲ, ನಿಶ್ಚಿಂತತೆ ಕೊಂಡ್ಕೊಳ್ಳಿಕ್ಕಾಗಲ್ಲ. ನೆಮ್ಮದಿ, ನಿದ್ರೆ, ನಿಶ್ಚಿಂತತೆನೇ ಮಾರ್ಕೆಟ್ನಲ್ಲಿ ದುಡ್ಡಿಗೆ ಸಿಗಲ್ಲ ಅಂದರೆ ಇನ್ನು ವೇದಾಂತ ಹ್ಯಾಕೆ ಸಿಗ್ತದಪ್ಪ? ಆತ್ಮಸುಖ, ಸ್ವರೂಪ ಸುಖವನ್ನು ಬಯಸಿ, ಆತ್ಮಸುಖವನ್ನು ಬಯಸಿ ಹೊರಟವನಿಗೆ ಅಷ್ಟು ಸುಲಭವಾಗಿ ಮಾರ್ಕೆಟ್ನಲ್ಲಿ ಸಿಗುವ ವಸ್ತು ವೇದಾಂತ ಅಲ್ಲ, ಜ್ಞಾನ ಅಲ್ಲ. ಹಾಗಾದರೆ ಅದು ಸಿಗೋದು ಹೇಗೆ? ಅದರ ಮೇಲೆ ಅಷ್ಟು ದಾಳಿಯಾಗಿದೆ, ಅದರ ಮೇಲೆ ಅಷ್ಟೆಲ್ಲ ಹೊದಿಕೆಗಳನ್ನು ಹೊತ್ತಿಸಿ ಇಟ್ಟಾಗಿದೆ. ಅದು ಸಿಗದಂತೆ ಮಾಡಿ ಆಗಿತ್ತಂತಾವ. ಈ ಚಿಂತೆ ಕಾಡ್ತಾ ಇದೆ ಎಲ್ರಿಗೆ. ಅದಕ್ಕೆ ಹೇಳ್ತಾರೆ ವೇದಾಂತ ಸಂತತ ಕೃತಾಂತರ ಸನ್ನ ವಿದ್ಮಃ ಶ್ರೇಯೋ ಲಭೇ ಮಹಿ ಕಥನ್ನು ವಯಂ ಬತೇತಿ. ವೇದಾಂತ ಸಂತತ ಕೃತಾಂತ ರಸಂ ನ ವಿದ್ಮಃ. ನಮಗೆ ವೇದಾಂತದ ರಸ ಸಿಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ವೇದಾಂತದ ಪುಸ್ತಕಗಳಿವೆ, ಪುಸ್ತಕ ಸಿಗ್ತಿಲ್ಲ ಅಂದ್ಕೊಳ್ಬೇಡ್ರಿ. ಕೆಲವರು ಹಾಗೆ ತಿಳ್ಕೊಂಡಿದ್ದಾರೆ, ಔಟ್ ಆಫ್ ಪ್ರಿಂಟ್ ಆಗಿತ್ತು ಪುಸ್ತಕಗಳು. ಹಾಗೂ ಅಲ್ಲ, ಔಟ್ ಆಫ್ ಪ್ರಿಂಟ್ ಏನಲ್ಲ. ಎಲ್ರಿಗೆ ಪುಸ್ತಕ ಸಿಗ್ತಾ ಇದೆ. ಬ್ರಹ್ಮಸೂತ್ರ ಸಿಗ್ತಾ ಇದೆ, ಉಪನಿಷತ್ತುಗಳು ಸಿಗ್ತಿವೆ, ವೇದಗಳು ಸಿಗ್ತಾ ಇವೆ, ಪುರಾಣಗಳು ಸಿಗ್ತಾ ಇವೆ. ಆದರೆ ವೇದ, ಪುರಾಣ, ಉಪನಿಷತ್ತು, ಬ್ರಹ್ಮಸೂತ್ರ ಅವುಗಳ ಐದಂಪರ್ಯ ಏನು ಅಂತ ಅದು ಸಿಗ್ತಾ ಇಲ್ಲ. ಐದಂಪರ್ಯ ಅಂದರೆ ವಸ್ತುಗತ್ಯ, ಅದರ ನಿಜವಾದ ಹೃದಯ ಏನು ಅನ್ನೋ ತತ್ವ ಯಾರಿಗೂ ಅರಿಲಿಕ್ಕಾಗ್ತಾ ಇಲ್ಲ. ಇದು ಸಮಸ್ಯೆ. ಅದೇನಾಗಿದೆ ಇವತ್ತು ಅಂದರೆ ಮಾರ್ಕೆಟ್ನಲ್ಲಿ ಯಾವುದೇ ಅಂಗಡಿಗಳಿಗೆ ಹೋಗ್ರಿ, ಎರಡು ಥರದ ಸಾಮಾನನ್ನು ಆತ ತೋರಿಸ್ತಾನೆ. ಇದು ಆರ್ಗ್ಯಾನಿಕ್ಕು, ಇದು ಆರ್ಗ್ಯಾನಿಕ್ ಅಲ್ಲ ಅಂತ ಶುರು ಮಾಡಿದ. ಪ್ಯಾಕೆಟ್ ಚೇಂಜ್ ಇರ್ತದೆ, ಅದರ ಮೇಲೆ ಲೇಬಲ್ ಚೇಂಜ್ ಇರ್ತದೆ. ಮಾರೋವನ ಮೇಲೆ ವಿಶ್ವಾಸ ಇಟ್ಟು ತರಬೇಕಷ್ಟೆ. ಅವನು ಇದು ಆರ್ಗ್ಯಾನಿಕ್ ಅಂತ ತೋರಿಸಿದ್ರೆ ಹ್ಞೂ ಅನ್ಬೇಕು, ಇದು ಅಲ್ಲ ಅಂದರೆ ಹ್ಞೂ ಅನ್ಬೇಕು. ಅದಕ್ಕೆ 10 ರೂಪಾಯಿ ಕಡಿಮೆ, ಇದಕ್ಕೆ 10 ರೂಪಾಯಿ ಜಾಸ್ತಿ. ಮತ್ತು ನೋಡಿದರೆ ಇದು ಬಿಸ್ನೆಸ್ ಇದೇ ಇಟ್ಟಿದೆ ಅಂದರೆ ಇನ್ನು ಆತ್ಮಸುಖ ಸಾಧನವಾದ ವೇದಾಂತದ ಬಗ್ಗೆ ಥರಥರದ ದಾರ್ಶನಿಕರು ತಮ್ಮ ಬುದ್ಧಿಮಟ್ಟವನ್ನು ಬಳಸಿ ವೇದ, ಉಪನಿಷತ್ತು, ಮಹಾಭಾರತಗಳ ಮೇಲೆ ಅಲ್ಲಿಲ್ಲದೇ ಇರುವ ವಿಷಯಗಳನ್ನು ತಮ್ಮ ಬುದ್ಧಿಯಲ್ಲಿದ್ದದ್ದನ್ನು ಅದಕ್ಕೆ ಲೇಪಿಸಿ ಲೇಬಲ್ ಅಂಟಿಸಿ ಇದು ನನ್ನ ಮತಕ್ಕೆ ಸೇರಿದ್ದು, ಇದು ನನ್ನ ಪಂಥಕ್ಕೆ ಸೇರಿದ್ದು, ಇದು ನನ್ನ ವಿಷಯ, ಇದನ್ನೇ ಜಗತ್ತು ಒಪ್ಪಬೇಕು, ಇದಿಲ್ದಿದ್ರೆ ತಲೆ ಕಡಿತೇವೆ, ಬಡಿತೇವೆ, ಹೀಗೆಲ್ಲ ಶುರು ಮಾಡಿದ್ರಂತೆ ಕೆಲವು ಕಡೆ. ಇದೇ ನಿಜವಾದ ಅರ್ಥ, ಇದೇ ವೇದಾಂತದ ರಸ, ಇದನ್ನೇ ನೀವೆಲ್ಲರೂ ಒಪ್ಪಿಕೊಳ್ಬೇಕು. ಹೀಗೆಲ್ಲ ವೈಚಾರಿಕವಾಗಿ ದಾಳಿ. ಕ್ರಕಚಮಿವ ಸತಾಂ ಚೇತಸ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇ. ಇಷ್ಟು ಸ್ಟ್ಯಾಂಜ ಹೇಳಿದರೆ ಸಾಕು, ಅರ್ಥ ಆಗ್ತದೆ.
ಎಲ್ಲೆಡೆಯಲ್ಲಿ ತುಂಬಿದ್ದೇ ಈ ವಿಚಾರ ಸರಣಿ. ಹೀಗೆ ಸರಣಿ, ವಿಚಾರ ಸರಣಿ ತುಂಬಿದ ಕೂಡಲೇ ಮನುಷ್ಯನಿಗೆ ಸಹಜವಾಗಿ ಆಗೋದೇನು ಅಂದರೆ ಕಳವಳ ಆಗಲಿಕ್ಕೆ ಶುರುವಾಗ್ತದೆ. ಇನ್ನು ನಮಗೆ ಉದ್ಧಾರ ಆಗೋದು ಕಠಿಣ. ಬರ್ತಾ ಬರ್ತಾ ಇನ್ಮೇಲೆ ಹಾಲಿನ ಪ್ಯಾಕೆಟ್ ತರೋದು ಹೇಗೆ? ಮೊದಲೇನೋ ಒಂಚೂರು ಗೊಂದಲ ಮಾಡ್ಕೊಳ್ತಿದ್ರು, ಸಂಕೋಚ ಮಾಡ್ಕೊಳ್ತಿದ್ರು, ಮಡಿ ಕಿರಿಕಿರಿ ಮಾಡ್ಕೊಳ್ತಿದ್ರು. ಆಮೇಲೆ ಅದು ಹಾಲು ಹೌದೋ ಅಲ್ಲೋ ಅಂತಿದ್ರು, ಎಮ್ಮೆದನ್ನು ಆಕಳ ಹಾಲು ಅಂತಾರೋ ಏನೋ ಅಂತಿದ್ರು. ಅಂತೂ ಈಗ ಅಡ್ಜಸ್ಟ್ ಆಗಿಬಿಟ್ರೆ ಎಲ್ಲರೂ, ಅಂದರೆ ಬಹುಪಾಲು ಅಡ್ಜಸ್ಟ್ ಆದರು. ಬಹುಪಾಲು ಅಂತ ಅರ್ಥ. ಕೆಲವರು ಒಂಚೂರು ಜಗಳ ತೆಗೆಯೋರು ಇರ್ತಾರೆ. ಇನ್ನು ಮುಂದೆ ಬರ್ತದೆ, ಹಾಲಿನ ಪ್ಯಾಕೆಟ್ ಮೇಲೆ ಸ್ಪಷ್ಟವಾಗಿ ಹಾಕ್ತಾರೆ ಸ್ವಲ್ಪ ದಿವಸ ಆದಮೇಲೆ ಇಂಜ್ಯೂರಿಯಸ್ ಟು ಹೆಲ್ತ್ ಅಂತ ಹಾಕ್ಲಿಕ್ಕಿದ್ದಾರೆ ಮುಂದೆ. ಅದು ಮುಂದೆ ಸುಪ್ರೀಂ ಕೋರ್ಟ್ ಅದನ್ನು ಆದೇಶ ಹೊರಡಿಸಿದ ಮೇಲೆ ನಮ್ಮ ಕಣ್ಣು ಅರಳುತ್ತದೆ. ಇದು ಆರೋಗ್ಯಕ್ಕೆ ಹಾನಿಕರ, ನೀವು ತಗೊಂಡ್ರೆ ತಗೊಳ್ಬೋದು, ಬಿಟ್ಟರೆ ಬಿಡ್ಬೋದು. ಧೂಮಪಾನದ ಪ್ಯಾಕೆಟ್ ಮೇಲಿರುವ ಅನೌನ್ಸ್ಮೆಂಟ್ ಬೇರೆ ಆಗಲ್ಲ, ಮನೆಗೆ ಸಂದಾಯ ಆಗುವ ಹಾಲಿನ ಪ್ಯಾಕೆಟ್ ಮೇಲೆ ಬರುವ ಅನೌನ್ಸ್ಮೆಂಟ್ ಬೇರೆ ಆಗಲ್ಲ. ಯೋಚಿಸ್ರಿ, ಗಂಭೀರ ಇದೆ. ಈ ವಿಷಯ ಪದಾರ್ಥಗಳೇ ಮನುಷ್ಯನನ್ನು ಇಷ್ಟು ಗೊಂದಲಕ್ಕೀಡು ಮಾಡ್ತಾವೆ ಅಂದರೆ, ಇನ್ನು ಒಳಗಿರುವ ಭಗವಂತ ಬಿಂಬರೂಪಿ ಶ್ರೀಹರಿ ತನ್ನ ಮಾಯಾದಿಂದ ಜೀವನನ್ನು, ಸ್ವಭಾವವನ್ನು ತನ್ನದೇ ಆದ ಇಚ್ಛಾಶಕ್ತಿಯಿಂದ ಆವರಣ ಮಾಡಿ ತನ್ನನ್ನು ಅವನನ್ನು ಗುರುತುಪಡಿಸದಂತೆ ಸ್ವಗುಣ ಆಚ್ಛಾದಿಕ ಪರಮ ಆಚ್ಛಾದಿಕಗಳ ಮೂಲಕ ಆವರಿಸಿ ಮತ್ತೆ ಲಿಂಗದೇಹವನ್ನು, ಅನಿರುದ್ಧ ದೇಹವನ್ನು ಇರಿಸಿ ಒಳಗಿರುವ ಅವನ ಸ್ವಭಾವ ಗುಣಧರ್ಮಗಳು ಅವನಿಗೆ ವ್ಯಕ್ತ ಆಗದಂತೆ ಪ್ಯಾಕ್ ಮಾಡಿಟ್ಟಿದ್ದಾನೆ. ಒಂದು ಅದ್ಭುತವಾದ ಪ್ಯಾಕ್ ಮಾಡಿದ್ದಾನೆ. ಕಾರಣನೂ ಇದೆ, ಮತ್ತೊಬ್ರು ಯಾರು ಅವನನ್ನು ಕದಿಬಾರ್ದು ಅಂತ. ಮತ್ತೊಬ್ರು ಯಾರು ಕದಿಬಾರ್ದು ಅಂತ ಇಟ್ಟಿದ್ದಾನೆ. ಅದು ಅಭಿವ್ಯಕ್ತಿ ಆಗಬೇಕು. ಅದನ್ನೇ ಮೋಕ್ಷ ಅಂತ ಸಾಧನೆ ಮಾಡ್ತಾರೆ ಹಿರಿಯರು. ಅದಕ್ಕೆ ಸ್ವರೂಪಾನಂದಾವಿರ್ಭಾವ ಅಂತ ಕರೆದಿದ್ದಾರೆ. ಆ ಮೋಕ್ಷ ಸುಖ ಒಂದು ಬಾರಿ ಪಡೆದ್ರೆ ಮತ್ತೆ ಮತ್ತೆ ಪಡೆಯುವಂಥದ್ದೇನಲ್ಲ, ಶಾಶ್ವತವಾಗಿ ಸಿಗ್ತದೆ. ಆದರೆ ಆ ಆವರಕ ಸರಿತಾ ಇಲ್ಲ, ಸರಿಲಿಕ್ಕೆ ಉಪಾಯ ತಿಳಿತಾ ಇಲ್ಲ. ತಿಳಿಯುವ ಉಪಾಯ ಅಂತ ಹೇಳ್ತಿದ್ದಾರೆ, ಅದು ಯಾವುದೋ ಅದಕ್ಕೆ ಉಪಾಯ ಆಗಿಲ್ಲ. ಸ್ಥಿತಿ ಗಂಭೀರ ಆಗಿಬಿಟ್ಟಿದೆ ಅಂತ. ಏನು ಮಾಡೋಣ? ಇಷ್ಟನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡೆ ಅಂತಾರೆ, ಕಾಲಸ್ಸಯೇವ ಸಮವರ್ತತ ನಾಮ ಯಾವತ್ ಚಿಂತಾಕುಲಂ ವಿವಿಧ ಸಾಧು ಕುಲಂ ಬಪುವ. ಪುರಾಣ ಓದ್ತಿದ್ದಾರೆ, ಶ್ಲೋಕ ಅರ್ಥ ಆಗ್ತಾ ಇದೆ, ಸಂಸ್ಕೃತಜ್ಞರೇ. ಆದರೆ ಏನೋ ಇದರ ಅರ್ಥ ಬೇರೆ ಇದೆ ಅಂತ ಅನ್ನಿಸ್ತಾ ಇದೆ. ಉಪನಿಷತ್ತು ಓದ್ತಿದ್ದಾರೆ, ಅದಕ್ಕೆ ಸಂಸ್ಕೃತಗಳ ಪರಿಚಯ ಇದೆ, ಅದರ ಅರ್ಥ ಆಗ್ತಾ ಇದೆ. ಆದರೆ ಇದು ಯಾಕೋ ಉಪನಿಷತ್ತಿನ ಹೃದಯ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಸರ್ವತ್ರ ಜ್ಞಾನ ಆಕುಲೀಭೂತೆ ಅಂತ ಒಂದು ಮಾತನ್ನು ಆಡ್ತಾರೆ. ಅವಾಗ ವಿವರಣೆ ಕೊಡುವಾಗ ಮಹಾನುಭಾವರು ಇದಮದೋವಾ ಇತಿ ಸಂದಿಹಾನಃ ಅಂತ ಬರೀತಾರೆ. ಇದು ನಿಜವಾಗಲೂ ಉಪನಿಷತ್ತಿನ ಅರ್ಥನೇನಾ? ಇದು ನಿಜವಾಗಲೂ ವೇದಾಂತದ ಅರ್ಥನೇನಾ? ಅಥವಾ ನಾವು ತಿಳಿಬಾರ್ದು ತಿಳಿದಿದ್ದೇವಾ? ಅಥವಾ ಇದರ ಅರ್ಥ ಏನೋ ಬೇರೆ ಇದೆನಾ? ಹೀಗೆ ಸಂಶಯಕ್ಕೆ ಒಳಪಟ್ಬಿಟ್ರಂತೆ. ಏನು ಮಾಡ್ತೀರಿ ಈ ಸ್ಥಿತಿ ಬಂದಾಗ? ಆವಾಗ ದೇವತೆಗಳಿಗೆ ಸಜ್ಜನರ ಈ ಸ್ಥಿತಿಯನ್ನು ನೋಡಿ ಇಷ್ಟು ಗಂಭೀರ ಆಯ್ತಲ್ಲ, ದೇವರು ಗುಣಪೂರ್ಣನ ನಿರ್ಗುಣನ? ಅವನ ಸೃಷ್ಟಿಯಲ್ಲಿ ಬಂದ ಈ ಪ್ರಪಂಚ ಸತ್ಯನ ಸುಳ್ಳ? ಅಥವಾ ಇದಕ್ಕಿಂತ ಮೀರಿದ್ದು ಶೂನ್ಯವೇ ಯಾವಾಗಲೂ ಸತ, ಉಳಿದೆಲ್ಲವೂ ಅಸತ? ಹೇಗೆ? ಎಲ್ಲರೂ ಅಜ್ಞಾನದಿಂದ ಪ್ರಪಂಚವನ್ನು ಸತ್ಯ ಅಂತ ಭ್ರಮಿಸ್ತಿದ್ದಾರಾ? ಅಥವಾ ಭ್ರಮಿಸ್ತಾ ಇಲ್ವಾ? ಇದ್ದದ್ದು ಇಲ್ಲ ಅಂತ ಹೇಳು ಇದೆ ಅಲ್ಲ, ಕಂಡದ್ದು ಕಂಡಿಲ್ಲ ಅಂತ ಹೇಳು ಇದೆ ಅಲ್ಲ. ಹಾಗಾದರೆ ಕಂಡದ್ದು ಇಲ್ಲ ಅಂತಾದಾಗ ಈ ಕಾಣ್ತಿರುವ ಪ್ರಪಂಚವೂ ಇಲ್ಲ ಯಾಕೆ ಆಗಬಾರ್ದು? ಹಗ್ಗ ಎಷ್ಟು ಬಾರಿ ಹಾವಾಗಿ ಕಂಡಿಲ್ಲ? ಹಗ್ಗ ಎಷ್ಟು ಬಾರಿ ಹಾವಾಗಿ ಕಂಡಿಲ್ಲ? ಯಾರೋ ವ್ಯಕ್ತಿ ಇನ್ಯಾರೋ ಆಗಿ ಎಟ್ಸಲಿ ಕಂಡಿಲ್ಲ. ಹಾಗಾಗಿ ಕಾಣ್ತಾ ಇದ್ದೇವೆ ಎಂದು ಮಾತ್ರಕ್ಕೆ ಸತ್ಯ ಅನ್ನೋದು ಹೇಗೆ? ಇಲ್ಲದೇ ಇರ್ಬೋದೇನೋ, ಇಲ್ಲದೇ ಇದ್ದದ್ದೇ ಇದೆ ಅಂತನ್ನೋ ಹಾಗೆ ಕಾಣ್ತಿದೆಯೋ ಏನೋ ನಮಗೆ. ಹಾಗಾಗಿ ಪ್ರಪಂಚ ಇಲ್ಲದೇ ಇರೋದು ಅನ್ನೋದೇ ಸರಿ. ಇದೆ ಅಂತ ಒಪ್ಪಿಕೊಂಡ್ರೆ ಸಮಸ್ಯೆಗಳು ಜಾಸ್ತಿ, ಇಲ್ಲ ಅಂದರೆ ಸಮಸ್ಯೆ ಕಡಿಮೆ.
ಹಾಗಾಗಿ ಉಪನಿಷತ್ತು ವೇದಗಳು ಕೂಡ ಪ್ರಪಂಚದ ಬಗ್ಗೆ ಇಲ್ಲ ಅಂತ ಹೇಳೋ ಧೋರಣೆನೇ ತಾಳ್ತಾ ಇದ್ದಾವೆ. ಗುಣ ಇದೆ ಅಂದರೆ ಸಮಸ್ಯೆಗಳು ಜಾಸ್ತಿ ದೇವರಲ್ಲಿ, ಗುಣ ಇಲ್ಲ ಅಂದಾಗ ಸಮಸ್ಯೆ ಕಡಿಮೆ. ಎಲ್ಲ ಆಪರೇಷನ್ ವ್ಯವಸ್ಥೆ ಇವತ್ತು. ಏನೇ ತೋರಿಸ್ಲಿಕ್ಕೆ ಹೋದರೂ ಕೂಡಲೇ ಆಪರೇಷನ್ ಮಾಡಬೇಕು ಅಂತಂತಾರೆ. ಏನೇ ತೋರಿಸ್ಲಿಕ್ಕೆ ಹೋದರೂ ಮಿನಿಮಮ್ ಇಷ್ಟು ಟೆಸ್ಟ್ ಮಾಡಿಸ್ಲೇಬೇಕು ಅಂತಂತಾರೆ. ಅವನಿಗೆ ಆಗ್ತಿರೋದೇ ತಲೆನೋವು, ಆದರೆ ಹೋಲ್ ಆ್ಯಂಡ್ ಸೋಲ್ ಬಾಡಿ ಚೆಕ್ ಮಾಡಿಬಿಡೋಣ ಒಂದ್ಸಲಿ ಅಂತಾರೆ. ಪದೇ ಪದೇ ಚೆಕ್ ಮಾಡಿಸಿದರೆ ಅರ್ಧ ಸತ್ತೋಗಿರ್ತಾನೆ ಈತ. ಹಾಗೆ ಏನೇ ಆಗಲಿ ಒಂದ್ಸಲಿ ಬಾಡಿ ಚೆಕ್ ಮಾಡಿಸ್ಬಿಡೋಣ. ಹೇಳಲಿಕ್ಕೆ ಬರಲ್ಲ, ಅದು ಬ್ರೈನ್ನಲ್ಲಿ ಎಲ್ಲಾದರೂ ಒಂದು ಕಡೆ ರಕ್ತ ಕ್ಲಾಟ್ ಆಗಿದ್ದರೆ ಹೀಗೆ ಹೆದರಿಸೇ ಬಿಟ್ಟಿರ್ತಾನೆ ಮೊದಲೇ ಇವನೇ. ಕೆಲವೊಮ್ಮೆ ಆಗಿದ್ರೂ ಆಗಿರ್ತದಲ್ಲ, ನಿಮಗೆ ಗೊತ್ತಿಲ್ಲ, ನಿಮ್ಮ ಪಕ್ಕದಲ್ಲಿ ಮಲ್ಕೊಂಡಿದ್ದಾರಲ್ಲ ಅವ್ರಿಗೆ ಅದೇ ಕೇಸು. ಅವ ಬೇರೆ ಮಲ್ಕೊಂಡಿರ್ತಾನೆ, ನಮ್ಮ ಸಲುವಾಗಿ ಮಲಗಿರ್ತಾನೋ ಏನೋ ಆತ. ಪ್ರಪಂಚದ ಪ್ರತಿ ವ್ಯವಹಾರ ಹೇಗೆ ನಡೆಸ್ತಿದ್ದಾರೆ? ಸ್ವಲ್ಪ ಸುಳ್ಳು ಸ್ವಲ್ಪ ಸತ್ಯ. ಅದಕ್ಕೆ ಭಗವತ್ಪಾದರಿಗಿಂತ ಮೊದಲು ಬಂದವರೆಲ್ಲ ಸತ್ಯಾನೃತೆ ಮಿಥುನೀಕೃತ್ಯ ಲೋಕ ವ್ಯವಹಾರ. ಪ್ರಪಂಚದ ಪ್ರತಿ ವ್ಯವಹಾರವೂ ಸುಳ್ಳು ಸತ್ಯಗಳ ಮಿಶ್ರಣದೊಂದಿಗೆ ನಡೀತಾ ಇದೆ. ಹಾಗಾಗಿ ಸತ್ಯ ಅಂತ ಒಪ್ಪೋದಕ್ಕಿಂತ ಸುಳ್ಳು ಅಂತ ಒಪ್ಪೋದರಲ್ಲಿ ನೈರ್ಭರ್ಯ ಇದೆ ವೇದಗಳಿಗೆ ಉಪನಿಷತ್ತುಗಳಿಗೆ. ನೇಹನ ನಾಸ್ತಿ ಕಿಂಚನ, ಏನು ಪ್ರಪಂಚದಲ್ಲಿ ಸತ್ಯ ಅಂತ ಒಪ್ಪಿಕೊಳ್ಳದೆ ಇರೋದೇ ಒಳ್ಳೆಯದು. ಗುಣ ಒಪ್ಪಿದರೆ ಸಮಸ್ಯೆಗಳು ಹೆಚ್ಚಿದೆ ದೇವರಲ್ಲಿ. ಏನು ಸಮಸ್ಯೆಗಳು ಹೆಚ್ಚಿದೆ? ವಿಕಾರ ಉಂಟಾಗ್ತದೆ. ಅರೆ ಉಪನಿಷತ್ತುಗಳು ಅವನನ್ನು ನಿರ್ವಿಕಾರ ಅಂತ ಸಾರಿವೆ, ಮೇಲಾಗಿ ನಿರ್ಗುಣ ಅಂಥೇಳು ಪದಗಳಿಂದ ಸಾರಿವೆ. ನಿರ್ಗುಣ, ನಿರಾಕಾರ, ನಿರ್ವಿಕಾರ ಈ ಶಬ್ದಗಳನ್ನು ಉಪನಿಷತ್ತುಗಳು ಹೇಳಿ ಹೇಳಿ ಬ್ರಹ್ಮನ್ ಸ್ವರೂಪವನ್ನು ಅತ್ಯಂತ ಸ್ಫುಟವಾಗಿ ಗುಣಗಳು ಇಲ್ಲದವ ಅಂತ ನಮಗೆ ಪರಿಚಯಿಸ್ತಿರುವಾಗ ಅದೇ ಅಲ್ವೇ ಅದರ ಹೃದಯ? ಅದಕ್ಕಿಂತ ಮೀರಿದ್ದನ್ನು ಅದರ ಹೃದಯ ಅಂತ ಹೇಳಲಿಕ್ಕೆ ಏನು ಸಾಧ್ಯ ಅಂತ ಹೀಗೊಂದು ದಾರ್ಶನಿಕರ ವಾದ. ಈ ಥರದ ದಾರ್ಶನಿಕರು ವೇದ ಉಪನಿಷತ್ತುಗಳನ್ನಷ್ಟೇ ಬಿಡಲಿಲ್ಲ, ಅಷ್ಟನ್ನೇ ಕೈ ಎದರಲಿಲ್ಲ. ಬ್ರಹ್ಮಸೂತ್ರ ಕೈ ಹಾಕಿದ್ರು ಕೊನೆಗೆ. ಅರೆ ಬ್ರಹ್ಮಸೂತ್ರನೂ ಬಿಡಬೇಕು ಯಾಕೆ, ಅದನ್ನು ತೊಗೊಂಡೇ ಬಿಡೋಣ ಅಂತ. ವೇದ ಹೆದರ್ತಿತ್ತು ಪಾಪ, ಉಪನಿಷತ್ತು ಹೆದರ್ತಿತ್ತು, ನಾನು ಬರಲ್ಲ ಅಂತ. ಬರಲ್ಲ ನೀನು, ನಾನು ಎಳಿತೀನಿ ಅಂತ ಎಳಿತಿದ್ರು. ವೇದ ಎಳೆದ್ರು, ಉಪನಿಷತ್ತುಗಳನ್ನು ಎಳೆದ್ರು. ಬ್ರಹ್ಮಸೂತ್ರ ಅದು ಬೇಡ ಅಂತಿತ್ತು, ನಿನ್ನೂ ಎಳಿತೀನಿ ಅಂತಂದರು. ಬ್ರಹ್ಮಸೂತ್ರಗಳ ಒಟ್ಟು ಸಾರ ಏನು? ಎಲ್ರಿಗೆ ಬರ್ತಾ ಇರುವ ತಿಳುವಳಿಕೆ ನಾನು, ಬರ್ತಿರುವ ತಿಳುವಳಿಕೆ ಎಲ್ರಿಗೆ ನಾನು ಅಂತಿದ್ದೇ ಇದೆ ಅಲ್ವಾ? ಸರಿ, ಎದುರುಗಡೆ ಕಾಣೋನು ಯಾರು? ಅವನನ್ನು ಪರಿಚಯಿಸುವಾಗ ನೀನು. ನಮಗೆ ಬರ್ತಾ ಇರೋದು ನಮ್ಮ ಬಗ್ಗೆ ತಿಳುವಳಿಕೆ ನಾನು, ಎದುರುಗಡೆಗೆ ಬರೋದು ಒಂದು ತಿಳುವಳಿಕೆ ನೀನು. ಈ ಎರಡರಲ್ಲಿ ಒಂದು ಸಮಸ್ಯೆ ಇದೆ ಅಂದ್ರೆ ಅವರು. ಈ ನಾನು ನೀನು ಎರಡು ಬೇರೆ ಬೇರೆ ಆದರೆ ಸಮಸ್ಯೆ ಇದೆ ಅಂದ್ರೆ ಅವರು. ಮತ್ತೇನು ಮಾಡೋಣ? ನಾನು ನೀನು ಅನ್ನೋಲ್ಲಿರೋ ಕೆಲವು ಭಾಗವನ್ನು ಬಿಟ್ಬಿಡೋಣ, ಒಳಗಡೆ ಇರೋ ಶುದ್ಧ ಚೇತನನನ್ನು ಒಂದು ಅಂತ ಒಪ್ಪಿಬಿಡೋಣ ಅಂತಂದರು ಅವರು. ಇದೇ ಎಲ್ಲ ಬ್ರಹ್ಮಸೂತ್ರಗಳ ತಾತ್ಪರ್ಯ. ಅಂದರೆ ಅಭಿಪ್ರಾಯ ಏನು? ಸ ಆತ್ಮ ತತ್ವಮಸಿ ಶ್ವೇತಕೇತೋ, ಒಬ್ಬ ಸರ್ವಜ್ಞತ್ವ ವಿಶಿಷ್ಟ ಚೇತನನಿದ್ದಾನೆ, ಎಲ್ಲ ತಿಳಿದಾತ ಒಬ್ಬ. ಏನು ಸರಿಯಾಗಿ ತಿಳಿದೇ ಇರೋನು ಒಬ್ಬನಿದ್ದಾನೆ. ಎಲ್ಲ ತಿಳಿದಾತನನ್ನು ಏನು ತಿಳಿಯದೇ ಇರೋನನ್ನು ಒಂದು ಅಂತ ಹೇಳೋಣ ಅಂತ ಒಂದು ಸಾಹಸ. ಬಹಳ ಸುಲಭ. ಅವರು ಸಾಹಸ ಮಾಡುವಾಗ ಅವರು ಉಪಾಯ ಹೇಳಿಕೊಟ್ರು. ಏನು ಅಂದರೆ, ಎಲ್ಲ ತಿಳಿದಾತ ಅನ್ನೋಲ್ಲಿರೋ ತಿಳುವಳಿಕೆ ಅನ್ನೋ ಅಂಶವನ್ನು ಬಿಟ್ಬಿಡ್ರಿ. ಏನು ತಿಳಿದಿಲ್ಲ ಅನ್ನೋ ಅಂಶದಲ್ಲಿ ತಿಳುವಳಿಕೆ ಇದೆಯಲ್ಲ, ಅದನ್ನು ಬಿಟ್ಬಿಡಿ. ಉಳಿದದ್ದೇನು? ಆತ ಅನ್ನೋನು ಉಳಿದ್ನಲ್ಲ, ಅವನು ಒಬ್ಬನೇ ಇದ್ದಾನೆ ಅಂತ ಹೇಳಿಬಿಟ್ರೆ ಆಯ್ತು. ತಿಳಿದಾತ, ತಿಳಿಯದಾತ, ಎರಡರಲ್ಲಿರೋ ಆತ ಒಬ್ಬನೇ ತಾನೆ. ಅವನು ಒಬ್ಬನೇ, ಅವನು ಬೇರೆ ಅಲ್ಲೇ ಅಲ್ಲ. ಅವನನ್ನು ಬೇರ್ಪಡಿಸಿದರೆ ಮತ್ತೆ ಸಮಸ್ಯೆ ಜಾಸ್ತಿ. ಅದಕ್ಕೆ ಅವನು ಒಬ್ಬನೇ. ಅಂದರೆ ಜೀವನನ್ನು ಪರಮಾತ್ಮನನ್ನು ಬೇರ್ಪಡಿಸಬೇಡಿ. ಇದೇ ಉಪನಿಷತ್ತುಗಳ ಸಾರ. ಬ್ರಹ್ಮಸೂತ್ರಗಳು ಇದೇ ವಿಷಯವನ್ನೇ ತನ್ನ ಒಡಲಿನಲ್ಲಿಟ್ಟುಕೊಂಡು ಜಗತ್ತಿಗೆ ಬಂತು. ಹಾಗಾಗಿ ವೇದಕ್ಕೆ, ಉಪನಿಷತ್ತಿಗೆ, ಬ್ರಹ್ಮಸೂತ್ರಗಳಿಗೆ
ಎಲ್ಲದಕ್ಕೂ ಸಾರಭೂತವಾದ ಅಂಶ ಏನು ಅಂತ ಹುಡುಕ್ತಾ ಹೊರಟ್ರೆ ಪ್ರಪಂಚ ಅನ್ನೋ ಒಂದು ಸುಳ್ಳು, ಈ ಸುಳ್ಳು ಪ್ರಪಂಚವನ್ನು ಎಷ್ಟಂತೆ ಆಧರಿಸ್ತೀರಿ ನೀವು? ಇಲ್ಲೇನಿದ್ರೂ ಮಾಯೆಯಿಂದ ಕಲ್ಪನೆಗೊಂಡಿದ್ದಷ್ಟೇ ಇದೆಲ್ಲ. ಆ ಮಾಯೆಯಿಂದ ಕಲ್ಪನೆಗೊಂಡದ್ದನ್ನು ಯಾರು ಸತ್ಯ ಅಂತ ಒಪ್ಪಲ್ಲ ತಾನೇ. ಆ ಮಾಯೆ ಯಾರಲ್ಲಿದೆ? ಅದು ಚೇತನನಲ್ಲಿದೆ. ಆತ ಎಷ್ಟು? ಆತನು ಒಬ್ಬನೇ ಇದ್ದಾನೆ. ಹಾಗಾದರೆ ನಾನು, ಅವನು, ನೀನು ಅಂತೆಲ್ಲ ವ್ಯವಹಾರ, ಅದೆಲ್ಲ ವ್ಯವಹಾರ ನಡೀಲಿಕ್ಕೆ ಬೇಕಾದಷ್ಟು ನಡೀತಿರ್ತದೆ ವ್ಯವಸ್ಥೆ. ಮಾಯೆಗಿರುವ ಶಕ್ತಿ ಅದು. ಮಾಯೆಗಿರುವ ಶಕ್ತಿ ಏನು ಅಂತ ಒಂದು ವಿವರಣೆ ಕೊಡ್ತಾರೆ. ಒಂದು ಕನ್ನಡಿಯ ರೂಮ್ ಇದೆ, ಮಿರರ್ ಹೌಸ್ ಅಂತ ಕೇಳಿರ್ತೀರಿ. ಅದಕ್ಕೆ ಬಾಗಿಲ ತೆಗೆದು ಒಳಗೆ ಯಾರಾದರೂ ಒಬ್ಬ ಹೋದ ಅಂದರೆ ಇಡೀ ಮಿರರ್ ಹೌಸ್ನಲ್ಲಿ ಎಲ್ಲ ದಿಕ್ಕಿನಲ್ಲಿ ಅವನೇ ಕಾಣಿಸ್ತಾನೋ ಇಲ್ಲೋ? ಯೋಚಿಸ್ರಿ, ಎಷ್ಟು ಅಪೂರ್ವವಾದ ಉದಾಹರಣೆ ಕೊಟ್ಟಿದ್ದಾರೆ ಅವರು. ಆ ಮಿರರ್ ಹೌಸ್ನಲ್ಲಿ ನೀವು ಪ್ರವೇಶ ಮಾಡಿದರೆ ಸುತ್ತಲೂ ನೀವೇ ನಿಮ್ಮದೇ ಮುಖಗಳೇ ಕಾಣಿಸ್ತಾ ಬರ್ತವೆ. ಪುನಃ ಮಿರರ್ ಹೌಸ್ನಿಂದ ನೀವು ಹೊರಗೆ ಬಂದರೆ ನೀವೊಬ್ಬರೇ ಇರ್ತೀರಿ ಅಲ್ವಾ? ಅಂದರೆ ಮಿರರ್ ಇರೋ ತನಕ ಅನೇಕತ್ವ, ಮಿರರ್ ಹೌಸ್ನಿಂದ ಹೊರಗೆ ಬಂದುಬಿಟ್ರೆ ಏಕತ್ವ. ಏಕತ್ವ ಮನುಪಶ್ಯತಃ, ಇದೇ ಬ್ರಹ್ಮಸೂತ್ರದ ಐದಂಪರ್ಯ. ಏಕತೆಯಲ್ಲಿ ಮಹತ್ವ ಇದೆ. ಏಕತೆಯನ್ನು ಒಪ್ಪುಕೊಳ್ಳೋದರಲ್ಲಿ ಸಾರಿ ವೇದಗಳು, ಉಪನಿಷತ್ತುಗಳು ಸಹಾಯಕವಾಗಿದೆ. ಹಾಗಾಗಿ ಒಂದು ವರ್ಷನ್ ಎಲ್ಲ ಉಪನಿಷತ್ತು ಬ್ರಹ್ಮಸೂತ್ರಗಳ ಐದಂಪರ್ಯವನ್ನು ಜೀವ ಪರಮಾತ್ಮರ ಏಕತೆಯಲ್ಲೇನೆ ತಾತ್ಪರ್ಯ ಅಂತ ವ್ಯವಸ್ಥೆ ಮಾಡಿಬಿಡ್ತು. ಇದನ್ನು ಓದ್ತಾ ಇದ್ದಂತಹ ಆ ಕಾಲದ ಒಂದು ವಿಮರ್ಶಕ ವರ್ಗ ಬೇರೆ ಬೇರೆ ರೀತಿ ಚಿಂತಿಸಿ ಗೊಂದಲಕ್ಕೆ ಒಳಗಾಗ್ಬಿಡ್ತು. ಇದು ಏನು ಬಂತಪ್ಪ, ಪರಿಸ್ಥಿತಿ ಗಂಭೀರ ಆಯ್ತಲ್ಲ, ಯಾವುದನ್ನು ಒಪ್ಪಿಕೊಳ್ಬೇಕು ಯಾವುದನ್ನು ಬಿಡಬೇಕು ಅಂತ ಗೊಂದಲಕ್ಕೆ ಒಳಗಾಯ್ತು. ಈ ಗೊಂದಲಕ್ಕೊಳಗಾದಾಗ ಭಗವಂತ ವೇದಾಂತ, ವೇದ, ಬ್ರಹ್ಮಸೂತ್ರಗಳ ಅರ್ಥ ಏನು, ಸಜ್ಜನ ಜಗತ್ತಿಗೆ ಅದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ವಿರೋಧ ಇಲ್ಲದ ಹಾಗೆ, ಪ್ರಮಾಣ ಏನು ಹೇಳ್ತದೆ, ಅದರ ಸಾರ ಎಲ್ಲಿ ಕೂಡಿಸ್ಬೇಕು ನೀವು, ಅದನ್ನೆಲ್ಲ ತಿಳಿಸ್ಬೇಕಾದ ಜವಾಬ್ದಾರಿ ಒಬ್ಬರಿಗೂ ಕೊಟ್ಟ. ಅದೇ ಬೇರೆ ಇನ್ಯಾರೂ ಅಲ್ಲ, ಸರ್ವಜ್ಞಮನ್ಯಮನವೇಕ್ಷ ಸಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಬಭಾಷೆ. ಅನ್ಯಂ ಸರ್ವಜ್ಞಂ ಅನವೇಕ್ಷ್ಯ ಸಕಾರ್ಯವೀರ್ಯಂ ಅನವೇಕ್ಷ್ಯ. ಸರ್ವಜ್ಞರಾದ ಒಬ್ಬ ಮಹಾನುಭಾವರನ್ನು ಪರಮಾತ್ಮ ನೇಮಕ ಮಾಡಿದ. ಅದು ಬೇರೆ ಯಾರಲ್ಲ, ಕೆಲವೇ ದಿನಗಳ ಹಿಂದೆ ಭೀಮನಾಗಿ ಕೆಳಗೆ ಬಂದಿದ್ದಂತೆ ಆತನೇ. ಭೀಮನಾಗಿ ಬಂದಿದ್ದಿ, ಭೂಭಾರ ಹರಣ ಕಾರ್ಯ ಮಾಡಿದಿ, ಈಗೊಂದು ಕಾರ್ಯ ಒಪ್ಪಿಸ್ತಿದ್ದೇನೆ, ನೀನೇ ಪುನಃ ಭೂಮಿಗೆ ಹೋಗಬೇಕು, ಬ್ರಹ್ಮನನ್ನು ಕಳಿಸ್ಲಾರೆ ಅಂತನ್ನಂತೆ. ಬ್ರಹ್ಮನನ್ನು ಕಳಿಸ್ಲಾರೆ ಯಾಕೆ? ಬ್ರಹ್ಮನಿಗೆ ಅವತಾರ ಇಲ್ಲ. ನಾನೂ ಹೋಗಲಾರೆ ಯಾಕೆ? ನನಗೂ ಕೂಡ ಅವತಾರ ಇಲ್ಲ. ಅಲ್ಲ, ಅವತಾರ ಇದೆ, ಈ ಯುಗದಲ್ಲಿ ಇಲ್ಲ ಅನ್ನಂತೆ. ಈ ಎರಡು ಕಾರಣವನ್ನು ಪರಮಾತ್ಮ ನೀಡಿದ. ತನಗೆ ಅವತಾರ ಇದೆ, ಈ ಯುಗದಲ್ಲಿಲ್ಲ. ಕಲ್ಕಿ ಆಗ್ತಾನಲ್ಲ, ಸಂಧಿ ಕಾಲದಲ್ಲಿ ಆಗ್ತಾನೆ, ಕಲಿಯುಗ ಅಲ್ಲ ಅಂತಾರೆ ಹಿರಿಯರು. ಬ್ರಹ್ಮನಿಗೆ ಅವತಾರವೇ ಇಲ್ಲ. ಬೇರೆ ದೇವತೆಗಳಿಗೆ ಮಾಡಬೇಕಾದ ಕೆಲಸ ಎಷ್ಟು ದೊಡ್ಡದಾಗಿದೆ ಅಲ್ಲ, ದೀರ್ಘವಾಗಿದೆ, ಅಷ್ಟನ್ನೂ ಮಾಡುವ ಶಕ್ತಿ ಇಲ್ಲ. ಅದನ್ನು ಪೂರ್ಣ ಮಾಡಿರಬೇಕು. ಭಗವಂತನ ಮನಸ್ಸಿನಲ್ಲಿದ್ದ ಕಾರ್ಯ ಎಲ್ಲ ಪರಿಪೂರ್ಣ ಆಗಬೇಕು, ಸಜ್ಜನರನ್ನು ಉದ್ಧಾರ ಮಾಡಬೇಕು, ಸರಿಯಾದ ವೇದಾಂತದ ತಿಳುವಳಿಕೆ ಬರಬೇಕು, ಅದಕ್ಕೊಬ್ಬರನ್ನು ನೇಮಕ ಮಾಡಬೇಕಾಗಿದೆ. ಅದಕ್ಕೆ ವಾಯುವನ್ನು, ಭೀಮನಾಗಿ ಅವತರಿಸಿದ ಮಹಾನುಭಾವನನ್ನು ಭಗವಂತ ಆದೇಶ ಮಾಡಿದ, ನೀನು ಈ ಕಾರ್ಯವನ್ನು ಮಾಡು. ಇಷ್ಟನ್ನು ಮಧ್ವವಿಜಯದಲ್ಲಿ ದಾಖಲು ಮಾಡ್ತಾರೆ. ಇದನ್ನೇ ಮಂತ್ರಾಲಯ ಗುರು ಸಾರ್ವಭೌಮರು ಅಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಹಲ್ಲೋಕ ಕೃಪಾಳು ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಶೇಷದೇವತಾ ಪ್ರಾರ್ಥನಾಂ ಹಾರವದ್ ಹೃದಿ ನಿಧಾಯ
ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ. ಈ ಮಾತು ಭಗವತ್ಪಾದರ ಅವತಾರ ಆಗದಿದ್ದರೆ ಏನಾಗ್ತಿತ್ತು ಅನ್ನುವ ಆ ಗಂಭೀರವಾದ ಮಾತಿಗೆ ಇದು ಸರಿಯಾದ ಪೂರಕವಾದ ಮಾತು ಅಂತ ನಾನು ಭಾವಿಸ್ತೇನೆ. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಅಂತಾರೆ. ಲೋಕದಲ್ಲಿ ಅಜ್ಞರು ಸಾಕಷ್ಟಿದ್ದಾರೆ, ಆದರೆ ಅವರಿಗೆಲ್ಲ ಜ್ಞಾನ ಬೇಕಾಗಿದೆ ಅಂತೇನಿಲ್ಲ. ಬೇಕಿದೆ ಅಂತ ನಾವು ಅಂದ್ಕೊಂಡ್ರೆ ತಪ್ಪಾಗ್ತದೆ. ಎಷ್ಟು ಜನ ಅಜ್ಞರಿಲ್ಲ ಲೋಕದಲ್ಲಿ, ಅವರಿಗೆಲ್ಲ ಜ್ಞಾನ ಬೇಕಾ? ಜ್ಞಾನ ಬೇಕು ಅಂತಿಲ್ಲ. ಅಜ್ಞರೂ ಆಗಿದ್ದಾರೆ, ಜ್ಞಾನ ಬೇಕು ಅಂತ ಕಳಕಳಿನೂ ಇದೆ. ಆ ಗುಂಪನ್ನು ಅರ್ಥ ಮಾಡಿಕೊಳ್ಬೇಕು. ಜ್ಞಾನ ಬೇಕು ಅನ್ನೋ ಕಳಕಳಿಯವರಿದ್ದಾರೆ, ಆದರೆ ಅವರಿಗೆ ಜ್ಞಾನದ ಅರ್ಹತೆ ಇಲ್ಲ. ಇವತ್ತು ಎಲ್ರಿಗೂ ಜ್ಞಾನದ ಅರ್ಹತೆ ಇದೆನಾ? ಎಲ್ಲ ಜ್ಞಾನವನ್ನು ಎಲ್ಲರೂ ಪಡೀಲಿಕ್ಕಾಗ್ತದ? ಹಾಗಿದ್ದರೆ ಎಲ್ಲ ಕಡೆ ಅರ್ಹತಾ ಪರೀಕ್ಷೆ ಅವಶ್ಯಕತೆಯೇ ಇರಲಿಲ್ಲ. ಪರೀಕ್ಷಾ ವಿಭಾಗದಲ್ಲಿ ಅರ್ಹತಾ ಪರೀಕ್ಷೆ ಯಾಕೆ ನಡೆಸ್ತಾರೆ? ಲೌಕಿಕ ವಿದ್ಯೆಯನ್ನು ಪಡಿಬೇಕಾದ್ರೆ ಅರ್ಹತಾ ಪರೀಕ್ಷೆ ಬೇಕಂತೆ. ಇನ್ನು ಆತ್ಮವಿದ್ಯೆ, ಅಧ್ಯಾತ್ಮ ವಿದ್ಯೆ ಪಡಿಲಿಕ್ಕೆ ಅರ್ಹತೆ ಬೇಡವೇ? ಎಲ್ಲರೂ ಎಲ್ಲವನ್ನು ಓದ್ತೇನೆ ಅಂತ, ವೇದ ಏನಾದರೂ ಸ್ವಲ್ಪ ವಿಚಾರ ಮಾಡಲಿಕ್ಕೆ ಹೊರಟುಕೊಳ್ಳೆ ನೀವೆಲ್ಲ ಅದನ್ನು ಮಡಿವಂತಿಕೆಯಲ್ಲಿ ಮುಚ್ಚಿಟ್ರಿ ಅಂತ ಬೈಯೋದು. ಯಾರು ಮುಚ್ಚಿಟ್ಟಿಲ್ಲ, ವೇದ ತಾನಾಗೆ ತನ್ನನ್ನು ಮುಚ್ಚಿಟ್ಕೊಂಡಿದೆ. ಏನು ಮಾಡೋಣ ಹೇಳ್ರಿ? ಅರ್ಹತೆ ಇದ್ದವ್ರು ಪಡೀಲಿ, ಅರ್ಹತೆ ಇದ್ದವ್ರು ಬೇಡ ಅನ್ನೋದಷ್ಟೇ ಅದರ ಉದ್ದೇಶ ಅಲ್ವೇ? ಅದರ ವಿವರಣೆ ಮುಂದೆ ನೋಡೋಣ ಮತ್ತೊಂದು ಕಡೆ. ಅಂತೂ ಅರ್ಹತೆಯೂ ಇರಬೇಕು. ಜ್ಞಾನ ಇಲ್ಲದೆ ಅಜ್ಞರು, ಅವ್ರ ಮಧ್ಯದಲ್ಲಿ ಜ್ಞಾನ ಬೇಕು ಅಂತ ಬಯಸೋರು, ಜ್ಞಾನ ಬೇಕು ಅಂತ ಬಯಸೋರ ಮಧ್ಯದೊಳಗೂ ಜ್ಞಾನದ ಅರ್ಹತೆ ಇರೋರು, ಪಡೀಲಿಕ್ಕೆ ಜ್ಞಾನ ಪಡೀಲಿಕ್ಕೆ ಅರ್ಹತೆ ಇರೋರು, ಇವರ ಮೇಲೆ ಅತ್ಯಂತ ಕೃಪಾ ದೃಷ್ಟಿಯಿಂದ ಭಗವಂತ ಆದೇಶ ಮಾಡಿದ. ಆ ಆದೇಶವನ್ನು ಶಿರಸಾ ರತ್ನದಂತೆ ವಹಿಸಿದ್ದಾರೆ ವಾಯು. ದೇವತೆಗಳು ಪ್ರಾರ್ಥನೆ ಮಾಡಿದ್ರಂತೆ. ದೇವತೆಗಳ ಪ್ರಾರ್ಥನೆ ಉದ್ದೇಶ ಏನಿತ್ತು? ದೇವತೆಗಳಿಗೆ ಯೋಗ್ಯರಿಗೆ ಯಾವುದಾದ್ರೂ ತಪ್ಪುದಾರಿ ಹಿಡಿಯೋ ಹಾಗಾಯಿತು ಅಂದರೆ ಅವರಿಗೆ ಖೇದ ಆಗ್ತದಂತೆ. ನೋಡಿ, ದೇವತೆಗಳಿಗೆ ಇನ್ಯಾವುದಕ್ಕೂ ಖೇದ ಆಗಲ್ಲ, ಅವರು ಯಾವಾಗಲೂ ಸುಖಪೂರ್ಣರೇ. ಆದರೆ ಅರ್ಹತೆ ಇದ್ದವರಿಗೂ ಜ್ಞಾನ ಸಿಗ್ತಿಲ್ಲಲ್ಲ, ತಪ್ಪುದಾರಿಗೆ ಹೋಗ್ತಿದ್ದಾರಲ್ಲ ಅಂದಾಗ ಅವರಿಗೆ ಖೇದ ಆಗ್ತದಂತೆ. ಮನೆಯಲ್ಲಿರುವ ಹಿರಿಯಜ್ಜ ತನ್ನ ಮಕ್ಕಳು ಮರಿಮೊಮ್ಮಕ್ಕಳು ತಪ್ಪುದಾರಿಗೆ ಹೋಗ್ತಾರೆ ಅಂದರೆ ಖೇದ ಪಡ್ತಾನೋ ಇಲ್ಲೋ? ಏನಾದರೂ ಮಾಡಿ ಯಾರ್ದಾದ್ರೂ ಕೈಯಲ್ಲಿ ಹೇಳಿಸಿ ಆದರೂ ಅಂತೂ ಅವನನ್ನು ದಾರಿಗೆ ತರಬೇಕು ಅಂತ ನೋಡ್ತಾನೋ ಇಲ್ಲೋ? ಹಾಗೆ ದೇವತೆಗಳು ಭೂಮಿಯಲ್ಲಿದ್ದ ನಮ್ಮ ಮೇಲೆ, ಅರ್ಥಾತ್ ಯೋಗ್ಯರ ಮೇಲೆ ದಾರಿ ತಪ್ಪಿದ್ದಾರೆ ಎಂದಾಗ ಅವರು ನಮ್ಮ ಬಗ್ಗೆ ಮರುಕ ಪಡ್ತಾರಂತೆ. ಬರೀ ಮರುಕ ಪಡಲ್ಲ, ದೇವತೆಗಳು ಒಂದು ಗುಂಪಾಗಿ ಹೋಗಿ ಭಗವಂತನ ಬಳಿಗೆ ಪ್ರಾರ್ಥನೆಯನ್ನೇ ಸಲ್ಲಿಸ್ತಾರಂತೆ. ಎಷ್ಟು ಕರುಣೆ ನೋಡ್ರಿ ದೇವತೆಗಳಿಗೆ. ಏನಾದರೂ ಮಾಡು ಸ್ವಾಮಿ ಈ ಸಮಯದಲ್ಲಿ, ಅಂತೂ ಅವರನ್ನೆಲ್ಲ ಸರಿ ದಾರಿಗೆ ಕರ್ಕೊಂಡು ಬರಲಿಕ್ಕೆ ಯಾರನ್ನಾದರೂ ಕಳಿಸು, ಅವರೆಲ್ಲ ಸರಿ ದಾರಿಗೆ ಬರಬೇಕಲ್ವ ಸ್ವಾಮಿ ಅಂತ ದೇವರಿಗೆ ಗೊತ್ತಿದೆ, ಸರ್ವಜ್ಞ. ಆದರೂ ದೇವತೆಗಳ ಪ್ರಾರ್ಥನೆಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತಿದೆ. ಅದು ವಿಶೇಷ. ಕರುಣಾಪೂರ್ಣರು ದೇವತೆಗಳು ನಮ್ಮ ಬಗ್ಗೆ. ಅದಕ್ಕೆ ಆ ಮಾತನ್ನು ನೆನಪಿಸ್ಕೊಳ್ತಾರೆ ದಾಸರಾಯರು. ಅರಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸರರಿಯದೆ ಪಾಮರರು ಬಳಲುವರು ಭವದೊಳಗೆ. ಈ ಮಾತನ್ನು ಹೇಳೋರು ಯಾರು? ಪಾಮರರು. ನಾವೆಲ್ಲ ಪಾಮರರು. ಅರಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ, ಅರ್ಧಕ್ಷಣ ಬಿಟ್ಟಿರಲಾರ ಆ ಪರಮಾತ್ಮ, ಅವನನ್ನು ಒಲಿಸಲು ಅರಿಯದೆ, ಪ್ರೀತಿಪಡಿಸಲಿಕ್ಕೆ ತಿಳಿಯದೆ ಪಾಮರರು ನಾವು ಬಳಲುವರು ಭವದೊಳಗೆ, ಬಹಳ ಬಳಲ್ತೇವೆ ಸಂಸಾರದಲ್ಲಿ. ಇದನ್ನು ಯಾರು ಹೇಳೋರು? ಹೀಗೆ ಯಾರು ಮರುಕ ಪಡೋರು? ನೋಡಿ, ಆ ದಾಸರ ಮಾತಿಗೆ ಸ್ವಲ್ಪ ಪೂರ್ಣ ಮಾಡ್ಕೊಳ್ಬೇಕು ನಾವು ಸರಿಯಾಗಿ ಪದವನ್ನು. ಯಾರು ಹೀಗೆ ಮರುಕ ಪಡ್ತಾರೆ ನಮ್ಮ ಬಗ್ಗೆ ಅಂದರೆ, ದೇವತೆಗಳು ನಮ್ಮ ಬಗ್ಗೆ ಮರುಕ ಪಡ್ತಾರಂತೆ. ಆ ಮಾತು ಬಂದದ್ದು ಹಾಗೆ. ದೇವಲೋಕದ ದೇವತೆಗಳು ಭೂಮಿಯಲ್ಲಿರುವ ಸಂಸಾರಿ ಜೀವರಾದ ನಮ್ಮನ್ನು ಅರ್ಧಕ್ಷಣ ಬಿಟ್ಟಿರಲ್ಲ ಶ್ರೀಹರಿ,
ಅವನನ್ನು ಒಲಿಸ್ಲಿಕ್ಕೆ ಕರೀದೇನೆ ಎಷ್ಟು ಬಳಲ್ತಿದ್ದಾನಲ್ಲ ಅಂತ ನಮ್ಮನ್ನು ನೋಡಿ ಅವರು ಮರುಕ ಪಡ್ತಿರ್ತಾರೆ. ಇದು ಆ ಶ್ಲೋಕದ ನಿಜವಾದ ಅಭಿಪ್ರಾಯ. ಪಾಮರರು ಬಳಲುವರು ಭವದೊಳಗೆ. ಎಷ್ಟು ಸಂಸಾರದಲ್ಲಿ ಬಿದ್ದು ಹೊರಳಾಡ್ತಿದ್ದಾನೆ ಮಾರಾಯ, ಒಳಗೆ ಇದ್ದಾನ ಆ ಬಿಂಬರೂಪಿ ಭಗವಂತ, ಅವನನ್ನು ಸ್ಮರಣೆ ಮಾಡುವಲ್ಲ, ಪೂಜಿಸುವಲ್ಲ, ಒಲಿಸುವಲ್ಲ ಅಂತ ಅವರಿಗೆ ಮರುಕ ಆಗ್ತದಂತೆ. ಹಾಗೆ ಇಲ್ಲಿಯೂ ಕೂಡ ಅದನ್ನು ಅರ್ಥೈಸ್ಕೊಳ್ಬೇಕು. ದೇವತೆಗಳು ಸಜ್ಜನರು ದಾರಿ ತಪ್ತಾರೆ, ಅವರಿಗೆ ಸರಿ ದಾರಿ ಸಿಗ್ತಾ ಇಲ್ಲ ಅಂದಾದಾಗ ಮರುಕ ಪಡ್ತಾರೆ. ಅದಕ್ಕೆ ಅವರ ಆ ಪ್ರಾರ್ಥನೆಯನ್ನು ವಾಯುದೇವರ ಬಳಿಗೆ ಬಂದು ಮಾಡಿದಾಗ ವಾಯು ಪ್ರಾರ್ಥನೆಯನ್ನು ಹಾರವನ್ನಾಗಿ ತನ್ನ ಕೊರಳಿಗೆ ಹಾಕ್ಕೊಂಡ ಅಂತಂತಾರೆ. ಎಷ್ಟು ಅದ್ಭುತವಾದ ಮಾತು. ದೇವತಾ ಪ್ರಾರ್ಥನೆ ಹಾರವಾಯಿತು, ಭಗವಂತನ ಆದೇಶ ಶಿರೋರತ್ನವಾಯಿತು. ಕರ್ಮಭೂಮಿ ಭಾರತದಲ್ಲಿ ಅವತಾರ ಮಾಡಬೇಕು ಅಂತ ಸಂಕಲ್ಪಿಸಿ ಅವತಾರ ಮಾಡಿದರು. ಇದಿಷ್ಟು ಪ್ರಮಾಣಬದ್ಧವಾದದ್ದು. ಅವತಾರ ಆಗದೇ ಇದ್ದರೆ ಅನ್ನೋ ಮಾತಿಗೆ ಇದು ಒಂದು ಅಂಶ. ಅವತಾರ ಆಗದೇ ಇದ್ದರೆ ಅನ್ನೋ ಮಾತಿಗೆ ಸ್ವತಃ ಭಗವತ್ಪಾದರ ಸಮಕಾಲೀನರಾಗಿ ನಾರಾಯಣ ಪಂಡಿತರ ಮಾತನ್ನು ಹೇಗೆ ನೋಡಿದ್ವೋ, ನಾರಾಯಣ ಪಂಡಿತರ ತಂದೆಯ ಮಾತನ್ನು ಕೇಳಬೇಕು. ಅವರು ಒಂದು ಮಾತು ಹೇಳ್ತಾರೆ. ಮಂತ್ರಾಲಯ ಪ್ರಭುಗಳ ಮಾತು ಕೇಳಿದ್ವಿ, ಅದು ಮಧ್ವ ವಿಜಯಕ್ಕೆ ಅನುಗುಣವಾಗಿ ಬಂದಿದೆ. ತಂದೆ ತ್ರಿವಿಕ್ರಮ ಪಂಡಿತರು, ಅವರ ಮಾತಿನಲ್ಲಿ ಅರ್ಥೈಸ್ಕೊಳ್ಬೇಕು ಭಗವತ್ಪಾದರನ್ನು. ನಿಜವಾಗಲೂ ಅವರು ಸ್ವತಃ ಭಗವತ್ಪಾದರಿಂದ ಭಾಷ್ಯವನ್ನು ಪಾಠ ಕೇಳಿದವರು. ಇನ್ನೇನು ಹೇಳೋದಿದೆ ಹೇಳಿ. ಹಾಗಾಗಿ ಅವ್ರ ಮಾತು ಅಥೆಂಟಿಕ್. ಅವರು ಹೇಳ್ತಾರೆ, ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇಸ್ಮಿನ್ ಜನೇ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರದ್ಯುಮಣಿ ಫಣಿವಯೋ ನಾಯಕಾದ್ಯೈರಿಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪವಿಪದಃ ಪ್ರಾಪ್ತುರಾಪನ್ನ ಪುಂಸಾ. ಇದು ಭಗವತ್ಪಾದರ ಅವತಾರದ ಹಿನ್ನೆಲೆಯನ್ನು ಸ್ಪಷ್ಟಪಡಿಸಿದ ಶ್ಲೋಕ. ಕಲಿಮಲ ಕಲುಷೆ ಅಸ್ಮಿನ್ ಜನೆ. ನೋಡಿ, ಈ ಶ್ಲೋಕ ಹೇಳ್ತಾ ಇರೋರು ತ್ರಿವಿಕ್ರಮ ಪಂಡಿತರು. ಅಸ್ಮಿನ್ ಜನೆ ಅನ್ನೋ ಶಬ್ದಕ್ಕೆ ಬಹಳ ಅರ್ಥ ಇದೆ. ಸ್ವತಃ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಈ ಜನ ನಿಮ್ಮನ್ನು ಸ್ತೋತ್ರ ಮಾಡ್ತಾ ಇರುವ ಈ ವ್ಯಕ್ತಿ ಏನಿದ್ದಾನೆ, ಇವನಿಗೆ ಕಲಿಮಲ ಕಲುಷೆ, ಕಲಿಗಾಲದ ಪ್ರಭಾವದಿಂದ ಮನಸ್ಸು ಕಲುಷಿತ ಆಗಿದೆ. ಇವನಲ್ಲಿ ಒಂದು ಜ್ಞಾನದ ಮಾರ್ಗವನ್ನು ಆವಿಷ್ಕರಿಸಬೇಕಾಗಿತ್ತು, ಅದಕ್ಕೆ ನೀವು ಅವತಾರ ಮಾಡಿದ್ರಿ ಅಂತಂದಿದ್ದಾರೆ. ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇಸ್ಮಿನ್ ಜನೆ ಜ್ಞಾನ ಮಾರ್ಗಂ. ಜ್ಞಾನ ಮಾರ್ಗಂ ಕಲಿಮಲ ಕಲುಷೆ ಅಸ್ಮಿನ್ ಜನೆ ಆವಿಷ್ಕರ್ತುಂ. ಇದಕ್ಕಿಂತ ಏನು ಬೇಕು ಹೇಳಿ. ನಾವು ಮಧ್ವಾವತಾರದ ಸ್ಮರಣೆ ಮಾಡುವಾಗ ಕಟ್ಟುನಿಟ್ಟಾಗಿ ಈ ಪಾಯಿಂಟನ್ನು ಯಾವತ್ತೂ ಮರಿಬಾರ್ದು. ಯಾಕಂದರೆ ಇತ್ತೀಚೆಗೆ ಮಹಾತ್ಮರನ್ನು, ಹಿರಿಯರನ್ನು, ಬಹಳ ದೊಡ್ಡ ವ್ಯಕ್ತಿಗಳನ್ನು ನಾವು ಅನುಸಂಧಾನ ಮಾಡುವಾಗ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಯೋಚಿಸಬೇಕು ಅಂತ ಇನ್ಯಾರ್ದೋ ಕಥೆಯನ್ನು ಮಿಶ್ರಣ ಮಾಡಿ ಇವ್ರ ಕಥೆ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ಯಾರೋ ಹಾಗೆ ಬಂದಿರ್ಬೋದೇನೋ, ಅದು ಬೇರೆ ವಿಷಯ. ಆದರೆ ಭಗವತ್ಪಾದರು ಬಂದದ್ದು ಕೇವಲ ಜ್ಞಾನಯೋಗ್ಯ, ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯರಿಗೆ ಜ್ಞಾನ ಕೊಡಲಿಕ್ಕಾಗೇ ಬಂದಿದ್ದಾರೆ ಅನ್ನೋದನ್ನು ಯಾವತ್ತೂ ಮರಿಬಾರ್ದು. ಈ ಪಾಯಿಂಟನ್ನು ಜ್ಞಾನ ಕೊಡಲಿಕ್ಕಾಗೇ ಬಂದದ್ದು. ಯಾಕಂದರೆ ಈಗೇನಾಗಿದೆ, ಬಹಳ ಕಡೆ ಮೀಡಿಯಾ ಬಹಳ ವಿವರಣೆ ಕೊಡ್ತದೆ. ಅವ್ರು ಬಂದರು, ಅವ್ರು ಮಾಡಿದರು ನೋಡ್ರಿ, ಮಕ್ಕಳಾದರು ಅಂತಂತದ್ದು. ಅವ್ರು ಇವ್ರಿಗೆ ಮಕ್ಕಳು ಕೊಡಲಿಕ್ಕೆ ಅವ್ರು ಬಂದದ್ದು. ಮದುವೆ ಆಯಿತು ನೋಡ್ರಿ ಅಂತಂತಾರೆ. ಬಂತು ನೋಡ್ರಿ, ಮಳೆ ಬಂತು ನೋಡ್ರಿ, ಬಂತು ಮಳೆ ಬಂತು ಬಿಡ್ತು ನೋಡ್ರಿ. ಇವು ಯಾವುಗಳ ಬಗ್ಗೆಯೂ ಈಗ ಆಕ್ಷೇಪ ಮಾಡೋ ಕಾಲ ಅಲ್ಲ ಈಗ ನಮ್ಮದು. ಅಥವಾ ನಡೆದಿದೆಯೋ ಇಲ್ಲೋ ಅಂತ ಸಂಶೋಧನೆ ಮಾಡ್ತಾ ಕೂಡೋ ಸಮಸ್ಯೆನೂ ಅಲ್ಲ ಈಗ. ಅದು ವ್ಯರ್ಥ, ನಮಗೆ ಬೇಡ ಈಗ. ಆದರೆ ಒಂದಂತೂ ಸ್ಪಷ್ಟಪಡಿಸ್ತದೆ,
ವೇದಾಂತ ವಿದ್ಯೆಯನ್ನು, ವೇದಾಂತದ ರಸವನ್ನೇ, ತತ್ವಜ್ಞಾನವನ್ನೇ ಕಲಿಯುಗದ ಸಜ್ಜನರಿಗೆ ಕೊಡಲಿಕ್ಕಾಗಿ ಮಾಡಿದ ಏಕೈಕ ಅವತಾರ ಅದು ಮಧ್ವಾಚಾರ್ಯರ ಅವತಾರ ಅಂತ ನಾವು ಅನುಸಂಧಾನ ಮಾಡಬೇಕು. ಅದಕ್ಕಾಗೇ ಮೀಸಲಾದ ಅವತಾರ. ಭೀಮ ಯಾಕೆ ಅವತಾರ ಮಾಡಿದ? ಭೂಭಾರ ಹರಣ ಮಾಡಿ ವೇದವ್ಯಾಸರ ಕೃಷ್ಣರ ಸೇವೆ ಮಾಡಲಿಕ್ಕೆ ಅವತಾರ ಮಾಡಿದ. ಸೇವಾ ಧರ್ಮವನ್ನೇ ವ್ಯಕ್ತಪಡಿಸಿದ್ದಾನೆ. ಭೂಭಾರ ಹರಣನೇ ಅವನ ಮುಖ್ಯ ಕಾರ್ಯ ಆಗಿತ್ತು. ಹನುಮ ಯಾಕೆ ಅವತಾರ ಮಾಡಿದ? ರಾಮನ ಸೇವೆ ಮಾಡೋದೇ ಅವನ ಮುಖ್ಯ ಧರ್ಮವಾಗಿತ್ತು. ರಾಮನ ಸೇವೆ ಹೇಗೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಬೇಕಾದದ್ದು ಅವನ ಕರ್ತವ್ಯ ಆಗಿತ್ತು, ಅವನ ಉದ್ದೇಶ ಆಗಿತ್ತು. ಅದಕ್ಕಾಗೇ ಅವತಾರ ಮಾಡಿದ. ಇದು ಎಷ್ಟು ಪರ್ಫೆಕ್ಟೋ ಅಷ್ಟೇ ಪರ್ಫೆಕ್ಟು ಮಧ್ವಾಚಾರ್ಯರು ಭೂಮಿಯಲ್ಲಿ ಅವತಾರ ಮಾಡಿದ್ದು ಜ್ಞಾನಕ್ಕಾಗಿಯೇ, ಜ್ಞಾನ ಕೊಡಲಿಕ್ಕಾಗಿಯೇ ಅನ್ನೋದನ್ನು ಸ್ಪಷ್ಟಪಡಿಸಿಬಿಡ್ಬೇಕು. ಈಗ ಕಥೆಗಳನ್ನು ಮಧ್ವವಿಜಯ ಎಷ್ಟು ಬಾರಿ ಕೇಳಿರ್ತೀವಿ. ಮಧ್ವನವಮಿ ಉತ್ಸವ ಆದಾಗೆಲ್ಲ ಒಂದು ಹಾಸನದ ಪ್ರಾಂತದಲ್ಲಿ ತುಂಗಭದ್ರಾ ತೀರದಲ್ಲಿ ಒಂದು ದೊಡ್ಡ 100 ಟನ್ನಿನ ಕಲ್ಲನ್ನು ಎತ್ತಿ ಮಧ್ವಾಚಾರ್ಯರು ಎತ್ತಿಟ್ರು ಅಂತ ಕತೆ ಹೇಳಿದ ಕೂಡಲೇ ನಿಮಗೂ ಖುಷಿ, ನಮಗೂ ಖುಷಿ. ಅದಕ್ಕೆ ಮತ್ತೆ ದಾಖಲು ಮಾಡಿಟ್ಟಿದ್ದಾರೆ, ಶಿಲಾಶಾಸನ ಇದೆ. ಹಿಂಗೆ ಕಥೆ ಹೇಳಿದ ಹಾಗೆಲ್ಲ ನಿಮಗೇನೋ ಖುಷಿ ಆಗ್ತಾ ಇರ್ತದೆ. ಮಧ್ವಾಚಾರ್ಯರು ಬಂದಿದ್ರು, ಇವತ್ತಿಗೂ ಶಿಲಾಶಾಸನ ಇದೆ. ಮಧ್ವಾಚಾರ್ಯ ಕಲ್ಲು ಎತ್ತಿಡ್ಲಿಕ್ಕೆ ಬಂದದ್ದು ಅಲ್ಲ, ಇದು ತಿಳ್ಕೊಂಬಿಡ್ರಿ. ಈಗಿನ ಇದಂದರೆ ಈಗಿನ ಸಂಶೋಧಕರಿಗೆ ತಮ್ಮ ಪುಸ್ತಕ ಸೇಲ್ ಆಗಬೇಕಾಗಿದೆ. ನಮ್ಮ ಪ್ರವಚನ ಈಗ ಜಗತ್ತಿನ ತುಂಬ ಪ್ರಚಾರ ಆಗಬೇಕು, ಪಾಪ್ಯುಲಾರಿಟಿ ಬರಬೇಕು ನನಗೀಗ. ಅದಕ್ಕೆ ನಾನು ಏನು ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಈಗ. ಕಥೆ ನಿಜ, ಆದರೆ ಮಧ್ವಾಚಾರ್ಯ ಬಂದದ್ದು ಅದಕ್ಕೆ ಅಂತ ಮಾತ್ರ ಹೇಳಬೇಡ್ರಿ, ಅದನ್ನು ಹೇಳಬೇಡಿ. ಸಾರ್ವಕಾಲಿಕ ಸತ್ಯವೇ ಕಥೆ. ಮಧ್ವವಿಜಯದಲ್ಲಿ ದಾಖಲಾಗಿದೆ, ಶಿಲಾಶಾಸನ ಇದೆ, ನಿಜ. ಆಚಾರ್ಯರು ಒಂದು ಕಡೆ ಬದರಿ ಯಾತ್ರೆಗೆ ಹೋಗುವಾಗ ಒಂದು ರಸ್ತೆ ಅಗಲೀಕರಣ ನಡೆದಿತ್ತು. ಒಬ್ಬ ರಾಜ ಬಂದ ಯಾತ್ರಿಕರಿಗೆ ಹೇಳ್ತಿದ್ದ, ಯಾರ್ಯಾರು ಈ ದಾರಿಯಲ್ಲಿ ಹೋಗಬೇಕು ಅಂತ ಬರ್ತಾರೆ ಅವ್ರ ಕೈಯಲ್ಲಿ ರಸ್ತೆ ಅಗಲೀಕರಣ ಮಾಡಿಸ್ಬೇಕು ಅಂತ. ಈ ರಸ್ತೆ ಅಗಲೀಕರಣ ಕಾಮಗಾರಿ ಅಂತ ಹಾಕಿರ್ತಾರಲ್ಲ, ಅವನು ಹಾಕಿದ್ದ ಸ್ವಯಂ ಸೇವಿಕ ರಸ್ತೆ ಅಗಲೀಕರಣ ಕಾಮಗಾರಿ ಅಂತ. ಈ ಸ್ವಸಹಾಯ ಯೋಜನಾ ಅಂತ ಒಂದು ಮಾಡಿರ್ತಾರಲ್ಲ, ನೀವೇ ಬಡಿಸ್ಕೋಬೇಕು. ಅಡಿಗೆ ಅವ್ರು ಮಾಡಿಟ್ಟಿರ್ತಾರೆ ಅಷ್ಟೇ. ಅವ ತಟ್ಟೆಗೆ ತಾಕ್ಸಿಯೇ ಮತ್ತಿಟ್ಟಿರ್ತಾನೆ ಹಾಕ್ಕೊಂಡು. ಎಲ್ಲ ಸ್ವಸಹಾಯ ಯೋಜನೆ. ಏನು ಮುಂದುವರೆದಿದ್ದೇವಲ್ಲ ಕಾಲದಲ್ಲಿ ನಾವೆಲ್ಲ. ಹಂಗೆ ಅವಂದೇನೋ ಹುಚ್ಚು. ಮತ್ತೆ ಟ್ಯಾಕ್ಸ್ ನಾವು ಪ್ರತ್ಯೇಕ ವಸೂಲಿ ಮಾಡೋ ಕಾರಣವೇ ಇಲ್ಲ. ಈಗ ಯಾರ್ಯಾರು ಓಡಾಡ್ತಾರೋ ಈ ರಸ್ತೆಯಲ್ಲಿ ಅವರೇ ಅಗಲ ಮಾಡಿ ಕೊಟ್ಬಿಟ್ರೆ ಆಯಿತು ಅಂತ. ಏನು ಯೋಚನೆ! ಇಂಥವೇನಾದರೂ ಹೇಳಿದರೆ ಫ್ರೀ ಕೊಡೋ ಸರ್ಕಾರಕ್ಕೆ ಇದು ಭಾರಿ ಬೇಗ ತಲೆಗೆ ಹೋಗ್ಬಿಡ್ತದೆ. ಆಮೇಲೆ ನಾಳೆ ಎಲ್ಲಾದರೂ ಮಾಡಿದರೆ ಟೆಂಡರ್ ವ್ಯವಸ್ಥೆನೇ ಬೇಡ ಅಂಥೇಳಿ ಹೇಳಲಿಕ್ಕೆ ಬರಲ್ಲ. ಈಗೆಲ್ಲ ತುಂಬ ಗಂಭೀರವಾಗಿದೆ. ಅಂತೂ ಆ ಥರದ್ದೊಬ್ಬ ರಾಜ, ಅವನಿಗೆ ಬುದ್ಧಿ ಕಲಿಸ್ತಾ ಕೂತ್ಕೊಳ್ಬೇಕು ಅಂದರೆ ಸಮಯ ಇಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡಿದರು, ರಾಜನಿಗೆ ಹೇಳಿದ್ರಂತೆ, ನೋಡು ನಾವು ಸನ್ಯಾಸಿಗಳು ಈ ಕೈಯಲ್ಲಿ ಆಯುಧ ಹಿಡ್ಕೊಂಡು ಅಗಲ ಮಾಡೋದೆಲ್ಲ ಅಭ್ಯಾಸ ಇರಲ್ಲ, ನೀನೊಂದ್ಸಲಿ ಮಾಡಿ ತೋರಿಸು ಅಂದ್ರಂತೆ. ಅವನಿಗೇನು ತಲೆ ಒಳಗೆ ಆರ್ಡ್ರ್ ಮಾಡೋದೊಂದೇ ಅಭ್ಯಾಸ ಇತ್ತು. ಸರಿ, ಆತ ಅಗಲ ಮಾಡಲಿಕ್ಕೆ ಶುರು ಮಾಡಿದ. ಅವನು ಅಗಲ ಮಾಡಲಿಕ್ಕೆ ಶುರು ಮಾಡಿದ್ದೇ ತಡ ಆಚಾರ್ಯಲ್ಲಿದ್ದ ಹೊರಟು ಬಿಟ್ರಂತೆ. ನಡೀರಿ ಹೋಗೋಣ, ಮುಂದಿಂದೆಲ್ಲ ಅವ ಮಾಡ್ಕೋತಾನೆ ಅಂದ್ರಂತೆ. ಒಬ್ಬನೇ ಇಡೀ ರಸ್ತೆ ಅಗಲೀಕರಣ ಮಾಡಿಬಿಟ್ಟೆ. ಹೀಗೊಂದು ಘಟನೆ ನಡೀತು ಅಂತ ವರ್ಣನೆ ಮಾಡ್ತಾರೆ. ಇದು 10ನೇ ಸರ್ಗದಲ್ಲಿ ಮಧ್ವವಿಜಯದಲ್ಲಿ ಬರ್ತದೆ. ಈಗ ಈ ಕಥೆ ಹೇಳುವಾಗ ನಿಮಗೇನು ಅನ್ನಿಸ್ತದೆ? ಏನೋ ಖುಷಿ, ಭಾಳ ಸಂತೋಷ, ಇದು ಆಚಾರ್ಯರ ಕಥೆನೇ. ಆದರೆ ಆಚಾರ್ಯರ ರಸ್ತೆ ಅಗಲೀಕರಣಕ್ಕೆ ಸತ್ಯಲೋಕದಿಂದ ಹೇಳಿದ್ರು ಅಂತ ಹೇಳಬಾರ್ದಲ್ಲ. ಅದೇ ಸತ್ಯಲೋಕದಿಂದ, ಯಾಕಂದ್ರೆ ಅದೇ ಸ್ವತಃ ನಾರಾಯಣ ಪಂಡಿತರೇ ಹೇಳ್ತಾರೆ, ನಾನೇ ನೀನೋ ನೂನೇ ನನನು ನುನ್ನಾಹ ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ವಿರರಾಮನು ಮಹೀಯೋ ಮತಿ ಮಾಹಾತ್ಮ್ಯಾದ್ವೈವಶ್ಯೇನ ಖನನ್ ಕಲಹ. ಅವನೊಳಗಿದ್ದು ರಸ್ತೆ ಅಗಲೀಕರಣ ಮಾಡಿಸೋದು ಎಷ್ಟೊತ್ತು ಹಿಡಿತದರಪ್ಪ. ಎಲ್ಲರೊಳಗಿದ್ದು ಎಲ್ಲ ಕಾರ್ಯ ಮಾಡಿಸೋರೇ ಇವರಲ್ವೇ? ಇವರೇ ಎಲ್ರಿಗೆ ಪ್ರೇರೇಪಕ. ಇವರಿಗಿರೋವನೇ ಒಬ್ಬ ದೇವರು ಪ್ರೇರೇಪಕ, ಇನ್ಯಾರಿಲ್ಲ. ಬಟ್ ಈ ಮಹಿಮೆಯನ್ನು ಹೇಳುವಾಗಲೂ
ಮಧ್ವಾಚಾರ್ಯ ಭೂಮಿಗೆ ಸಾಮಾಜಿಕವಾದ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂದರೆ ರಸ್ತೆ ಅಗಲೀಕರಣವನ್ನು ಮಾಡಿಸಿದ್ದಾರೆ. ನಿಮಗೆ ಖುಷಿ ಆಗ್ಬೋದೇನೋ. ಆದರೆ ಆಚಾರ್ಯರು ನಾನು ಇದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಅದಕ್ಕೆ ಬಂದಿರಲಿಲ್ಲ, ಅವ ಅಡ್ಡಗಟ್ಟಿದ ನಿರ್ವಾಹ ಇಲ್ಲ ಅಂತ ಮಾಡಿಬೋದೆ ಅಂತಂತಾರೆ ಅಷ್ಟೆ. ಮಧ್ವವಿಜಯದ ಕಥೆಗಳನ್ನು ಮಧ್ವಾಚಾರ್ಯರ ಬಗ್ಗೆನೇ ದಾಖಲು ಮಾಡಿದ್ದು ನಿಜವಾದರೂ ಅವ್ರು ಬಂದದ್ದು ಯಾಕೆ, ಬರೆದಿದ್ರೇನಾಗ್ತಿತ್ತು ಅನ್ನೋ ಪ್ರಶ್ನೆ ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇ ಸ್ಮಿಂಜನೆ ಜ್ಞಾನ ಮಾರ್ಗಂ ಅಲ್ಲಿಗೆ ಮುಟ್ಟಿಸ್ಬೇಕೇ ಹೊರತು ನಿಮಗೆ ಯಾವುದೋ ಈ ಕಾಲಕ್ಕೊಂದು ಅವಶ್ಯಕತೆ ಇದೆ, ಅವ್ರಿಗೊಂದು ಭಾರತ ರತ್ನ ಕೊಡಿಸ್ಬೇಕು ಅಂಥೇಳಿ ನೀವು ಅವರ ಕಥೆಗಳನ್ನು ಡೈವರ್ಟ್ ಮಾಡಿ ಹೇಳಲಿಕ್ಕೆ ಹೋಗಬೇಡಿ ಅಂತಂತಾರೆ. ಅದು ಮಾಡಬೇಡಿ. ನಿಮಗೆ ಪ್ರಶಸ್ತಿ ಕೊಡ್ಲಿಕ್ಕೆ ನೀವು ಬೇಕಂದ್ರೆ ಏನಾದರೂ ಮಾಡಿಕೊಳ್ಳಿ. ಅವ್ರ ಕಥೆಗಳಲ್ಲಿ ಇಲ್ಲದೆ ಇದ್ದದ್ದು ಇಲ್ಲಿ ಯಾಕೆ ತುರುಕಬೇಕು? ಈ ಚಿಕಿತ್ಸಕ ಬುದ್ಧಿ ಸ್ಪಷ್ಟವಾಗಿರಬೇಕು ನಮಗೆ ಯಾವಾಗಲೂ. ಆಚಾರ್ಯರು ಬಂದದ್ದು ಯಾಕೆ? ವೇದಗಳ ವ್ಯಾಖ್ಯಾನ ಮಾಡಲಿಕ್ಕೆ. ಆಚಾರ್ಯರು ಬಂದದ್ದು ಯಾಕೆ? ಉಪನಿಷತ್ತುಗಳ ವ್ಯಾಖ್ಯಾನ ಮಾಡಲಿಕ್ಕೆ. ಆಚಾರ್ಯರು ಬಂದದ್ದು ಯಾಕೆ? ಬ್ರಹ್ಮಸೂತ್ರಗಳ ನೈಜ ಐದಂಪರ್ಯವನ್ನು ಜಗತ್ತಿಗೆ ಸಾರಿ ಹೇಳಲಿಕ್ಕೆ. ಗುಣಪೂರ್ಣನಾದ ಶ್ರೀಹರಿಯ ಮಹತೋಮಯವಾದ ವ್ಯಕ್ತಿತ್ವವನ್ನು ಹೃದಯದಲ್ಲಿದ್ದಾನಪ್ಪ, ದೂರದಲ್ಲಿಯೂ ಇದ್ದಾನೆ, ಹತ್ತಿರದಲ್ಲಿದ್ದಾನೆ, ಸರ್ವಕರ್ತೃ ಅವನಾಗಿದ್ದಾನೆ, ಸತ್ಯಭೂತವಾಗಿದೆ ಪ್ರಪಂಚ, ಸತ್ಯ ಪ್ರಪಂಚವನ್ನು ಜಗತ್ತಿಗೆ ಕೊಟ್ಟಿದ್ದಾನೆ. ಮುಕ್ತಿಗೆ ಹೋದರೂ ತಾರತಮ್ಯ ಬಿಡುವಂಥದ್ದಲ್ಲ, ಪ್ರಮಾಣ ಸಿದ್ಧವಾದದ್ದಿದೆ. ಜೀವನಿಗೆ ಅನಾದಿಯಾದ ಯೋಗ್ಯತೆ ಇದೆ, ಅದು ನಿರವಕಾಶ ಪ್ರಮಾಣದಿಂದ ಸಿದ್ಧವಾಗಿದೆ. ಅತ್ಯಂತ ಜೀವ ಪರಮಾತ್ಮನಿಗಿಂತಲೂ ವಿಲಕ್ಷಣನೇ ಆಗಿದ್ದಾನೆ. ಅವನೊಳಗಿರುವ ಭಗವಂತನನ್ನು ಆತ ಯಾವತ್ಯಾವತ್ತು ನೋಡ್ತಾನೋ, ನೋಡುವ ಪ್ರಯತ್ನ ಪಡ್ತಾನೋ, ಇಂದ್ರಿಯದಿಂದ ಅಲ್ಲ, ಅನುಮಾನದಿಂದ ಅಲ್ಲ, ಕೇವಲ ವೇದಗಳಿಂದ ಮಾತ್ರ, ಅದು ಅಪೌರುಷೇಯವಾದ ವೇದಗಳ ವಾಣಿಯಿಂದ ಮಾತ್ರ ಯೋಗ್ಯನಾಗಿದ್ದಾನೆ ನೋಡಲಿಕ್ಕೆ. ಆ ಭಗವಂತ ಸಾವಿರಾರು ಪ್ರಯತ್ನವನ್ನು ನೀನು ಮಾಡಿದ್ರು ಅವ ಸಿಗಲಾರ. ಆದರೆ ಅವನಾಗಿ ಪ್ರಸನ್ನನಾದರೆ ಮಾತ್ರ ನಿನಗವ ತನ್ನ ದರ್ಶನ ಕೊಡವಲ್ಲ. ಅಂಥ ಭಗವಂತನ ಪ್ರಸಾದದಿಂದ ನಿನ್ನ ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವೋ ಅಂತ ಸತ್ಯಭೂತವಾದ ಈ ಸಿದ್ಧಾಂತವನ್ನು ಜಗತ್ತಿಗೆ ಸಾರಲಿಕ್ಕೆ ಬಂದ ಆಚಾರ್ಯರೇ ಅವರೇ ಮಧ್ವಾಚಾರ್ಯರು ಅಂತ ನಾವು ಚಿಂತನೆ ಮಾಡಬೇಕು. ಅದು ಭಗವತ್ಪಾದರು. ಅದನ್ನು ಮುಚ್ಚಿಟ್ಟು ಇನ್ನೇನೆಲ್ಲ ನಾವು ಹಾಕ್ಲಿಕ್ಕೆ ಹೋದರೂ ಅದು ಟೊಳ್ಳಾಗ್ತದೆ. ಹಾಗಾಗಿ ನಾವು ಭಗವತ್ಪಾದರ ಆರಾಧನೆ ಉತ್ಸವಗಳನ್ನು, ಆರಾಧನಾ ಅಂದರೆ ಉತ್ಸವ, ಅವರ ಸ್ಮರಣೆ, ಅವರ ಅದೃಶ್ಯರಾದರು ಅಂತ ಹೇಳುವ ಆ ವಿಜಯ ಕಥಾ, ವಿಜಯೋತ್ಸವ ಅಂತ ಕರೆದಿದ್ದಾರೆ ಇದನ್ನು. ಅದಕ್ಕೇನೆ ಭಗವತ್ಪಾದರ ಮಹಿಮೆ ಹೇಳುವಾಗ ವಿಜಯ ಮಹೋತ್ಸವಸ್ಯ ಪೂಜಾ ಕುರ್ವಾಣೈರವಿರಲ ಸಂವಿದಸ್ತದಾನೀ. ಇದೊಂದು ವಿಜಯ ಮಹೋತ್ಸವದ ಕಥೆ. ಏನು ವಿಜಯ? ಯಾರ ವಿರುದ್ಧ ಹೋರಾಡಿದ್ರು ಅಂತ ವಿಜಯ ಸಂಪಾದನೆ ಮಾಡಿದರು? ಅಜ್ಞಾನದ ವಿರುದ್ಧ ಹೋರಾಟ. ಅಜ್ಞಾನದ ವಿರುದ್ಧ ಹೋರಾಟ ಬಹಳ ಕಷ್ಟ. ಯಾಕಂದರೆ ಲೋಕದಲ್ಲಿ ಎಲ್ಲ ಕಡೆ ಕರಪತ್ರ ಹಂಚೆಯಾಗಿದೆ. ಕ್ರಕಚಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ. ಕರಪತ್ರ ಹಂಚೆಯಾಗಿದೆ ಜಗತ್ತಿನಲ್ಲಿ, ಇದೇ ಸರಿಯಾದದ್ದು ಅಂತ ಒಂದು ಕಡೆಯಿಂದ ಅದರ ವಿರುದ್ಧ ಹೋರಾಟ ಮಾಡಿ ಅಲ್ಲಲ್ಲಿ ತಮ್ಮದೇ ಆದ ತತ್ವವಾದವನ್ನು ಬೌದ್ಧಿಕವಾಗಿ ಇದನ್ನು ಜಗತ್ತಿಗೆ ಕೊಡಬೇಕಲ್ರಿ. ಅಷ್ಟು ಸುಲಭ ಆಕ್ಸೆಪ್ಟ್ ಮಾಡ್ತದ ಪ್ರಪಂಚ ಇವತ್ತದನ್ನು? ಆ ಕೆಲಸವನ್ನು ಮಾಡಿದ ಮಹಾನುಭಾವರೇ ಭಗವತ್ಪಾದರು ಅಂತ ನಾವು ಅನುಸಂಧಾನ ಮಾಡಬೇಕು. ಅತಿಮಾನುಷ ಶಕ್ತಿಗಳನ್ನು ತೋರಿಸಿದ್ದು ಅಂತ ನಾವು ಭಗವತ್ಪಾದರ ಬಗ್ಗೆ ಈ ಕೂಡಲೇ ಹೇಳೋದು ಬೇಡ. ಯಾಕೆ? ಭಗವಂತನ ಆದೇಶ ಆಗಿದೆ, ಮನುಷ್ಯರಲ್ಲಿ ಬಂದಾಗ ಮನುಷ್ಯರಂತೆ ವರ್ತಿಸ್ರಿ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ಮಧ್ವವಿಜಯದೊಳಗೆ ಅತಿಮಾನುಷ ಚರಿತ್ರೆಗಳನ್ನು ವರ್ಣಿಸಿದ್ಲು ಬಹಳ ಕಡಿಮೆ, ಕ್ವಚಿತ್. ಎಲ್ಲ ಮಾನುಷ ವ್ಯವಸ್ಥೆಗಳಿಗೆ ಅನುಗುಣವಾಗಿ ತಮ್ಮ ಚರಿತ್ರೆಗಳನ್ನು ತೋರಿಸ್ತಾ ಬರ್ತಾರೆ. ನೀವು ಅದನ್ನು ಗಮನಿಸಬೇಕು. ನೋಡಿ, ಭಗವತ್ಪಾದರ ಚರಿತ್ರೆಯನ್ನು ವರ್ಣಿಸುವಾಗ 16 ಸರ್ಗಗಳಲ್ಲಿ ಒಂದು ಮೊದಲನೇ ಸರ್ಗ ಹನುಮ ಭೀಮಾವತಾರಕ್ಕೆ ಮೀಸಲು ಮಾಡಿದರೆ, 2ನೇ ಸರ್ಗದಿಂದ ಆರಂಭ ಮಾಡಿ 16ನೇ ಸರ್ಗದವರೆಗೂ ಸುಮಾರು 1008 ಅಥವಾ 1007 ಶ್ಲೋಕಗಳಲ್ಲಿ ಮಧ್ವವಿಜಯ ಎಷ್ಟು ಅದ್ಭುತವಾಗಿ, ಎಲ್ಲೂ ಕುಮಂತ್ರ ಇಲ್ಲ, ಕುತರ್ಕ ಇಲ್ಲ, ಮಣಿಮಂತ್ರಗಳ ಔಷಧಿಯ ಬಲ ಇಲ್ಲ, ಸರಳ ಬದುಕು, ಸರಳ ದಾರಿ, ಸಹಜ ಜೀವನ, ಸರಳವಾದ ಮಾತು,
ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು ಅಂತಿಲ್ಲ, ಕುಯುಕ್ತಿಗಳಿಲ್ಲ, ಅತಿರಂಜನೆ ಇಲ್ಲ, ಅತಿಶಯೋಕ್ತಿ ಇಲ್ಲ, ಸರಳವಾಗಿ ಹೇಳ್ತಾ ಬರ್ತಾರೆ ಅವರು. ಒಂದೇ ಮಾತು ಹೇಳ್ತಾರೆ ನಾರಾಯಣ ಪಂಡಿತರು, ನೀವೇನು ಮಾಡ್ಲಿಕ್ಕೆ ಹೊರಟಿರಿ ಅಂತ ಯಾರಾದರೂ ಕೇಳಿದರೆ ನಾರಾಯಣ ಪಂಡಿತರು ಅಂತಾರೆ, ನಾನು ವಿಶ್ವಗುರುಗಳ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಾರೆ ಅವರು. ನೋಡಿ, ಬಿಗುಮಾನ ಅಲ್ಲ, ನಾನು ವಿಶ್ವಗುರುಗಳ ಕಥೆ ಹೇಳಲಿಕ್ಕೆ ಹೊರಟಿದ್ದೇನೆ. ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷಾಮಿವಾಯೋರವತಾರ ಲೀಲಾಂ. ನೋಡಿ, ನಾವಿವತ್ತು ಭಾರತ ವಿಶ್ವಗುರು ಅಂತ ಕೇಳ್ತೇವೆ. ಮೊಟ್ಟ ಮೊದಲು 12ನೇ ಶತಮಾನದಲ್ಲಿ ವಿಶ್ವಗುರು ಅಂತ ಅವರನ್ನು ಕಣ್ಣಾರೆ ಕಂಡು ಹೇಳಿದ ಮಹಾನುಭಾವರು ನಾರಾಯಣ ಪಂಡಿತರು. ಏನಂತ ಹೇಳಿದ್ದಾರೆ ಅವರಿಗೆ? ವಿಶ್ವಗುರೋರ್ ವಿಶುದ್ಧಾಂ ಅಂತ ವಿಶ್ವಗುರು ಅಂತ ಶಬ್ದ ಹಾಕಿದ್ದಾರೆ ನೋಡಿ. ನಾನು ವಿಶ್ವಗುರುಗಳಾದ ಮಧ್ವಾಚಾರ್ಯರ ಕಥೆಯನ್ನು, ವಾಯು ಕಥೆಯನ್ನು ವರ್ಣನೆ ಮಾಡ್ತೇನೆ. ಇದು ಪ್ರಾರಂಭದಲ್ಲಿ ಹೇಳಿದ ಮಾತು. ಪ್ರಾರಂಭ ಹೀಗಾದರೆ ಮುಂದುವರೆದ ಭಾಗಗಳಲ್ಲಿ ನೀವು ನೋಡಿದರೆ ಮಗು ಹೇಗೆ ಹುಟ್ಟಿತು, ಹುಟ್ಟುವ ಮುನ್ನ ತಂದೆ ತಾಯಿಯಂದರು ಮಾಡಿದ ಸೇವೆ, ಆ ಸೇವೆ ಎಷ್ಟು ಕಠಿಣವಾಗಿ ಆಚರಣೆ ಮಾಡಿದ್ದಾರೆ, ಹುಟ್ಟಿದ ಮಗುವಿನ ಆ ಲಕ್ಷಣ, ದೇಹದಲ್ಲಿದ್ದ ಲಕ್ಷಣಗಳು ಏನಿದ್ದು, ಆಮೇಲೆ ಮಗುವಿನ ಬೆಳವಣಿಗೆಯಲ್ಲಾದ ಕೆಲವು ಘಟನೆಗಳಷ್ಟೇ. ಅದು ಬೆರಳೆಣಿಕೆಯ ಕಥೆ ಹೇಳ್ತಾರೆ, ತುಂಬ ನಡೆದಿರ್ತವೆ, ಇಟ್ಟು ಸಾಕು ಅಂತ ಬಿಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅಷ್ಟೇ ಸಾಕು ಅಂತ, ಅದು ಪೂರಕವಾದ ಕಥೆಗಳು. 2ನೇ ಸರ್ಗದಲ್ಲಿ ಭಗವತ್ಪಾದರ ಅವತಾರದ ನಂತರದ ಭಾಗ, ಪೂರ್ವದ ಭಾಗದಲ್ಲಿ ಹೇಳುವ ಕೆಲವು ಅಂಶಗಳನ್ನು ಅನುಸಂಧಾನ ಮಾಡಿರಬೇಕು. ಮಧ್ಯಗೇಹ ದಂಪತಿಗಳು ವಿವಾಹಾದ ನಂತರ ಬಹಳಷ್ಟು ಮಕ್ಕಳನ್ನು ಪಡೆದರೂ ಅವರಿಗೆ ಉತ್ತಮ ಜ್ಞಾನವಂತನಾದ ಮಗ ಬೇಕು ಅಂತ ಆಸೆ ಇತ್ತು. ಅವರು ಯಾರೂ ಉಳಿತಿರಲಿಲ್ಲ ಪಡೆದ ಮಕ್ಕಳು. ಏನಾದರೂ ಮಾಡಿ ಒಬ್ಬ ಜ್ಞಾನವಂತ ಮಗನನ್ನು ಪಡಿಬೇಕು ಅಂತ ಆಸೆ. 12 ವರ್ಷ ತಪಸ್ಸು ಮಾಡಿದ್ದಾರಂತೆ ನೋಡಿ, 12 ವರ್ಷ. ಪೂರ್ವೇ ಪಿಕರ್ದಮ ಪರಾಶರ ಪಾಂಡು ಮುಖ್ಯ. 12 ವರ್ಷ ತಪಸ್ಸು, ಅನಂತಾಸನ, ಅನಂತೇಶ್ವರನ ಸನ್ನಿಧಾನ, ಅವನೇ ಕುಲದೇವ. ಆ ಹೆದ್ದೈವನನ್ನು ಆಚರಣೆ ಮಾಡಿ, ಕುಲದೈವನನ್ನು ಆರಾಧನೆ ಮಾಡಿ, ಅವನ ಪ್ರಭಾವದಿಂದ ಅವರು ಮಗನನ್ನು ಪಡೆದ್ರು ಅಂತ ಹೇಳುವಾಗ ಒಂದು ಪ್ರಮುಖ ಅಂಶ ಹೇಳ್ತಾರೆ ನಾರಾಯಣ ಪಂಡಿತರು. ಈ ಮಗುವನ್ನು ಪಡೆಯುವಾಗ ಅವರಿಗಿದ್ದ ಉದ್ದೇಶ ಏನು? ಜ್ಞಾನವಂತನಾಗ ಮಗ ಬೇಕು ಅಂತಿತ್ತು. ಅದಕ್ಕೆ ಮಾಡಿದ ಫಲ ಏನು ಅಂದರೆ, ದಿನಾ ಅನಂತೇಶ್ವರನ ದೇವಸ್ಥಾನದೊಳಗೆ ಭಾರತ ಪುರಾಣಗಳನ್ನು ಪ್ರವಚನ ಮಾಡ್ತಾ ಇದ್ರಂತವ್ರು. ಅಷ್ಟೇ, ಅದೇ 12 ವರ್ಷದ ಸೇವೆ ಅಂದರೆ ಅದೇ ಅಂತೆ, ಬೇರೆ ಏನು ಪ್ರವಚನ, ಪುರಾಣ ಹೇಳ್ತಾ ಇದ್ರಂತೆ. ಮನುಷ್ಯರು ಕೂಡ್ತಾ ಇದ್ರ ಇಲ್ವಾ? ಕೂಡ್ತಿದ್ದ ಮನುಷ್ಯರಿಗೆ ಬಹಳ ಖುಷಿ ಕೊಡ್ತಿತ್ತ ಹೇಳಿದರೆ ನಾರಾಯಣ ಪಂಡಿತರಂತಾರೆ, ಬರೀ ಮನುಷ್ಯರಿಗಲ್ಲ, ಆ ಅನಂತೇಶ್ವರನ ಸೇವೆ ಮಾಡಲಿಕ್ಕೆ ಬರ್ತಿದ್ದ ದೇವತೆಗಳಿಗೆ ಖುಷಿಯಾಗಿ ಅವರು ಕೂಡ್ತಿದ್ರಂತೆ ಅದೃಶ್ಯರಾಗಿ. ಈ ಘಟನೆಯನ್ನು ದಾಖಲು ಮಾಡ್ತಾರೆ ನಾರಾಯಣ ಪಂಡಿತರು. ಇನ್ನು ಹುಟ್ಟುವ ಕಾಲದಲ್ಲಿ ಭಗವತ್ಪಾದರು ಹುಟ್ಟಿದ್ದು 32 ಲಕ್ಷಣಗಳಿಂದ ಕೂಡಿದ ದೇಹ ಅಂತದ್ದು. 32 ಲಕ್ಷಣ ಯಾರಿಗಿರ್ತದೆ ಅಂತ ಪ್ರಮಾಣಗಳನ್ನು ತೆಗೆದು ನೋಡಬೇಕಲ್ಲ ನಾವು. ಅಲ್ಲಿ ಒಳಗೆ ಪ್ರವೇಶ ಮಾಡಿದ್ದಾನೆ ವಾಯು. ಆ 32 ಸಲಕ್ಷಣ ಭರಿತವಾದ ದೇಹದಲ್ಲಿ ಪ್ರವೇಶ ಮಾಡಿದ್ದಾರೆ. ಈ ಎರಡೂ ಕೂಡ ಅಂಶವನ್ನು ನಾವು 2ನೇ ಸರ್ಗದಲ್ಲಿ ಗಮನಿಸಲೇಬೇಕಾದ ಅಂಶ. ಮುಂದುವರೆದ ಕಥಾಭಾಗದಲ್ಲಿ ವಾಯುವಿನ ಬೆಳವಣಿಗೆ, ಅಂದರೆ ಮಧ್ವಾಚಾರ್ಯರ ಬೆಳವಣಿಗೆ, ವಾಸುದೇವನ ಬೆಳವಣಿಗೆ ಹೇಗಾಯಿತು ಅಂತ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಕಥೆಗಳು ನಡೆದಿದೆ. ಸಾಲ ತೀರ್ತು ತಮ್ಮ ತಂದೆ, ಅಂದರೆ ವಾಸುದೇವನ ತಂದೆ ಸಾಲ ಮಾಡಿದ್ರು, ಸಾಲ ತೀರಿಸ್ಲಿಕ್ಕೆ ಹಣ ಇರಲಿಲ್ಲ. ಆಟ ಆಡ್ತಿದ್ದ ಮಗು ವಾಸುದೇವ ಹುಣಸೆ ಬೀಜ ಕೊಡ್ತಂತೆ. ಹುಣಸೆ ಬೀಜ ಕೊಟ್ಟ ಮೇಲೆ ಆತ ಈ ಕಡೆ ಬರಲೇ ಇಲ್ಲ, ಸಾಲಗಾರ. ಅವನು ಬರಲಿಲ್ಲಲ್ಲ, ಇವರಿಗೆ ಚಿಂತೆ ಆಯ್ತು, ಯಾಕೋ ಬರಲಿಲ್ಲ ಸಾಲಗಾರ, ನಾನೇ ಒಂದು ಸ್ವಲ್ಪ ದುಡಿದು ಹಣ ಕೊಟ್ಬಿಡ್ತೇನೆ ಹಾಗಾದರೆ ಅಂತ ತಾವೇ ದುಡಿದ ಹಣವನ್ನು ಕೊಡ್ಲಿಕ್ಕೆ ವಾಪಸ್ ಹೋದರೆ ಅವತ್ತೇ ನಿಮ್ಮ ಮಗುವಿನ ಕೈಯಲ್ಲಿ ಕೊಟ್ರಲ್ಲ ಅಂತ ಹೇಳಿದ್ನಂತ. ಇದು ಘಟನೆ ನಡೆದದ್ದು. ಆದತ್ತ ತಾನಿ ಧನಿಕೋ ಬಹುಮಾನ ಪೂರ್ವಂ. ಬಹಳ ಬಹಳ ಬಹುಮಾನದಿಂದ ಅವನು ಸ್ವೀಕಾರ ಮಾಡಿದ್ದ. ಕಾಲಾಂತರೇ ನಿಜಧನೆ ಪ್ರತಿದಿತ್ಸಿತೇಪಿ. ಕಾಲಾಂತರೇ ನಿಜಧನೆ ಪ್ರತಿದಿತ್ಸಿತೇಪಿ. ಬೇರೆ ಸಮಯದಲ್ಲಿ ಹೋಗಿ ಕೊಡ್ಲಿಕ್ಕೆ ಹೊರಟ್ರೆ
ಲಬ್ಧಂ ಸುತಾದಿತಿ ವದನ್ ದ್ವಿಜ ಪುಂಗವೇನ. ಅರೆ ಅವತ್ತೇ ನಿಮ್ಮ ಮಗು ಕೊಡ್ತಲ್ಲ ಮತ್ತೇನು ಕೊಡ್ತೀರಿ ಅಂತ ಅಂದ್ಬಿಟ್ನಂತೆ. ಇದು ನಿಜವೇ ಕಥೆ. ಸಾಲ ತೀರಿಸಿದ ಕಥೆಗಳು ಅತಿಮಾನುಷ. ಹುಣಸೆ ಬೀಜದಿಂದ ಸಾಲ ಏನು ತೀರಿಸ್ತೀರಿ ಎತ್ಕೊಂಡ್ಕೊಂಡು ಸಾಲವನ್ನು? ನಿಜವೇ. ಆದರೆ ಈ ಕಥೆಗಳನ್ನು ನೀವು ಶ್ರವಣ ಮಾಡುವಾಗ ಭಗವತ್ಪಾದರ ಅತಿಮಾನುಷವಾದ ಚರಿತ್ರೆಗಳು ಅಂತ ತಿಳಿಬೋದು. ಆದರೆ ಅವರ ಅವತಾರ ಆದದ್ದೇ ಈ ಮಹಿಮೆ ತೋರಿಸ್ಕೊಳ್ಳಿಕ್ಕೆ ಅಷ್ಟೇ ಅಂತ ಭಾವಿಸಬೇಡಿ ಅಂತ ಹೇಳ್ತೀನಿ. ಮುಂದುವರೆದ ಕಥೆಗಳಲ್ಲಿ ಏನು ನಡೆದಿದೆಯಲ್ಲ ಅದನ್ನು ಗಮನಿಸ್ರಿ, ಸ್ಪಷ್ಟ ಗೊತ್ತಾಗ್ತದೆ ಅವರ ಅವತಾರ ಯಾಕಾಯಿತು, ಆಗದೇ ಇದ್ದಿದ್ರೆ ಏನಾಗ್ತಿತ್ತು. ವಯಸ್ಸು ಬಹಳ ಚಿಕ್ಕದು. ನೇಯಂಪಲ್ಲಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದರು. ಅಲ್ಲಿಯೂ ಅವರು ತೋರಿಸಿದ ಘಟನೆಗಳನ್ನ ನೀವು ನೋಡ್ಬೋದು. ಇನ್ನೊಂದು ಊರಿಗೆ ಬರ್ತಾರೆ, ಬೇರೆ ಬೇರೆ ಹಳ್ಳಿ, ಆ ಕಡೆ ತುಳುನಾಡಿನ ಪ್ರಾಂತ, ತೌಳವ ಭೂಮಿಯಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಓಡಾಡಿದ್ದಾರೆ ಭಗವತ್ಪಾದರು. ಒಂದು ಕಡೆ ಒಬ್ಬ ಶಿವಭಟ್ಟ ಅಂತ ಒಬ್ಬರು ಪುರಾಣ ಹೇಳ್ತಾ ಇದ್ರಂತೆ. ಬಹಳ ಚಿಕ್ಕ ವಯಸ್ಸಿನ ಈ ವಾಸುದೇವ, ಅವರು ಬಹುವರ್ಷದ ಹಿರಿಯರು, ಪುರಾಣ ಹೇಳೋದ್ರಲ್ಲಿ ಪಟುಗಳು. ಅವರು ಆಡ್ತಿದ್ದ ಪುರಾಣಗಳನ್ನು ಕೇಳ್ತಾ ಕೇಳ್ತಾ ಇದ್ದವ ಸ್ವಲ್ಪ ಹೊತ್ತಾದಮೇಲೆ ಇದ್ದಕ್ಕಿದ್ದ ಹಾಗೆ ಈ ವಾಸುದೇವನೇ ಬಂದಂತೆ ಮಂಟಪದ ಮೇಲೆ. ಪುರಾಣ ಹೇಳೋ ಆಚಾರ್ಯರಿಗೆ ಹೇಳಿದ್ನಂತೆ ಜನಗಳ ಮಧ್ಯದಲ್ಲೇನೆ, ನೀವು ಪುರಾಣ ಬರೆದ ವೇದವ್ಯಾಸರಿಗೆ ವಿರುದ್ಧವಾಗಿ ಪುರಾಣ ಹೇಳಿದ್ರಿ ಅಂದ್ಬಿಟ್ನಂತೆ. ಇದು ನೋಡಿ, ವೇದವ್ಯಾಸರಿಗೆ ವಿರುದ್ಧವಾಗಿ ಪುರಾಣ ಹೇಳಿದ್ರಿ ಅಂದರೆ ಏನಾಗಬೇಡ, ಪುರಾಣ ಬರೆದವರೇ ಅವರಲ್ವೇ. ಈಗಲೂ ಅದೇ ನಡೀತಾ ಇದೆ ಸಮಾಜದಲ್ಲಿ. ಏನು ಭಾರೀ ಅಂತ ಅಂದ್ಕೊಳ್ಬೇಡ್ರ ಅವತ್ತಷ್ಟೇ ಅಂತ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅದೇ ನಡೀತಾ ಇದೆ. ಪುರಾಣ ಬರೆದ ವೇದವ್ಯಾಸರೇ ನೋಡಿ ನೋಡಿ ಸುಮ್ಮನಿದ್ದಾರೆ, ಅದಕ್ಕೆ ಅವರು ಕ್ಷಮಾ ಸಮುದ್ರರು ಅಂತಾರೆ. ಸ್ವಸೂತ್ರ ಜಾತಸ್ಯ ವಿರುದ್ಧ ಭಾಷಿ ತದ್ಭಾಷ್ಯಕಾರೋಹಮಿತಿ ಬ್ರುವನ್ಯ. ಸುಮ್ಮನಿದ್ದಾರೆ, ಕ್ಷಮಾ ಸಮುದ್ರರು, ಮತ್ತೇನು ಮಾಡೋಣ. ಅತ್ಯಂತ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಅವತ್ತಿನ ಘಟನೆ ನೀವು ನೋಡಿದರೆ ಆಶ್ಚರ್ಯ ಪಡ್ತೀರಿ. ಭಗವತ್ಪಾದರು ಅಂದ್ರಂತೆ, ವಾಸುದೇವ ಹೇಳ್ತಾನೆ ಮಗು ಹೋಗಿ, ನೀವು ವಿರುದ್ಧ ಹೇಳ್ತಿದ್ದೀರಿ. ಆವಾಗ ಜನಗಳೆಲ್ಲ ಅಂತಾರೆ, ಅವ್ರ ವಿರುದ್ಧ ಹೇಳಿದ್ರು ಅಂತ ನೀನು ಅಂತಿದ್ದೀಯಲ್ಲಪ್ಪ, ಹಾಗಾದರೆ ಪುರಾಣ ನೀನು ಹೇಳುವುದ್ರಂತೆ. ಸಣ್ಣ ಮಗು ಏನು ಹೇಳಲಿಕ್ಕೆ ಸಾಧ್ಯ ಅಂತ ಎಲ್ರಿಗೆ ಆಶ್ಚರ್ಯ. ಆದರೆ ಮಗು ಮಾತ್ರ ಪುರಾಣ ಹೇಳುವಾಗ ಅವರು ಯಾವ ವಿಷಯದಲ್ಲಿ ಎಡುತ್ತಿದ್ದಾರೆ, ಯಾವುದು ವೇದವ್ಯಾಸರ ನಿಜವಾದ ಸಿದ್ಧಾಂತ, ಪುರಾಣದ ಹಾರ್ದ ಏನು ಅಂತ ಎಲ್ಲ ಸಮಾಜದ ಬಾಂಧವರಿಗೆ ಪರಿಚಯಿಸಿದರೆ ಪುರಾಣ ಹೇಳ್ತಿದ್ದ ಆ ಭಟ್ಟರಿಗೆ ಮಾಡುವ ಸನ್ಮಾನ ಎಲ್ಲ ವಾಸುದೇವನಿಗೆ ಮಾಡಿಬಿಟ್ರಂತ ಬಂತು. ಇದು ಅಂಕುರ. ಒಂದು ಘಟನೆ ನಡಿಬೇಕಲ್ಲ, ಲೋಕದಲ್ಲಿ ನಾವು ಯಾಕೆ ಬಂದಿದ್ದೇವೆ ಅಂತ ಪ್ರಕಟಗೊಳಿಸ್ಬೇಕಾದ್ರೆ ಒಂದು ಚಿಕ್ಕ ಘಟನೆ ತೋರಿಸ್ಬೇಕು, ಅಂಕುರದಂತೆ. ಮೊಳಕೆ ಒಡೆದ ಮೇಲೆ ತಾನೇ ಮುಂದೆ ಬರಬೇಕು ಮರ. ಅದನ್ನು ಆಗಲೇ ತೋರಿಸಿದ್ರಂತೆ. ಮನೆಗೆ ಬಂದ ಮೇಲೆ ಪುನಃ ಅವ್ರ ತಂದೆನೂ ಪುರಾಣ ಹೇಳುವ ದೊಡ್ಡ ಆಚಾರ್ಯರೇ, ಭಟ್ಟ ಅಂತ ಕರೀತಿದ್ದದ್ದು ಅದಕ್ಕೆ ಅಲ್ವೇ. ಎಂಭಟ್ಟ ಇತ್ಯಭಿವದಂತಿ ಜನಾವಿನೀತಂ. ಅವರೊಟ್ಟಿಗೆ ಮಾತನಾಡ್ತಾ ಅಂತಾರೆ, ನೋಡಿ ಇವತ್ತು ಪುರಾಣ ಭಟ್ಟರು ಹಾಗೆ ಹೇಳಿದರು, ನಾನು ಅದನ್ನು ತಪ್ಪು ಅಂತ ವಾದಿಸಿ ಹೀಗೆ ಹೇಳಿದ್ದೇನೆ ಅಪ್ಪ, ನನ್ನ ತಪ್ಪ ಅವ್ರ ತಪ್ಪ ಅಂತ ಕೇಳಿದ್ರಂತೆ. ಮನೆಗೆ ಬಂತು. ಅವರು ಅನಂತೇಶ್ವರನನ್ನೇ ಸ್ಮರಣೆ ಮಾಡಿಕೊಂಡ್ರು, ಇದು ದೇವರು ಕೊಟ್ಟ ವರ ನನಗೆ ಅಂತ ಅಂದ್ಕೊಂಡ್ರಂತೆ. ಇದು ಜ್ಞಾನಕ್ಕೆ ಜಗತ್ತಿಗೆ ಬಂದ ಅವತಾರ ಅಂತನ್ಲಿಕ್ಕೆ ಈ ಘಟನೆ ಸಾಕ್ಷಿ ಅಲ್ವೇ. ಇಷ್ಟೇ ಯಾಕೆ, ಮಧ್ವ ವಿಜಯದಲ್ಲಿ ಮತ್ತೊಂದು ದಾಖಲೆ ಮಾಡ್ತಾರೆ. ಒಮ್ಮೆ ಮಧ್ವಿಗೆ ಭಟ್ರು ಪುರಾಣ ಹೇಳ್ತಾ ಇದ್ರಂತೆ. ಆ ಪುರಾಣ ಹೇಳುವಾಗ ಪುರಾಣಗಳಲ್ಲಿ ಕೆಲವು ಭಾಗಗಳಲ್ಲಿ ಹಣ್ಣು, ಶಾಖ, ಅವುಗಳ ಹೆಸರುಗಳು ಬರುವಂಥ ಶ್ಲೋಕಗಳಲ್ಲಿ ಲಿಕುಚ ಅಂತ ಒಂದು ಪದ. ಆ ಪದದ ಅರ್ಥ ಅವರಿಗೆ ಆ ಸಮಯಕ್ಕೆ, ಎಷ್ಟು ಬಾರಿ ಪುರಾಣ ಹೇಳಿದ ಮಹಾನುಭಾವರು ಮಧ್ವಿಗೆ ಭಟ್ರು, ಸಮಯಕ್ಕೇನೋ ಸ್ಫುರಣ ಆಗ್ತಾ ಇಲ್ಲ ಪಾಪ ಅವರಿಗೆ. ಆ ಪದ ಬಿಟ್ಟು ಮುಂದೆ ಹೋದರು. ಈತ ಬಂದು ತಂದೆಗೆ ಹೇಳ್ತಾ ಇದ್ದೇನಲ್ಲ, ಜನಗಳ ಮಧ್ಯದಲ್ಲಿ ತಂದೆಗೆ ಬೇಸರ ಆಗಬಾರ್ದು ಅಂತ ಕಿವಿ ಹತ್ರ ಬಂದು ಹೇಳ್ತಾನಂತಪ್ಪ, ಅದೊಂದು ಪದ ಬಿಟ್ಟೋಯ್ತು ಅಂತಂದಂತೆ. ವಿವರಣೆ ಕೊಡುವಾಗ ಅದೊಂದು ಪದ ಬಿಟ್ಟೋಯ್ತು ಅಂದರೆ, ತಂದೆಯ ಮಾತನ್ನು ನೀವು ಗಮನಿಸ್ರಿ. ನನ್ನ ಮಗು ಹೀಗೆ ಬಂದು ಹೇಳ್ತಾ ಇದೆ ಅಂದಾಗ ಯಾಕೋ ನನಗದ್ರ ನೆನಪಾಗ್ತಾ ಇಲ್ಲಪ್ಪ, ನಿನಗೆ ಗೊತ್ತಿದ್ರೆ ಹೇಳು ಅಂತಂದ್ರಂತೆ ತಂದೆ. ಲಿಕುಚ ಪದದ ಅರ್ಥವನ್ನು ಅವತ್ತಿನ ಸಭೆ ಒಳಗೆ ತಂದೆಯ ನಿಷ್ಕಲ್ಮಶತೆಯನ್ನು
ಮಗುವಿನ ಪ್ರತಿಭಾ, ಅದ್ಭುತವಾದ ಪ್ರತಿಭೆಯನ್ನು ನೋಡ್ಬೋದು. ಮಧ್ವವಿಜಯದಲ್ಲಿ ದಾಖಲು ಮಾಡ್ತಾರೆ. ಮಗುನೇ ಹೇಳ್ತಂತೆ, ಅಪ್ಪ ಆ ಲಿಕುಚ ಪದದ ಅರ್ಥ ಹೆಬ್ಬಲ್ಸು ಅಂತ ಕರೀತಾರೆ ಅಂತ ಇಷ್ಟು ವಿವರಣೆ ಕೊಟ್ಟರೆ ತಂದೆಗೆ ಎಲ್ಲಿಲ್ಲದ ಆನಂದ ಬಾಷ್ಪ ಬಂದ್ಬಿಡ್ತಂತೆ. ಲಿಕುಚನಾಂನಿ ತದಾನುದಿತಾರ್ಥಕೆ ಅಂದರೆ ಇದು ಜ್ಞಾನ ಕಾರ್ಯ ಅಲ್ವೇ? ಸಮಾಜದಲ್ಲಿ ಪುರಾಣಗಳಲ್ಲಿ ಬರುವ ಪದಗಳು, ಪುರಾಣಗಳ ವಾಕ್ಯಗಳ ನೈಜ ಅರ್ಥ ಎಲ್ಲಿದೆ, ಹೇಗೆ ನೋಡ್ಕೊಳ್ಬೇಕು, ಯಾವ ರೂಟ್ನಲ್ಲಿ ಹೋದರೆ ವೇದವ್ಯಾಸರು ಸಿಗ್ತಾರೆ, ಅವರ ಹೃದಯ ಏನು ಅಂತ ಲೋಕಕ್ಕೆ ತಿಳಿಸ್ಲಿಕ್ಕೆ ಮಾಡಿದ ಅವತಾರವೇ ಅದು ಮಧ್ವಾವತಾರ ಅಂತ ನಾವು ಅನುಸಂಧಾನ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವ ರೀತಿಯೂ ಆಗಬಾರ್ದು. ಸ ಮಧ್ವೋ ವೈದಿಕಾಚಾರ್ಯ ಅಂತಾರೆ ರಾಜರು. ಅದಕ್ಕೇನೆ ಅವರು ವೇದಗಳನ್ನು ಜಗತ್ತಿಗೆ ಸ್ಫುಟವಾಗಿ ತಿಳಿಸ್ಲಿಕ್ಕೋಸ್ಕರನೇ ಮಾಡಿದ ಅವತಾರ ಅದು. ಅವರ ಅವತಾರ ಅದಕ್ಕಾಗೇ ಮಾಡಿದ್ದಾರೆ. ವೇದಾಂತವನ್ನು ಲೋಕಕ್ಕೆ ತಿಳಿಸ್ಲಿಕ್ಕೆ ಮಾಡಿದ ಅವತಾರ. ಮುಂದುವರೆದ ಭಾಗದಲ್ಲಿ ನೀವು ನೋಡುವ ಕಥೆಗಳು ಬಹಳ ಇದೆ. ಇದು ಪುರಾಣದ ವಿಷಯ ಹೀಗಾದರೆ ಮುಂದುವರೆದ ಭಾಗದಲ್ಲಿ ಕೆಲವು ಕಥೆಯನ್ನು ಉಲ್ಲೇಖ ಮಾಡ್ತಾರೆ ನಾರಾಯಣ ಪಂಡಿತರು. ಭಾರಿ ಸ್ವರಸ ಇದೆ. ವೇದ ಇದೆ, ವೇದಾಂತ ಇದೆ. ಬ್ರಹ್ಮಸೂತ್ರಗಳಿಗೆ ವೇದಾಂತ ಅಂತಾರೆ, ಉಪನಿಷತ್ತಿದೆ. ಆದರೆ ಏನು ಮಾಡೋಣ ಸ್ವಾರಸ್ಯ ಅಂದರೆ ಅದರ ನೈಜ ಅರ್ಥವನ್ನು ತಿಳಿಯದೆ ತಪ್ಪಾಗಿ ವಿವರಣೆ ಕೊಡ್ಲಿಕ್ಕೆ ಶುರು ಮಾಡಿದ್ರಂತೆ. ಭಗವತ್ಪಾದರು ವಾಸುದೇವನಾದಾಗ ಸನ್ಯಾಸದ ಕಡೆ ಅಭಿರುಚಿ ಹೆಚ್ಚು ತೋರಿಸಿ ವಯಸ್ಸು ಸಣ್ಣದಿದ್ದಾಗಲೇ ಗುರುಗಳನ್ನು ಹುಡುಕೊಂಡು ಬಂದು ಅಚ್ಯುತ ಪ್ರಜ್ಞರಿಂದ ಆಶ್ರಮ ಸ್ವೀಕಾರ ಮಾಡಿದರು. ಪೂರ್ಣ ಪ್ರಜ್ಞರು ಅಂತ ಆದರು. ಈ ಕಥೆ ನಮಗೆ ಗೊತ್ತಿದೆ. ಪಾಠ ಮಾಡಬೇಕಲ್ಲ ಅಂತ ಶಿಷ್ಯನನ್ನು ಸ್ವೀಕಾರ ಮಾಡಿದ್ದಾರೆ. ಪಾಠ ಮಾಡಿ ಒಳ್ಳೆ ವೇದಾಂತ ವಿದ್ವಾಂಸನನ್ನು ಮಾಡಬೇಕು ಶಿಷ್ಯನನ್ನು ಅಂತ ಯಾವ ಗುರುಗಳಿಗೆ ಆಸೆ ಇರಲ್ಲ. ಪಾಠಕ್ಕೆ ಕರೆದ್ರು ಪೂರ್ಣ ಪ್ರಜ್ಞರನ್ನು, ಅಚ್ಯುತ ಪ್ರಜ್ಞರು. ಪಾಠಕ್ಕೆ ಕುಳಿತು ಪಾಠ ಮೊದಲನೇ ದಿನವೇ ಅವರು ದಿನಾ ಪಾಠ ಮಾಡ್ಕೊಂಡು ಬಂದ ಒಂದಿಷ್ಟು ಗ್ರಂಥಗಳಿತ್ತಲ್ಲ, ಶಿಷ್ಯರಿಗೆ ಮತ್ತು ಅದನ್ನೇ ಬೋಧಿಸ್ಬೇಕು. ಸರಳವಾಗಿ ಅವರು ಯಾವುದನ್ನು ಬೋಧಿಸ್ಕೊಂಡು ಬಂದಿದ್ರೋ ಅದನ್ನೇ ಬೋಧಿಸ್ಲಿಕ್ಕೆ ಶುರು ಮಾಡಿದರು. ಮೊದಲನೇ ಶ್ಲೋಕ ಹೇಳ್ತಿದ್ದಾರೆ. ಇನ್ನು ಶ್ಲೋಕ ಹೇಳುವಾಗಲೇ ಭಗವತ್ಪಾದರು, ಗುರುಗಳೇ ನೀವು ಹೇಳಿದ ಶ್ಲೋಕದಲ್ಲಿ ಸರಿಸುಮಾರು 32 ದೋಷ ಇದೆ ಅಂದ್ರಂತೆ. ಛೇ 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 ಷೋಡಶಕದ್ವಯಾತ್ಮಕಂ. ಷೋಡಶಕ ಅಂದರೆ 16. 16ರ 2 ಎಷ್ಟಾಯಿತು? 32 ದೋಷ ಇದೆ ಒಂದು ಶ್ಲೋಕದಲ್ಲಿ. ಆಚಾರ್ಯರು ಆ ಮಾತು ಕೇಳೇ ಆಶ್ಚರ್ಯ. ಇಷ್ಟು ದಿವಸದಿಂದ, ಇಷ್ಟು ವರ್ಷದಿಂದ ಈ ಗ್ರಂಥ ನಾನು ಪಾಠ ಮಾಡ್ಕೊಂಡು ಬಂದಿದ್ದೇನೆ. ಈಗೆಲ್ಲ ಹಿಂಗೇನಾದರೂ ನೀವು ಪಾಠ ಮಾಡೋರಿಗೆ ಹೇಳ್ರಿ, ಮತ್ತೆ ಮರುದಿನ ನಿಮ್ಮನ್ನು ಪಾಠಕ್ಕೆ ಕೂಡಿಸಿದ್ರೆ ಕೇಳಿ. ಪ್ರವಚನಕಾರರು ಕೂಡಲ್ಲ ಈಗ. ಆಚಾರ್ಯ ಯಾಕೋ ನಿಮ್ಮ ಪ್ರವಚನದಲ್ಲಿ ಸ್ವಲ್ಪ ಹೀಗಾಗಿತ್ತಲ್ಲ ಅಂದರೆ ಮುಂದಿನ ಸಲ ಕರೀರಿ ನೋಡ್ಕೋತೀನಿ ಅಂತಂತಾರೆ. ಎಷ್ಟು ಜನ ಅಂದಿಲ್ಲ ಈ ಥರ? ಸಮಾಧಾನ ಇಲ್ಲ, ಗುಣದೋಷಗಳನ್ನು ಗ್ರಹಿಸುವಂತಹ ಸಂಯಮ ಇಲ್ಲ. ಆಚಾರ್ಯ ಆ ಮಾತನ್ನು ಕೇಳಿ ಅಚ್ಯುತ ಪ್ರಜ್ಞರಂತಾರೆ 32 ದೋಷನ, ಒಂದಲ್ಲ ಎರಡಲ್ಲ, ಇಷ್ಟು ಪರಂಪರೆಯಿಂದ ಪಾಠ ಮಾಡ್ಕೊಂಡು ಬಂದ ಒಂದು ಗ್ರಂಥ ಇಷ್ಟ ಸಿದ್ಧಿಯನ್ನು ಈ ಪರಿ ಹೇಳ್ತಿದ್ದೀರಲ್ಲ ಅಂತ ಹೇಳ್ರಿ ನೋಡೋಣ. ಹಾಗಾದರೆ ಎಲ್ಲ ದೋಷಗಳನ್ನು ತೋರಿಸಿದ್ರಂತೆ. ಒಂದು ಶ್ಲೋಕ ಹೇಗಿರಬಾರ್ದು ಅನ್ಲಿಕ್ಕೆ ಇದೇ ಪ್ರಮಾಣ, ಇದೇ ಉದಾಹರಣೆ ಅಂದ್ಬಿಟ್ರಂತೆ. ಕೆಲವು ಪುಸ್ತಕಗಳನ್ನು ನೀವು ನೋಡ್ಬೋದು ಇವತ್ತು. ಪುಸ್ತಕ ಅಂದರೆ ಹೇಗಿರಬಾರ್ದು ಅನ್ಲಿಕ್ಕೆ ಅದು ಉದಾಹರಣೆ ಆಗಿರ್ತದಂತೆ. ಕೆಲವು ಪ್ರವಚನನೂ ಹಾಗೆ ಇರ್ತಾವೆ. ನಮ್ಮದೆಲ್ಲ ಪ್ರವಚನ ಹೇಗಿರಬಾರ್ದು ಅನ್ಲಿಕ್ಕೆ ಇವರು ಪ್ರವಚನ ಉದಾಹರಣೆ ನೋಡ್ರಿ ಅಂತಂತಿರ್ತೀವಿ. ಬರವಣಿಗೆ ಹೇಗಿರಬಾರ್ದು ಅನ್ಲಿಕ್ಕೆ ಇವರು ಬರವಣಿಗೆ ಉದಾಹರಣೆ ಅಂತ. ಹೇಗಿರಬಾರ್ದು ಭಾಷ್ಯ, ಹೇಗಿರಬಾರ್ದು ವ್ಯಾಖ್ಯಾನ, ಹೇಗಿರಬಾರ್ದು ಟಿಪ್ಪಣಿ ಅಂತನ್ಲಿಕ್ಕೆ ಇದು ಉದಾಹರಣೆ ಅಂದ್ರಂತ ಆಚಾರ್ಯರು. ಅದನ್ನು ಕೇಳಿ ಅಚ್ಯುತ ಪ್ರೇಕ್ಷರು ದಂಗ ಪಡೆದ್ರಂತ. ಇಷ್ಟು ಪರಂಪರಾಗತವಾಗಿ ನಾನು ಪಾಠ ಮಾಡ್ಕೊಂಡು ಬಂದರೆ ಯಾರೊಬ್ಬರೂ ಇಷ್ಟು ದೋಷ ತೋರಿಸಿರಲಿಲ್ಲ, ಈತ ಶಿಷ್ಯ ಬೇರೆಯೇ ಇದ್ದಾನಲ್ಲ ಅಂದ್ರಂತ. ಸರಿ, ಆ ಗ್ರಂಥ ಬೇಡ ಅಂತ ಬಿಟ್ಟರು ಪಾಪ ಅವರು. ಮತ್ತೊಂದು ಸಲ ಭಾಗವತ ಪುರಾಣ ಪಾಠ ಶುರು ಮಾಡಿದರು. ಶಿಷ್ಯರನ್ನು ಕರೆದ್ರು, ಪಾಠಕ್ಕೆ ಕರಿಯಪ್ಪ ಶಿಷ್ಯರನ್ನ, ಭಾಗವತ ಹೇಳ್ತೀನಿ. 5-6 ಜನ ಶಿಷ್ಯರು ಕುಳಿತಿದ್ದಾರೆ. ಪುರಾಣ ಭಾಗವತ ಪ್ರಾರಂಭ ಆಗಿದೆ. ಭಾಗವತದಲ್ಲಿ ಗದ್ಯ ಭಾಗ ಹೆಚ್ಚು ಬರೋದು 5ನೇ ಸ್ಕಂದದಲ್ಲಿ. ಅದರದೇ ಪಾಠ ಪ್ರಾರಂಭ ಆಗಿತ್ತು. ಆಚಾರ್ಯರು ಪಾಠ ಕೇಳ್ತಾ ಇರುವಾಗ
ಗುರುಗಳನ್ನು ವಿನಂತಿಸ್ಕೊಂಡ್ರಂತೆ. ಗುರುಗಳನ್ನು ವಿನಂತಿಸ್ಕೊಳ್ಳುವಾಗ ಹೇಳ್ತಾರೆ, ಗುರುಗಳೇ, ನೀವು ಯಾವ ಪುಸ್ತಕ ಇಟ್ಕೊಂಡು ಪಾಠ ಮಾಡ್ತಿದ್ದೀರಿ, ಆ ಪುಸ್ತಕದಲ್ಲಿ ಏನು ಶ್ಲೋಕದ ಪದಗಳಿವೆ ಅದು ವೇದವ್ಯಾಸರು ನಿರ್ಮಿಸಿದ ಪದಗಳು ಅಲ್ಲ ಅಂದ್ರಂತೆ. ಪಾಠಭೇದ ಅಂತ ಕರೀತಾರೆ ಇದಕ್ಕೆ. ಅದು ವೇದವ್ಯಾಸರು ಹಾಕಿದ ಪದಗಳಲ್ಲ, ಅದು ವ್ಯಾಸರಿಗೆ ಸಮ್ಮತವಾದ ಶ್ಲೋಕಗಳ ಪಾಠ ಅದಲ್ಲ. ಇಷ್ಟಂದಾಗ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಅವರು, ಅಚ್ಯುತ ಪ್ರಜ್ಞರಂದ್ರೆ ಏನು ಸಾಧಾರಣನೇ, ಎಷ್ಟು ದೊಡ್ಡ ವಿದ್ವಾಂಸರು, ಅವರಿಗೆ ಈ ಶಿಷ್ಯ ಮೊನ್ನೆ ಆಶ್ರಮ ಸ್ವೀಕರಿಸಿ ಕೆಲವೇ ತಿಂಗಳುಗಳಾಗಿತ್ತೇನೋ, ಆಗಲೇ ಇವರು ಆ ಪುಸ್ತಕದಲ್ಲಿ ಈ ಥರದ ವ್ಯವಸ್ಥೆ ಸರಿ ಇಲ್ಲ ಅಂದಾಗ ಏನಾಗಬೇಡ. ಸಹಜವಾಗಿ ಮನುಷ್ಯನಿಗೆ ಬರೋದು ಸಿಟ್ಟು. ಹೀಗೆಲ್ಲ ಅಂದಾಗ ಹರ್ಟ್ ಆಗ್ತದೆ, ಮನುಷ್ಯನಿಗೆ ಹರ್ಟ್ ಆಗ್ತದೆ. ಮನೆಯಲ್ಲಿ ಮಾಡಿದ ಅಡುಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅಂದ್ರೆ ಮಾಡಿದವ್ರಿಗೆ ಏನೆಲ್ಲ ಆಗಿರ್ತದೆ. ಅಥವಾ ಬರುವಾಗ ತರಕಾರಿ ತರೋ ಯಜಮಾನ್ರು ಏನಾದರೂ ಒಂದು ಕೊಳತು ತಂದಿದ್ರೂ ಏನೆಲ್ಲ ಆಗ್ತದೆ. ಇಷ್ಟು ದಿವಸದಿಂದ 20 ವರ್ಷ ಆಯಿತು ತರಕಾರಿ ತರಲಿಕ್ಕೆ ಶುರು ಮಾಡಿ, ನನಗೆ ಗೊತ್ತಿಲ್ಲೇನು ಯಾವ್ದು ತರಬೇಕು ಬಿಡಬೇಕು, ಏನದು ಛೇ 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 ಛೇ. ಮಲಗೋ ತನಕ ಸರ್ತು, ಉಂಡು ಮಲಗೋ ತನಕನೂ ಹರ್ಟ್ ಆಗ್ತದೆ. ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಅಂದ್ಕೊಂಡು ಬಿಡ್ತೀವಿ. ಅದು ಏನಾಗಲ್ಲ, ಅದರ ಮೂಮೆಂಟ್ ಹಾಗೆ ಮಾಡಿಸ್ತದೆ. ಇನ್ನು ವೇದಾಂತ, ಪುರಾಣ, ಸಚ್ಚಾಸ್ತ್ರ, ಆ ಸಾಹಿತ್ಯ, ಅವುಗಳಲ್ಲೇ ತಮ್ಮ ಜೀವನ ಸವದಿರ್ತಾರೆ. ಈಗ ತಾನೇ ಆಶ್ರಮ ಕೆಲವೇ ದಿನಗಳಾಗಿ ಬಂದ ಒಬ್ಬ ಶಿಷ್ಯ ಈ ಮಾತನ್ನು ಆಡಿದರೆ ಏನಾಗಬೇಡ ಮನಸ್ಸು, ಅಚ್ಯುತ ಪ್ರಜ್ಞರ ಮನಸ್ಸು ಏನಾಗಬೇಡ. ಅದಕ್ಕೆ ಅವರಂದರು, ವ್ಯಾಸರು ಯಾವ ಅಭಿಪ್ರಾಯದಿಂದ ಯಾವ ಶ್ಲೋಕದಲ್ಲಿ ಯಾವೆಲ್ಲ ಪದಗಳನ್ನು ಹಾಕಿದ್ದಾರೆ ಎಲ್ಲ ತಿಳಿದಿದೆಯೋ ಅಂದ್ರಂತೆ. ಅಂದಾಗ ತಿಳಿದಿದ್ದೇನೆ ಎಂದ್ಬಿಟ್ರಂತೆ ಇವರು. ತಿಳಿದಿದ್ದೇನೆ ಎಂದರು. ಸರಿ, ಹಾಗಾದರೆ ಪುಸ್ತಕಗಳನ್ನು ತರೋಣ ಆಗಲಿ. ಬೇರೆ ಬೇರೆ ಪ್ರತಿಗಳನ್ನು ತರಿಸಿದರು. ಹಿಂದಿನ ಕಾಲದ ತಾಳೆವಾಲೆ ಪ್ರತಿಗಳು ಬೇರೆ ಬೇರೆ ತರಿಸಿದರು. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಪಾಠ ಇರೋದನ್ನು ತರಿಸಿ ಶಿಷ್ಯರ ಕೈಯಲ್ಲಿ ಆ 5ನೇ ಸ್ಕಂದದ ಭಾಗಗಳನ್ನು, ಒಂದೇ ಭಾಗವನ್ನು, ಈ 5 ಪುಸ್ತಕಗಳನ್ನು ತರಿಸಿ 5-6 ಪುಸ್ತಕಗಳಲ್ಲಿ ಇದ್ದದ್ದನ್ನು ಹೇಳು ನೀನು ಈಗ ಅಂತಂದ್ರಂತೆ. ಆಗ ಆಚಾರ್ಯರು ತಾವು ಪುಸ್ತಕಗಳನ್ನು ಇಟ್ಕೊಳ್ಳಿಲ್ಲ. ಶಿಷ್ಯರ ಕೈಯಲ್ಲಿ ಪುಸ್ತಕಗಳಿದ್ದಾವೆ, ಗುರುಗಳ ಕೈಯಲ್ಲಿ ಒಂದಿದೆ. ಭಗವತ್ಪಾದರು ಭಾಗವತದ ವ್ಯಾಖ್ಯಾನ ಪ್ರಾರಂಭ ಮಾಡಿದ್ರಂತೆ. ಗುರುಗಳೇ, ನೀವು ಇಟ್ಕೊಂಡು ಪುಸ್ತಕದಲ್ಲಿ ಶ್ಲೋಕದ ಪದ ಹೀಗಿದೆ, ಅವರು ಇಟ್ಕೊಂಡು ಪುಸ್ತಕದಲ್ಲಿ ಶ್ಲೋಕದ ಪದ ಹಾಗಿದೆ, ಇನ್ನೊಬ್ರು ಇಟ್ಕೊಂಡು ಪುಸ್ತಕದಲ್ಲಿ ಶ್ಲೋಕ ಹೀಗಿದೆ, ಇವು ಎಲ್ಲದರೊಳಗೂ ಇದೊಂದು ಪುಸ್ತಕದಲ್ಲಿರೋ ಪಾಠ ಸರಿ ಇದೆ ಅಂತ ಹೇಳಿಬಿಟ್ರಂತೆ. ಒಂದು ಪುಸ್ತಕದ ಮಾತ್ರ ಸರಿ ಇದೆ, ಉಳಿದೆಲ್ಲ ಯಾಕೆ ತಪ್ಪಿದೆ ಅನ್ನೋದ್ರ ವಿವರಣೆ ಕೊಟ್ಬಿಟ್ರಂತೆ. ಯಾಕೆ ತಪ್ಪಿದೆ? ಭಾಗವತದಲ್ಲೇ ಬೇರೆ ಕಡೆಯಲ್ಲಿ ಆ ಶ್ಲೋಕ ಬೇರೆ ರೀತಿ ಬಂದಿದೆ, ಆ ಪದ ಅದಕ್ಕಿದು ವಿರುದ್ಧ ಆಗ್ತದೆ, ಹೀಗಾಗಿ ಇದೇ ಪಾಠ ಸರಿಯಾದದ್ದು, ಆ ಪಾಠ ಸರಿಯಲ್ಲ, ವ್ಯಾಸರಿಗದು ಸಮ್ಮತ ಅಲ್ಲ ಅಂದ್ಬಿಟ್ರಂತೆ. ಆವಾಗ ಅಚ್ಯುತ ಪ್ರಜ್ಞರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ವಿದ್ವಾಂಸರು, ಅವ್ರಿಗೆ ಗೊತ್ತಾಯಿತು ಗುಣದೋಷಗಳನ್ನು ವಿಚಾರ ಮಾಡೋರು. ಆವಾಗ ಅವರಂತಾರೆ, ಎಲ್ಲ ತಿಳಿದಿದೀಯ ನೀನು, ಎಲ್ಲ ಮಾಡ್ಕೊಂಡು ಬಂದಿದೆಯಾ ಅಧ್ಯಯನ, ವಯಸ್ಸು ಎಷ್ಟು ಸಣ್ಣದಿದೆಯಲ್ಲ ನಿಂದು, ಯಾವಾಗ ಓದಿದಿ ಇದನ್ನೆಲ್ಲ? ಭಾಗವತ ಹೇಳ್ತೀಯ, ರಾಮಾಯಣ ಹೇಳ್ತೀಯ, ರೆಫರೆನ್ಸ್ಗಳನ್ನು ಕೊಡ್ತೀಯ, ಶಾಸ್ತ್ರಗಳನ್ನು ಹೇಳ್ತೀಯ, ವೇದಾಂತದ ಗ್ರಂಥ ಹೇಳಲಿಕ್ಕೆ ಹೊರಟ್ರೆ ಅದು ಸರಿ ಇಲ್ಲ, ಅಲ್ಲೇನು ಗುಣದೋಷ ಹೇಳ್ತಿದ್ದೀಯ, ಯಾವಾಗ ಓದ್ಕೊಂಡು ಬಂದಿದೆಯಲ್ಲ ನೀನು? ಭಗವತ್ಪಾದರ ಬಾಯಲ್ಲಿ ಬಂದ ಮಾತೇನು ಗೊತ್ತೇನು ಆವಾಗ? ಅತ್ರ ಜನ್ಮ ನಿನಯತ್ ಪಠಿತಂತೆ. ನಾವು ಈ ಜನ್ಮದಲ್ಲಿ ಓದಿದ್ದಲ್ಲ ಇದು ಯಾವುದೂ ಕೂಡ. ಪೂರ್ವ ಜನ್ಮ ಸುಹಿವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಇದೆಲ್ಲ ಹಿಂದಿನ ಜನ್ಮದಲ್ಲಿ ಮುಗಿಸ್ಕೊಂಡು ಬಂದಿದ್ದೇವೆ ನಾವು, ಈಗೇನು ಓದಬೇಕಾದ ಕಾರಣ ಇಲ್ಲ ಅಂತಂದ್ರಂತೆ. ಓದಬೇಕಾದ ಕಾರಣ ಇಲ್ಲ, ಓದಿದ್ದೆಲ್ಲ ಆಗೋಗಿದೆ ಅಂತಂದರೆ ಭಗವತ್ಪಾದರ ಅವತಾರ ಅಧ್ಯಯನ, ಅಧ್ಯಾಪನ, ಜ್ಞಾನಕ್ಕಾಗಿಯೇ ಮಾಡಿದ ಅವತಾರ ಅನ್ನೋದು ಈ ಕಥೆಯಿಂದ ಮತ್ತಷ್ಟು ದೃಢ ಆಗ್ತದೆ ಅಂತ ನಮಗೆ ಸ್ಪಷ್ಟ. ಇದನ್ನು ಅನುಸಂಧಾನ ಮಾಡಬೇಕು ನೋಡಿ. ಇಡೀ ಮಧ್ವ ವಿಜಯದೊಳಗೆ ಭಗವತ್ಪಾದರ ಅವತಾರದ ಕಥೆಗಳಲ್ಲಿ ಎಲ್ಲೆಲ್ಲಿ ಬರ್ತದೆ ಅದೆಲ್ಲ ಧ್ಯಾನ ಪ್ರಧಾನವಾದ ಕಥೆ, ಜ್ಞಾನಕ್ಕೋಸ್ಕರ ಮಾಡಿದ ಕಥೆ. ಇನ್ನೇನು ಬಾಳೆಹಣ್ಣು ತಿಂದರು, 100 ಬಾಳೆಹಣ್ಣು
100 ಕೊಡ ಹಾಲು ಕುಡಿದ್ರು, ಕಳ್ಳರಿಗೆ ಕಾಣದಂತೆ ಅದೃಶ್ಯರಾಗಿ ನಡೆದ್ರು, ಕೈಯಲ್ಲಿದ್ದ ಕರವಸ್ತ್ರವನ್ನು ಎಸೆದ ಕೂಡಲೇ ಕಳ್ಳರೆಲ್ಲ ಅದೇ ಹಣ ಅಂತ ಭ್ರಮಿಸಿ ಮುಗಿಬಿದ್ರು. ಒಬ್ಬ ರಾಜ ತುರಸ್ಕ ರಾಜನ ಎದುರುಗಡೆಯಲ್ಲಿ ತಮ್ಮ ಗಾಂಭೀರ್ಯದ ನಡಿಗೆಯನ್ನು ತೋರಿಸಿ ಅವನನ್ನು ಮೋಹಮುಗ್ಧರನ್ನು ಮಾಡಿದರು. ಅದೇ ಭಾಷೆಯಲ್ಲಿ ಮಾತನಾಡಿ ಕೈಯಲ್ಲಿ ಬೀಜ ತಗೊಂಡು ಅಲ್ಲೇ ಬೀಜ ಅಂಕುರ ಆಗಿ ಮೊಳಕೆಯಾಗಿ ಹೂ ಬರೋ ಹಾಗೆ ಮಾಡಿದರು. ಈ ಕಥೆಗಳೆಲ್ಲ ಏನಿದ್ದಾವೆ, ಇದು ಆ ಕಾಲದಲ್ಲಿ ಭಗವತ್ಪಾದರು ಕೆಲವೊಮ್ಮೆ ತಮ್ಮ ಬಗ್ಗೆ ತಮ್ಮ ಶಿಷ್ಯರಿಗೆ ಒಂದು ಸರಿಯಾದ ಯಥಾರ್ಥ ತಿಳುವಳಿಕೆ ಇರಲಿ ಅಂತ ಮಾಡಿದ್ದೇ ಹೊರತು ಅವರು ಬಂದದ್ದೇ ಇದನ್ನು ಮಾಡಲಿಕ್ಕೆ ಅಂತ ಭಾವಿಸಬೇಡ್ರಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವರು ಬಂದದ್ದೇ ಇದಕ್ಕಾಗಿ ಅಂತ ಬಣ್ಣಿಸ್ಬೇಡಿ, ಅವರು ಬಂದದ್ದೇ ಜ್ಞಾನ ಕೊಡಲಿಕ್ಕಾಗಿ ಅಂತ ಬಣ್ಣಿಸ್ಬೇಕು. ಜ್ಞಾನವೇ ಪ್ರಧಾನ ವಾಯುವಿನ ಅವತಾರಕ್ಕೆ. ನೋಡಿ, ಮುಂದುವರೆದ ಕಥೆಗಳಲ್ಲಿ ಇಡೀ 16 ಸರ್ಗದಲ್ಲಿ ಕೆಲವು ಕಥೆಗಳು ಎಷ್ಟು ಅದ್ಭುತವಾಗಿದೆ. ಗೋಮತಿ ನದಿ ತೀರಕ್ಕೆ ಸಂಚಾರ ಮಾಡ್ತಾ ಮಾಡ್ತಾ ಆಚಾರ್ಯರು ಬಂದರು. ಪದರಿ ಯಾತ್ರೆ. ಗೋಮತಿ ತೀರದ ಹತ್ತಿರದಲ್ಲಿ ಒಬ್ಬ ರಾಜ ಇದ್ದ. ಆತನಿಗೆ ಹೇಳಿದ್ರಂತೆ ಯಾರು, ಅಲ್ಲಲ್ಲಿ ಒಳ್ಳೆ ಬೆಳೆ ಬರಬೇಕಾದ್ರೆ ಹೀಗೊಂದು ವೇದ ಮಂತ್ರ ಇದೆ, ಆ ಮಂತ್ರ ಹೇಳಿ ನೀನೇನಾದರೂ ಬೀಜ ನೆಡ್ತಾ ಬಂದರೆ ಅದು ಒಳ್ಳೆ ಬೆಳೆ ಬರ್ತದೆ. ಆತ ಮಂತ್ರ ಹೇಳೇ ಹೇಳ್ತಾನೆ, ಬೀಜ ಬಿತ್ತೇ ಬಿಡ್ತಾನೆ, ಮಂತ್ರ ಹೇಳೇ ಹೇಳ್ತಾನೆ, ಬೀಜ ಬಿತ್ತೇ ಬಿಡ್ತಾನೆ. ಬೀಜ ಯಾವುದು ಮೊಳಕೆನೇ ಬರ್ತಾ ಇಲ್ಲ. ಅವನಿಗೆ ವೇದದ ಮೇಲೆ ಅಶ್ರದ್ಧೆ ಬಂತು. ಹೇಳಿದರೂ ಮಂತ್ರವನ್ನು ಬೀಜ ಮತ್ತೆ ಮೊಳಕೆ ಬರದೆ ಹೋದರೆ ಅಶ್ರದ್ಧೆ ಬರದೆ ಇನ್ನೇನಾಗ್ತದೆ. ಅದಕ್ಕೆ ಆತ ವೇದಗಳನ್ನು ಯಾರೂ ಹೇಳೋ ಕಾರಣ ಇಲ್ಲ, ಅವು ಬರೀ ಸುಳ್ಳು ಹೇಳ್ತಾವೆ, ನಾನೇ ಅದಕ್ಕೆ ಆಧಾರ, ನಾನು ಎಷ್ಟು ಬಾರಿ ಮಂತ್ರ ಹೇಳಿದ್ರು ಬೀಜ ಅಂಕುರ ಆಗ್ತಾ ಇಲ್ಲ, ಹೀಗೆಲ್ಲ ಕಡೆ ಸಾರ್ತಾ ಇದ್ದ ರಾಜ. ಒಬ್ಬ ರಾಜನಿಗೆ ಹೀಗೆ ಬುದ್ಧಿಯಲ್ಲಿ ಬಂತು ಅಂದರೆ ದೇಶ ಎಲ್ಲ ಏನಾಗಬೇಡ, ಅಂದರೆ ರಾಜನ ನಂಬಿದ ಪ್ರಜೆಗಳೆಲ್ಲ ಏನಾಗಬೇಡ. ಇದು ಒಂದು ಸ್ಥಿತಿ. ಇದು ಆಚಾರ್ಯರಿಗೆ ತಿಳಿದಿದೆ. ಸಂಚಾರ ಮಾಡ್ತಾ ಆ ದಾರಿಯಲ್ಲೇ ಬಂದರು, ಆತನೂ ಸಿಕ್ಕ. ದೈವವಶಾತ್ ಆಯ್ತು ಎದುರುಗಡೆಗೆ ಬಂದಾಗ ಆಚಾರ್ಯರ ಅವನ ಜೊತೆಗೆ ಮಾತನಾಡೋ ಹಾಗಾಯಿತು. ಯಾಕಂದರೆ ಆಚಾರ್ಯರ ಲೋಕದಲ್ಲಿ ವೇದದ ಬಗ್ಗೆ ಒಳ್ಳೆ ಶ್ರದ್ಧೆ ಮೂಡಿಸ್ತಾ ಬರ್ತಿದ್ರಂತ. ಇದು ಬಹಳ ಮುಖ್ಯ ಕೆಲಸ. ಮಧ್ವನವಮಿ ಆಗಲಿ, ಪುರಂದರದಾಸರ ಆರಾಧನೆ ಆಗಲಿ, ಗೋಪಾಲದಾಸರ ಆರಾಧನೆ ಆಗಲಿ, ನಾವೇನು ಮಾಡಬೇಕಿದೆ ಇವತ್ತು, ವೇದದ ಬಗ್ಗೆ, ವೇದದಲ್ಲಿ ಹೇಳಿದ ಆಚರಣೆಯ ಬಗ್ಗೆ ನಾವು ಚೆನ್ನಾಗಿ ಅರಿತು ಉಳಿದವರಿಗೂ ಅದನ್ನು ಮಾಡಿದರೆ ಬರ್ತದೆ ಫಲ, ಸಿಗ್ತದೆ ಫಲ. ಆಚರಣೆಯಲ್ಲಿ ಬರ್ರಿ, ನೀವು ಪ್ರವೃತ್ತರಾಗ್ರಿ ಅಂತ ಅದರಲ್ಲಿ ಶ್ರದ್ಧೆ ಹುಟ್ಟಿಸ್ಬೇಕು. ಇವತ್ತೇನಾಗಿದೆ, ಮೊದಲು ನಮಗೆ ಅಶ್ರದ್ಧೆ, ತಿಳುವಳಿಕೆ ಅಲ್ಪ ಸ್ವಲ್ಪ, ಮಾಡೋದು ಇನ್ನೂ ಅಲ್ಪ. ಇನ್ನು ನಮ್ಮನ್ನು ಬೇರೆಯವರು ಬೈದೇ ಇರ್ತಾರ, ಆಡ್ಕೊಳ್ಳದೆ ಇರ್ತಾರ. ನಮ್ಮ ಆಚರಣೆಗಳು ನಮ್ಮ ಮನೆಯಲ್ಲಿರುವ ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಗಂಡು ಮಕ್ಕಳಿಗೇನೆ ಅಶ್ರದ್ಧೆ ಮೂಡೋ ಹಾಗೆ ಮಾಡ್ತಾ ಇದ್ದಾವೆ, ತಾತ್ಸಾರ ಮೂಡೋ ಹಾಗೆ ಮಾಡ್ತಿದ್ದಾವೆ. ನಮ್ಮನೆಯ ಮಕ್ಕಳೇ ನಮ್ಮಿಂದ ದೂರ ಆಗ್ತಾ ಇದ್ದಾರೆ. ನಾವು ಕಣ್ ತೆಗೆದ್ರೆ ನಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಅವು ತಿರ್ಗಾ ಕಣ್ಣು ನಮ್ಮನ್ನೇ ತೆಗೆದು ನೋಡ್ತಾವೆ ದಿಟ್ಟಿಸಿ. ಅಂದರೆ ನಮ್ಮ ಆಚರಣೆ, ನಮ್ಮ ವೈದಿಕ ವ್ಯವಸ್ಥೆ ಅರಿವು ಎಷ್ಟು ಕಡಿಮೆ ಆಗಿದೆ. ಏನು ಶಕ್ತಿ ಇಲ್ಲ ಅಂತನಾ, ಅಥವಾ ಇದ್ದ ಶಕ್ತಿಯನ್ನು ನಾವು ಬಳಸಲಿಕ್ಕಾಗ್ತಾ ಇಲ್ಲ ಅಂತನಾ, ಏನೋ ಕೊರತೆ ಇದೆ ನಮ್ಮಲ್ಲಿ. ಯೋಚಿಸ್ಬೇಕು, ನಾವು ಗಂಭೀರವಾಗಿ ಯೋಚಿಸ್ಬೇಕಿದೆ. ಆಚಾರ್ಯ ಇದನ್ನೆಲ್ಲ ಅವನ ಬಾಯಿಯಿಂದ ಕೇಳುವಾಗ ಅವನಂತಾನೆ, ನಾನು ಬಾರಿ ಬಾರಿ ಮಂತ್ರ ಹೇಳ್ದಾತ, ಆದರೆ ನನಗೆ ಫಲ ಕೊಡಲಿಲ್ಲ. ಫಲ ಕೊಡದಿದ್ದ ಮೇಲೆ ವೇದ ಮಂತ್ರಗಳು ಸುಳ್ಳಲ್ಲದೆ ಇನ್ನೇನಾಗ್ತವೆ. ನೀವು ಊರು ತುಂಬ ಪ್ರವಚನ ಮಾಡ್ತಿದ್ದೀರಿ ವೇದಗಳನ್ನು ಅಂತ ಕೇಳಿದ್ದೀನಿ, ನೀವು ವೇದದ ಶ್ರದ್ಧೆ ಮೂಡಿಸ್ತಾ ಬರ್ತಿದ್ದೀರಿ ಅಂತ ಕೇಳಿದ್ದೀನಿ. ನನಗದರ ಬಗ್ಗೆ ಶ್ರದ್ಧೆ ಇಲ್ಲ, ಹಾಗಾಗಿ ನಾನು ಅದನ್ನು ಒಪ್ಪಲ್ಲ. ಎಲ್ಲಾದರೂ ಆಮೆಗೆ ಕೂದಲಿರ್ತದೆ ಅಂತ ಒಪ್ಪಿದರೆ ದಡ್ಡನಲ್ವೇ? ಆಮೆಗೆ ಕೂದಲಿದೆಯೇ? ಮನುಷ್ಯನಿಗೆ ಕೊಂಬಿದೆಯೇ? ಮನುಷ್ಯನಿಗೆ ಕೊಂಬಿದೆನಾ? ನರವಿಷಾಣ, ಕೂರ್ಮರೋಮ, ಇದೆಲ್ಲ ಸುಳ್ಳಲ್ವೇ? ಹಾಗೆ ವೇದಗಳೆಲ್ಲ ಸುಳ್ಳು, ಸುಮ್ಮನೆ ಸುಳ್ಳು ಹೇಳಿಕೊಂಡು ಲೋಕವನ್ನೆಲ್ಲ ಅದು ಭ್ರಮೆಗೊಳಪಡಿಸ್ತದೆ. ಯಾರೂ ಅದರಂತೆ ಆಚರಣೆ ಮಾಡುವ ಕಾರಣ ಇಲ್ಲ, ಯಾರಿಗೂ ಅದು ಫಲ ಕೊಡ್ತಿಲ್ಲ. ಅದು ಶುದ್ಧ ಪ್ರಮಾಣ ಅಲ್ಲ, ಅಪ್ರಮಾಣ. ಆಕ್ಷೇಪ ಮಾಡಿದ.
ಎಲ್ಲರೂ ಲೋಕದಲ್ಲಿ ಅನೇಕ ಶಿಷ್ಯರಿದ್ದಾರೆ, ಅವನ ಕಡೆ ಅನೇಕ ಸೈನಿಕರು ಪ್ರಜೆಗಳಿದ್ದಾರೆ. ಅವನ ಧ್ವನಿ ಧ್ವನಿಯಲ್ಲಿ ಅವನು ಮಾತಾಡ್ತಿದ್ದಾನೆ. ಅವನೇ ಸ್ವತಃ ತಾನೇ ಪ್ರಮಾಣ, ಇದು ಫಲ ಕೊಡಲ್ಲ ಅನ್ನಲಿಕ್ಕೆ ಅಂತ ತನ್ನನ್ನೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಆಚಾರ್ಯರು ಎಲ್ಲರ ಕಡೆ ನೋಡಿದರು, ಇವನನ್ನೇನಾದರೂ ಉತ್ತರ ಕೊಡದೆ ಉದಾಸೀನ ಮಾಡಿ ಹೋಗ್ಬೋದು. ಹೋದರೆ ಅವ ಇದಕ್ಕಿನ್ನಿಷ್ಟು ಮತ್ತೆ ಬಣ್ಣ ಕಟ್ಟಿ ನಾಳೆ ಟಿ ವಿಯಲ್ಲಿ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ವೇದಗಳನ್ನೆಲ್ಲ ಪ್ರವಚನ ಮಾಡ್ತಿದ್ದ ಒಬ್ಬ ಆಚಾರ್ಯರು ನನ್ನ ಎದುರುಗಡೆಗೆ ಬಂದಾಗ ಸೋತು ಸುಣ್ಣ ಆದರು ಅಂತ ಪೇಪರಲ್ಲಿ ಹಾಕಿಬಿಡ್ತಾನೆ. ಮುಗೀತಲ್ಲ ಅಲ್ಲಿ ಕತೆ. ಮೊದಲೇ ಕಾಯ್ತಿರ್ತಾರೆ, ಆ ಕಾಯ್ತಾ ಇರ್ತಾರೆ, ಅವರು ಇದನ್ನೇ ಕಾಯ್ತಿರ್ತಾರೆ. ಈ ವಿಷಯ ಎಷ್ಟು ಕಡೆಯಲ್ಲಿ ಬರ್ತದೆ. ಒಬ್ಬ ರಾಜ ಸೋತ್ ಸುಣ್ಣಾದ್ರು ಅಂತ ಲೋಕದ ತುಂಬ ಹರಡಿಸ್ಲಿಕ್ಕೆ ಎಷ್ಟೊತ್ತು ಅವನಿಗೆ. ರಾಜನಂಥವನ ಬುದ್ಧಿಯಲ್ಲಿ ಹೀಗೆ ಬಂದಿದೆ ಅಂದರೆ ಅವನನ್ನು ಬದಲಾಯಿಸಿದರೆ ಅವನನ್ನು ನೋಡೋರೆಲ್ಲ ಬದಲಾಗ್ತಾರೆ. ಕೀ ಪರ್ಸನ್ ಲೋಕದೊಳಗೆ ಬದಲಾದ ಅಂದರೆ ಅವನನ್ನು ಅವಲಂಬಿಸಿದವರೆಲ್ಲ ತಾನಾಗೆ ಒಳಗೆ ಬದಲಾಗ್ಲಿಕ್ಕೆ ಶುರು ಆಗ್ತಾರೆ. ಅದು ಬಹಳ ಮುಖ್ಯ. ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ, ದೊಡ್ಡ ರಾಜ ಇವನೇ ಹೀಗೆ ಮಾತಾಡ್ತಾನೆ, ಆಕ್ಷೇಪ ಮಾಡ್ತಾನೆ ಅಂತ ಆಗಿಬಿಟ್ರೆ ಎಲ್ಲರೂ ಅದನ್ನೇ ನಂಬಿಬಿಡ್ತಾರೆ. ಅದಕ್ಕೆ ಉಪಾಯ ಮಾಡಿದರು. ನೋಡು, ಯಾವ ಬೀಜ ನೀನು ನೆಟ್ಟದ್ದು ತೊಗೊಂಡು ಬಾ ಅಂದರು. ತಂದ, ನನ್ನ ಕೈಗೆ ಹಾಕು. ಅವ್ರ ಕೈಗೆ ಹಾಕಿಸ್ಕೊಂಡು, ನೀನು ಹೇಳಿದ ಮಂತ್ರ ಔಷಧಿ ಸೂಕ್ತ, ಸರಿ ನಾನು ಹೇಳ್ತೇನೆ ತಾವು ಹೇಳಿದರು. ಅವನ ಎದುರುಗಡೆ ತಮ್ಮ ಕೈಯಲ್ಲಿ ಬೀಜ ಹಾಕಿಸ್ಕೊಂಡು ಔಷಧಿ ಸೂಕ್ತ ಹೇಳಿದರು. ಯಾವ ಔಷಧಿ ಅದು ಶುರು ಆಗೋದು ಹಾಗೆ, ಯಾವ ಔಷಧಿ ಅಂತ ಶುರು ಆಗ್ತದೆ. ಔಷಧಿ ಸೂಕ್ತ ಹೇಳಿದರು. ಅವನು ತೋರಿಸ್ತಿದ್ದಾರೆ, ನೀನು ಹಾಕಿದ ಬೀಜ ಕೈಯಲ್ಲಿದೆ, ಬಾಯಲ್ಲಿ ಔಷಧಿ ಸೂಕ್ತ ಹೇಳ್ತಿದ್ದೇನೆ, ಬೀಜ ಮೊಳಕೆ ಹೊಡಿತದೋ ಇಲ್ಲೋ ಅಂತ ನೋಡು ಅಂದರೂ ಮೊಳಕೆ ಹೊಡೆದ್ಬಿಡ್ತಿತ್ತು. ಮೊಳಕೆ ಹೊಡೆದಿದೆ ಕೈಯಲ್ಲಿ. ಅರೆ, ಮೊಳಕೆ ಹೊಡೆದದ್ದಲ್ದೇನೆ ಗಿಡ ಬೆಳೀತು, ಮರವಾಯಿತು, ಕೈಯಲ್ಲಿ ಬಹಳ ದೊಡ್ಡ ಮರವಾಯಿತು, ಅಲ್ಲೇ ಹೂ ಬಿಡ್ತು. ಎಲ್ಲ ಔಷಧಿ ಸೂಕ್ತದ ಪ್ರಭಾವ ಅಂದರು. ಈಗ ಹೇಳು, ವೇದ ಪ್ರಮಾಣವೋ ಅಪ್ರಮಾಣವೋ? ನಮಸ್ಕಾರ ಮಾಡಿಬಿಟ್ಟ. ತಪ್ಪಾಯಿತು ಅಂದ. ಒಬ್ಬ ರಾಜ ಸರಿಯಾದ, ಲೀಡರ್ ಸರಿಯಾದ ಅಂದರೆ ಎಂಪ್ಲಾಯೀಸ್ ತಾನೇ ಸರಿಯಾಗ್ತಾರೆ. ಲೀಡರ್ ಎಡವಟ್ಟನ್ನು ಆರಿಸಿದ್ವಿ ಅಂದರೆ ಓಟ್ ಹಾಕಿ ಎಲ್ಲ ಎಡವಟ್ಟೆ, ಜವಾಬ್ದಾರಿ ನಮಗಿರ್ತದೆ. ಅವನು ಸರಿಯಾದ ಅಂದರೆ ಎಲ್ಲರೂ ಸರಿಯಾಗಿ. ಒಬ್ಬ ರಾಜನನ್ನು ನೋಡಿ, ಆ ಸಂದರ್ಭದಲ್ಲಿ ನಡೆದ ಘಟನೆ. ಆಕ್ಷೇಪಂ ತಮಸಹಮಾನ ಉಚ್ಚಮಾನಃ ಸದ್ಯೋಸೌ ನಿಜ ಕರಪಲ್ಲವದ್ವಯೇನ ಆದಾಯ ವ್ಯತನುತ ಬೀಜಮೋಷಧೀನಾಂ ಸೂಕ್ತೇನಾಂಕುರದಲ ಪುಷ್ಪ ಬೀಜ ಸೃಷ್ಟಿಂ. ಸೂಕ್ತದಿಂದ ಪುಷ್ಪ, ದಳ, ಬೀಜ ಎಲ್ಲ ಸೃಷ್ಟಿ ಮಾಡಿ ಹಾಕಿಬಿಟ್ರು. ಇದು ತಾವು ಮಾಡಿದ್ವಿ ಅಂತ ಅನ್ನಲಿಲ್ಲ, ತಮಗ ಆ ಶಕ್ತಿ ಇದೆ. ಆದರೆ ನಾನಲ್ಲಪ್ಪ, ನೀನು ಯಾವ ಔಷಧಿ ಸೂಕ್ತ ಹೇಳಿದ್ದೆ ಅದೇ ಔಷಧಿ ಸೂಕ್ತ ನನ್ನ ಬಾಯಲ್ಲಿ ಬಂದದ್ದಕ್ಕೆ ಈ ಪ್ರಭಾವ ತೋರಿಸಿದೆ ನೋಡು, ವೇದದ ಬಗ್ಗೆ ಹಾಗೆಲ್ಲ ಮಾತಾಡಬೇಡು ಅಂತಂದ್ರಂತೆ. ಆಕ್ಷೇಪ ಮಾಡುವಾಗ ಎಚ್ಚರಿಕೆ ಇರಲಿ. ಆತ ಮತ್ತೆ ಪ್ರಶ್ನೆ ಕೇಳಿದ್ದ, ಅಲ್ಲ ನಾನು ಹೇಳಿದಾಗ ಕೊಡದೇ ಇದ್ದುದು ನೀವು ಹೇಳಿದಾಗ ಯಾಕೆ ಕೊಡ್ತು ಅಂತ ಶುರು ಮಾಡಿದ. ನೀವು ಹೇಳಿದಾಗ ಯಾಕೆ ಕೊಡ್ತು? ಜ್ಞಾನದ ಬಗ್ಗೆ, ವೇದದ ಬಗ್ಗೆ ಎಷ್ಟು ಗೌರವ ಭಗವತ್ಪಾದರಿಗೆ. ಒಬ್ಬ ರಾಜ ಏನೂ ಅವರಿಗೆ ಆಗಬೇಕಿಲ್ಲ, ಸನ್ಯಾಸಿಗಳವರು. ಅವನು ಕೊಟ್ಟ ಯಾವ ಉಡುಗೊರೆನೂ ಅವಶ್ಯಕತೆ ಇರಲ್ಲ ಅವರಿಗೆ. ಅಂಥವನ ಜೊತೆಗೂ ಒಂದು ಸಂವಾದ ಮಾಡ್ತಾರೆ ಆಚಾರ್ಯರು. ಹೌದಪ್ಪ, ನೀನು ಹೇಳಿದರೆ ಯಾಕೆ ಬರಲಿಲ್ಲ ಅಂತೀಯ? ನೋಡು, ವೇದಗಳು ಅರ್ಹತೆ ಇದ್ದವರಿಗೆ ಫಲ ಕೊಡ್ತಾವೆ, ಅರ್ಹತೆ ಇಲ್ಲದೆ ಇದ್ದವರಿಗೆ ಫಲ ಕೊಡಲ್ಲ ಅಂತ ಒಂದು ವ್ಯವಸ್ಥೆ ಇದೆಯಪ್ಪ. ಎಲ್ಲ ವಿದ್ಯೆಗಳು ಅರ್ಹತೆ ಇದ್ದವರಿಗೆ ಕೊಡ್ತಾವೆ ಅನ್ನೋ ಕಾಮನ್ ಸೆನ್ಸ್ ನಿನಗೂ ಇರಬೇಕು. ನಿನಗೆ ಆ ಅರ್ಹತೆ ಇಲ್ಲ ಅನ್ಕೋ, ವೇದ ನಿನ್ನ ಬಾಯಲ್ಲಿ ನುಡಿದು ಮಾತ್ರಕ್ಕೆ ಅವು ಫಲ ಕೊಡಬೇಕಿಲ್ಲ, ಅದರದ್ದೇ ಅರ್ಹತೆ ಬೇಕಾಗ್ತದೆ ಅಂತಂದ್ರಂತೆ. ಆತ ಅಂದ, ಅರ್ಹತೆ ಇರೋ ವ್ಯಕ್ತಿಗಳೇ ಜಗತ್ತಿನಲ್ಲಿಲ್ಲ, ನಾನೇ ಇದ್ದೇನೆ ಅಂತ ತೋರಿಸಿದ್ರಂತೆ. ನಾನೇ ಇದ್ದೇನೆ. ಹೀಗೆ ಲೋಕದೊಳಗೆ ಆ ವೇದ ಅರ್ಹತೆ ಇದ್ದವನಿಗೆ ಫಲ ಕೊಡುತ್ತದೆ ಅಂತ ಸಾರಿ ಅಲ್ಲಿ ಬಂದವರಿಗೆಲ್ಲ ಮತ್ತಷ್ಟು ವೇದದ ಬಗ್ಗೆ ಗೌರವ ಬರೋ ಹಾಗೆ ಜ್ಞಾನದ ಸ್ಥಾಪನೆ ಮಾಡಿದ ಮಹಾನುಭಾವರೇ ಮಧ್ವಾಚಾರ್ಯರು ಅಂತ ನಾವು ಅನುಸಂಧಾನ ಮಾಡಬೇಕು. ಇಂಥ ಘಟನೆಗಳು ಎಷ್ಟು ನಡೆದಿಲ್ಲ.
ಹಾಗಾಗಿ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಮಧ್ವವಿಜಯಕ್ಕೆ ಅನುಗುಣವಾಗಿ ನೀವು ಚಿಂತಿಸ್ತಾ ಬಂದರೆ ಅವರ ಅವತಾರ ಆದದ್ದೇ ಬ್ರಹ್ಮಸೂತ್ರಗಳ ಜ್ಞಾನ ಕೊಡಲಿಕ್ಕೆ. ಬ್ರಹ್ಮಸೂತ್ರ ಗ್ರಂಥಗಳು ಅಂತ ನಾವು ಅದನ್ನು ಆಲೋಚನೆ ಮಾಡಬೇಕು. ಹಾಗಾಗಿ ಜ್ಞಾನವೇ ಪ್ರಧಾನವಾಗಿ ನೀಡಬೇಕು ಅಂತ ಮಾಡಿ ಸ್ವಲ್ಪವೂ ಸ್ವಾರ್ಥ ಇಲ್ಲದೆ ನಮಗೋಸ್ಕರ ಅಂತ ಬಂದ ಆ ಅವತಾರ ಅದು ಮಧ್ವಾವತಾರ ಅಂತ ನಾವು ಚಿಂತನೆ ಮಾಡಬೇಕು. ಇನ್ನು ಅವರು ಕೊಟ್ಟ ಜ್ಞಾನದ ವೈಶದ್ಯವನ್ನು ಒಂದೆರಡು ಅಂಶಗಳನ್ನು ತಿಳಿಸ್ಬಿಡಬೇಕು. ಅವರ ಜ್ಞಾನದ ವೈಶದ್ಯ ಎಷ್ಟು ಅದ್ಭುತ ಅವರ ಜ್ಞಾನ ಅಂತ ನಾವು ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚಿಸಿದ ಮೇಲೆ ಸೂತ್ರಗಳಿಗೆಲ್ಲ ಮಧ್ವಾಚಾರ್ಯ ಭಾಷ್ಯ ಅವರ ಆದೇಶದಂತೆ ರಚನೆ ಮಾಡ್ತಾರೆ. ಆ ಭಾಷ್ಯ ಹೇಗಿದೆ, ಅದಕ್ಕೆ ಅದು ಜ್ಞಾನದ ವೈಶದ್ಯವನ್ನು ಹೇಳ್ತಾರೆ ನಾರಾಯಣ ಪಂಡಿತರು. ಸ್ವತಃ ಮಧ್ವಾಚಾರ್ಯ ಒಂದು ರೂಪದಿಂದ ಭಾಷ್ಯವಾಗಿ ಕುಳಿತುಕೊಳ್ತಾರಂತೆ. ಅವರೇ ರೂಪ ಮನ್ಯ ದಿವ ಧನ್ಯಮಾತ್ಮನಃ ಸ್ವತಃ ಅವರೇ ಭಾಷ್ಯದ ರೂಪ ತಾಳಿಬಿಟ್ಟಿದ್ದಾರೆ. ಅಲ್ಲೇನು ಮಾಡ್ತಾರೆ, ತಮ್ಮ ವಾಕ್ಯಗಳು ಬಹಳ ಕಡಿಮೆ, ತಾವು ರಚನೆ ಮಾಡಿದ ವಾಕ್ಯಗಳು ಅಂತ ಬಹಳ ಕಡಿಮೆ ಭಾಷ್ಯದೊಳಗೆ. ಮತ್ತೇನು ಮಾಡ್ತಾರೆ, ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಅತಿ ಹೆಚ್ಚು ವೇದವ್ಯಾಸರ ಪುರಾಣ ವಾಕ್ಯಗಳನ್ನೇ ಮತ್ತೆ ಪ್ರಮಾಣವಾಗಿ ಕೊಡ್ತಾರೆ. ಇದು ನೋಡಿ ಜ್ಞಾನದ ವೈಶದ್ಯವನ್ನು ನೀವು ತಿಳಿಲಿಕ್ಕಿರುವ ಅಂಶ. ಸ್ವಂತ ಮಾತುಗಳಿಂದ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರು ತುಂಬ ಜನ ಇದ್ದಾರೆ ಭಾಷ್ಯಕಾರರು. ಸ್ವಂತ ಮಾತು ಸ್ವಂತ ವಿಚಾರ. ಆದರೆ ಭಗವತ್ಪಾದರು ಸ್ವಂತಿಕೆಯನ್ನು ಮೆರೆಯದೆ ಕೇವಲ ವೇದವ್ಯಾಸರ ಹಾರ್ದವನ್ನು ಅವರದೇ ಮಾತುಗಳಿಂದ ಸಂವಾದವನ್ನಾಗಿ ಕೊಟ್ಟು ಜಗತ್ತಿಗೆ ವೇದವ್ಯಾಸರ ಸಿದ್ಧಾಂತ ಇದೂ ಅಂತ ತೋರಿಸಿದ ಕೀರ್ತಿ ಅದು ಮಧ್ವಾಚಾರ್ಯರಿಗೆ ಸಲ್ಲಬೇಕಾದ ಕೀರ್ತಿ ಅಂತ ನಾವು ಅನುಸಂಧಾನ ಮಾಡಬೇಕು. ಇದೆಲ್ಲವೂ ವೇದಗಳಲ್ಲಿ ಬರ್ತದೆ. ಅವರು ಜ್ಞಾನಕ್ಕಾಗಿ ಅವತಾರ ಮಾಡಿದ್ದು, ವ್ಯಾಸರ ಹೃದಯವನ್ನು ವ್ಯಾಖ್ಯಾನಿಸಲಿಕ್ಕೆ ಅವತಾರ ಮಾಡಿದ್ದು ಅಂತ. ಎಲ್ಲಿ ತೃತೀಯಮಸ್ಯ ಋಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಣಃ ನಿರ್ಯದೀಂ ಬುದ್ಧನಾನ್ ಮಹಿಷಸ್ಯ ವರ್ಪಸಾಯಿ ಸಾನಾಸ. ನೋಡಿ, ಇದೆಲ್ಲ ವೇದಗಳು ಅವರು ಜ್ಞಾನಕ್ಕಾಗಿಯೇ ಬಂದು ಅವತರಿಸಿ ಕರೆದು ಸಜ್ಜನರಿಗೆ ಕೊಟ್ಟಿದ್ದಾರೆ ಅನ್ನೋ ಅಂಶವನ್ನು ಸ್ಪಷ್ಟವಾಗಿ ವೇದವೇ ಇದಕ್ಕೆ ಆಧಾರವಾಗಿದೆ. ಈ ಅಂಶ ನೆನಪಿಟ್ಟುಕೊಳ್ಬೇಕು. ಅವರ ಜ್ಞಾನದ ಅಪಾರತೆಯನ್ನು ಒಂದು ಚಿಕ್ಕ ಕಥೆಯಲ್ಲೂ ಹೇಳ್ತಾರೆ ನಾರಾಯಣ ಪಂಡಿತರು. ತುಳುನಾಡಿನಲ್ಲಿ ಮಹಾಲಿಂಗೇಶ್ವರ ಅಂತ ಒಂದು ದೇವಸ್ಥಾನ. ಆ ಮಹಾಲಿಂಗೇಶ್ವರ ದೇವಸ್ಥಾನದೊಳಗೆ ಇವರು ಬರ್ತಾರೆ, ಇವರು ಜ್ಞಾನ ಕಾರ್ಯ ಮಾಡ್ತಾರೆ, ಜ್ಞಾನದ ಬುತ್ತಿಯನ್ನು ಉಣಬಡಿಸ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು.
ಷಡಂಗ ವೇದವನ್ನು ಅಧ್ಯಯನ ಮಾಡಿದ ವಿದ್ವಾಂಸರು ಇದ್ರಂತಲ್ಲೆಲ್ಲ. ಇವರು ಬಂದಾಗ ಇವರನ್ನು ಆಧರಿಸಿ ಎತ್ತರದಲ್ಲಿ ಕೂಡಿಸಿದರು. ಸಾಮಾನ್ಯ ಆಚಾರ್ಯರು ಪ್ರವಚನಕ್ಕೆ ಅಂತ ಕುಳಿತಾಗ ಜನಸಂದಣಿ, ವಿದ್ವಾಂಸರ ಸಂದಣಿ ಸೇರಿರ್ತದೆ. ಹೆಚ್ಚು ಸಂಖ್ಯೆಯಲ್ಲಿ ಸೇರಿತ್ತು. ಉತ್ಸವ ನಡೀತಾ ಇತ್ತು. ಒಬ್ಬ ಬಂದ ನಿರೂಪಕ, ಅವನು ವಿದ್ವಾಂಸನೇ. ಆತ ಏನು ಮಾಡಿದ, ವೇದಗಳನ್ನು ಹೆಚ್ಚು ಗೌರವಿಸಿ ಅದನ್ನು ಪ್ರಾಮಾಣ್ಯವನ್ನು ವಿಶೇಷವಾಗಿ ಸ್ಥಾಪಿಸುವ, ಲೋಕದಲ್ಲಿ ಒಂದು ಹೊಸ ತತ್ವವಾದವನ್ನು ನೀಡ್ತಾ ಇರುವ ಆಚಾರ್ಯರು ಬಂದಿದ್ದಾರೆ. ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಇವತ್ತು ಈ ಸಭೆ ಈ ಜ್ಞಾನಿಗಳ ಮುಖದಿಂದ ಐತರೆಯ ಉಪನಿಷತ್ತಿನ ಇಂಥ ಒಂದು ಮಂತ್ರದ ವ್ಯಾಖ್ಯಾನವನ್ನು ಕೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದೆ ಅಂತ ಹೇಳ್ಬೇಕಂತೆ. ಐತರೆಯ ಉಪನಿಷತ್ತು ಬಹಳ ಪ್ರಸಿದ್ಧ. ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಇರುವ ಆ ಉಪನಿಷತ್ತಿನ ಮಾತನ್ನು ಆತ ಪ್ರಸ್ತಾಪಪಡಿಸಿ ಆಚಾರ್ಯರ ಮುಖದಿಂದ ಇದನ್ನು ಕೇಳಲಿಕ್ಕೆ ಆ ಇಚ್ಛೆ ಪಡ್ತಾ ಇದೆ ಈ ಸಭೆ ಅಂತ ಹೇಳಿಬಿಟ್ಟು. ಏನು ಮಾತನಾಡಲಿಲ್ಲ ಆಚಾರ್ಯ. ಎತ್ತರ ಇದ್ರಂತೆ, 32 ಲಕ್ಷಣ ಭರಿತವಾದ ದೇಹ. ಎಂಥವರು ಅವರ ಮುಖ ನೋಡಿದ್ರು ಆಕರ್ಷಿತರಾಗ್ತಾ ಇದ್ರಂತೆ. ಅಷ್ಟು ಅಪೂರ್ವವಾದ ಮಂದಹಾಸ, ಭಗವತ್ಪಾದರ ಮಂದಹಾಸ. ತ್ರಿವಿಕ್ರಮ ಪಂಡಿತರು ಅಂತಾರೆ, ಸಂಸಾರದಲ್ಲಿ ಮನೆ ಒಳಗೆ ಬಹಳ ಖೇದ ಆಗಿದ್ರೆ ಇವರ ಮುಖ ನೋಡಿದ್ರೆ ಸಾಕಂತೆ ಅದು ಮರೆತು ಹೋಗ್ತಿತ್ತಂತೆ ಖೇದ. ಹಂಗಿತ್ತಂತೆ ಮುಖ ಆಚಾರ್ಯ. ಉದ್ಯನ್ ಮಂದಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪುರಾಸೆ ಕೋಪಶಾಂತ ಅಸುಖ ಸುಜನ ಮನೋಲೋಚನಾ ಪೀಯಮಾನಂ ಸಂದ್ರಕ್ಷೇ ಸುಂದರಂ ಸಂದುಹದಿಹ ಮಾದಾನಂದ ಮಾನಂದ ತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ. ಶ್ರೀಮದ್ವಕ್ತ್ರೇಂದು ಬಿಂಬಂ, ಆನಂದ ತೀರ್ಥರೇ ನಿಮ್ಮ ಮುಖಬಿಂಬವನ್ನು, ಇಂದು ಬಿಂಬಂ ಮುಖಚಂದ್ರ ಬಿಂಬವನ್ನು ನಾನು ಯಾವಾಗ ನೋಡೇನಿ ಅಂತ ಕೇಳ್ತಾರೆ. ನಾನು ಯಾವಾಗ ನೋಡೇನೋ ಅದು ಆ ಭಾಗ್ಯ ನನಗೆ ಯಾವಾಗಲೂ ಕೊಡಿ. ಅದು ನೋಡಿದರೆ ಸಾಕು ಸಂಸಾರದ ದುಃಖ ಪರಿಹಾರ ಆಗ್ತದೆ ಅಂತಂತ. ಅಷ್ಟು ಅದ್ಭುತ ಮುಖ, ಗಂಭೀರವಾದ ವಾಣಿ, ಧ್ವನಿಯಲ್ಲಿ ಗಾಂಭೀರ್ಯ ತುಂಬಿದ ಸಭೆಯೊಳಗೆ ಐತರೆಯ ಉಪನಿಷತ್ತಿನ ಮಾತನ್ನು ವ್ಯಾಖ್ಯಾನಿಸುವಾಗ ಐತರೆಯ ಉಪನಿಷತ್ತಿನ ಮಾತು ಮೊದಲು ಹೇಳಬೇಕಲ್ಲ, ಅದನ್ನು ಉಚ್ಚಾರಣೆ ಮಾಡಿದರೆ ದೇವತೆಗಳು ಕೆಳಗಿಳಿದ್ಬಿಡ್ತಾರಂತೆ ಆಕಾಶದಿಂದ. ಹಂಗಿತ್ತಂತ ಆ ಉಚ್ಚಾರಣೆ, ಅಷ್ಟು ಲಕ್ಷಣ ಭರಿತವಾಗಿತ್ತಂತೆ ವೇದದ ಉಚ್ಚಾರಣೆ. ಕೆಳಗಿಳಿದು ಬಿಟ್ರು. ಏನು ವ್ಯಾಖ್ಯಾನ ನಡೀತಾ ಇದೆ ಇಲ್ಲಿ ಅಂತ ಕುತೂಹಲದಿಂದ. ಗಂಭೀರವಾದ ಘೋಷ. ವ್ಯಾಖ್ಯಾನದ ಪ್ರಾರಂಭದಲ್ಲಿ ಆಚಾರ್ಯರು ಕೆಲವು ಮಾತುಗಳಿಗೆ ವಿವರಣೆ ಕೊಟ್ಟು ರೆಫರೆನ್ಸ್ ಕೊಡುವಾಗ ಒಂದು ಮಾತನ್ನು ಹೇಳಿದ್ರಂತೆ. ಈ ಮಾತಿಗೆ ಇಷ್ಟ ಅರ್ಥವನ್ನು ನಾವು ಮಾಡಿಕೊಡ್ಬೇಕು, ಈ ಪ್ರಮಾಣಕ್ಕನುಗುಣ ಅಂತಂದ್ರಂತೆ. ಅಲ್ಲಿದ್ದ ವಿದ್ವಾಂಸರು ಷಡಂಗ ತಿಳಿದವರು, ಅವರು ತಕರಾರು ತೆಗೆದರು. ಅಲ್ಲ, ನಾವು ಅಧ್ಯಯನ ಮಾಡಿಕೊಂಡೇ ಬಂದವರು ಈ ವೇದವನ್ನು, ನಮ್ಮ ಗುರುಗಳು ಪರಂಪರೆಯಲ್ಲಿ ಈ ವೇದಕ್ಕೆ ಬೇರೆ ಅರ್ಥ ಹೇಳೋಣವಾಗಿದೆ, ನೀವು ಈ ವಾಕ್ಯಕ್ಕೆ ಬೇರೆ ಅರ್ಥ ಹೇಳಿದ್ರಲ್ಲ, ಇದು ಹೇಗೆ ಕೂಡ್ತದೆ ಸ್ವಾಮಿ ಅಂತ ಕೇಳಿಬಿಟ್ರು. ಬೇರೆ ಯಾರಾದರೂ ಆಗಿದ್ರೆ ಎಷ್ಟು ಸಿಟ್ಟು ಬರಬೇಡ. ಆಚಾರ್ಯರ ಸಂಯಮ, ಅದ್ಭುತವಾದ ಅವರ ಶಕ್ತಿ. ಅವರಂತಾರೆ, ನೀವು ಹೇಳಿದ ಅರ್ಥವೂ ಒಂದಿದೆ, ನಾನು ಹೇಳಿದ ಅರ್ಥವೂ ಒಂದಿದೆ. ಅವ್ರಿಗೆ ಯಾವ ಅರ್ಥ ಗೊತ್ತಿತ್ತೋ ಅದು ಆಚಾರ್ಯರಿಗೆ ಗೊತ್ತಿತ್ತು, ಅದಕ್ಕೆ ಅದನ್ನು ಹೇಳಲಿಲ್ಲ. ಅದು ಗೊತ್ತಿದೆ ಅಲ್ಲ, ಅವರಿಗೆ ಗೊತ್ತಿಲ್ಲದ ಒಂದು ಹೊಸ ಅರ್ಥವನ್ನು ಹೇಳಿ ಸಮರ್ಥಿಸಿ ಮುಂದೊಂದು ಮಾತು ಹೇಳಿದ್ರಂತೆ. ನೋಡಿ, ವೇದಗಳನ್ನು ವ್ಯಾಖ್ಯಾನಿಸುವಾಗ ಯಾವಾಗಲೂ ವೇದಗಳಿಗೆ 3 ಅರ್ಥ ಇರ್ತದೆ ಅಂದ್ರಂತೆ. ವೇದ 3 ಅರ್ಥ. ಮಹಾಭಾರತ ಇದೆಯಲ್ಲ, ಒಂದೊಂದು ಶ್ಲೋಕಕ್ಕೆ ಅಗದಿ ಕಡಿಮೆ ಅಂದರೆ 10 ಅರ್ಥ. ವಿಷ್ಣು ಸಹಸ್ರನಾಮ ಇದೆಯಲ್ಲ, ಆ ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳಿಗೆ, ಒಂದೊಂದು ನಾಮಕ್ಕೆ ಕಡಿಮೆ ಅಂದರೆ ಒಂದೊಂದು ನಾಮಕ್ಕೆ 100 ಅರ್ಥ ಅಂತಂದ್ರಂತೆ. ಹೀಗೊಂದು ಪ್ರಮಾಣ ಇದೆ ಅಂತ ಪ್ರಮಾಣವನ್ನು ಉದಾಹರಿಸಿ ಅಲ್ಲಿದ್ದಂಥ ವಿದ್ವಾಂಸರಿಗೆ, ನೋಡಿ, ಈಗ ನೀವು ಹೇಳಿದ ಅರ್ಥ ಒಂದು ತಿಳಿದದ್ದು, ನಾನು ಹೇಳಿದ ಅರ್ಥವು ಒಂದು ಅಂತ ಇಟ್ಟುಕೊಳ್ಳಿ. ಆವಾಗ ವೇದಗಳಿಗೆ 3 ಅರ್ಥ ಅಂತ ಏನು ಪ್ರಮಾಣ ಇದೆ ಅದಕ್ಕೆ ಅನುಗುಣವಾಗ್ತದೆ, ಏನು ತಪ್ಪಲ್ಲ ಅಂದ್ಬಿಟ್ಟು.
ಅಲ್ಲಿದ್ದವರಿಗೆ ಕೆಲವರಿಗೆ ಆಚಾರ್ಯರನ್ನ ಗೆಲ್ಲಬೇಕು ಅಂತ ಛಲ ಇತ್ತು. ಕೆಲವರು ಹಂಗೆ ಇರ್ತಾರೆ, ಹೇಳಲಿಕ್ಕೆ ಬರಲ್ಲ, ಇವರನ್ನು ಗೆಲ್ಲಬೇಕು, ಇವ್ರಿಗೇನು ಬರಲ್ಲ ಅನ್ನಿಸ್ಬೇಕು ಅಂತ ತಲೆ ಒಳಗಿತ್ತು. ಅವ್ರು ಶುರು ಮಾಡಿದ್ರಂತೆ. ಹಾಗಲ್ಲ, ನೀವು ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ 100 ಅರ್ಥ ಅಂತ ಹೇಳಿದ್ರಿ, ಅದು ಯಾಕೋ ಸರಿ ಆಗ್ತಾ ಇಲ್ಲ. ಇರೋದೇ ನಾಮ ಸಣ್ಣದಿರ್ತದೆ, 4-5 ಅಕ್ಷರ ಇರ್ತವೆ, ಅದಕ್ಕೆ 100 ಅರ್ಥ ಹೇಳಲಿಕ್ಕಾಗ್ತದೆ. ನೀವು ಉದಾಹರಿಸಿದ ಪ್ರಮಾಣ ವಾಕ್ಯವೇ ಸರಿಯಲ್ಲ, 100 ಅರ್ಥ ಅದಕ್ಕೆ ಹೇಳಲಿಕ್ಕೆ ಆಗೋದೂ ಇಲ್ಲ, ನೀವೊಂದದ್ದು ತಪ್ಪು ಅಂತ ಶುರು ಮಾಡಿ. ಭಗವತ್ಪಾದರಂತಾರೆ, ಅಲ್ಲ 100 ಅರ್ಥ ಇದೆ, ಅದಕ್ಕೆ ನಾನು ತೋರಿಸಬಲ್ಲೆ, ಇಲ್ಲ ಅಂತ ಅಲ್ಲುಗಳಿಬೇಡಿ, ನಾನು ತೋರಿಸಬಲ್ಲೆ ಅದನ್ನ ಅಂತಂದ್ರಂತ. ಇವರಂತಾರೆ, ನೀವು ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಇಲ್ಲವೇ ಇಲ್ಲ ಅಂತಂದ್ರಂತ. ಇಲ್ಲ, ನಾನು ಹೇಳ್ತೀನಿ ಅಂತಿದ್ದಾರೆ ಆಚಾರ್ಯ. ಹೇಳ್ತೀನಿ ಅಂದದ್ದಕ್ಕೆ ಇನ್ನೂ ಖುಷಿ ಆಯ್ತು ಅವರಿಗೆ. ಓ, ಹೇಳ್ತೀನಿ ಅಂತಿದಾರಲ್ಲ, ಹೇಗಿದ್ರು ಹೇಳಿಬಿಡ್ರಿ ಅಂತಂದ್ರಂತೆ. ಅಲ್ಲ, ನಾನು ಹೇಳ್ತೀನಿ, ಒಂದು ಕಂಡೀಷನ್ ಮೇಲೆ ಹೇಳ್ತೀನಿ ಅಂದ್ರಂತೆ. ಏನಲ್ಲ, ನಾನು ಹೇಳಿದ್ದನ್ನು ಮತ್ತೆ ನೀವು ಹೇಳಬೇಕು ನನಗೆ ಅಂದ್ರಂತೆ. ಇದು ಸಮಸ್ಯೆ ನೋಡಿ. ನೀವು ಹೇಳೋದಾದ್ರೆ ನಾನು ಹೇಳ್ತೀನಿ, ನಾನು ಹೇಳೋ 100 ಅರ್ಥ ಅಂತ ನೀವು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ರೆ ಉಪಯೋಗ ಇಲ್ಲ, ನೀವು ವಾಪಸ್ ನನಗೆ ಹೇಳಬೇಕು ಅಂದ್ರು. ಅವ್ರಿಗೇನು ಬುದ್ಧಿವಂತಿಕೆ ತಲೆ ಒಳಗೆಲ್ಲ ಬಂದದ್ದು, ಮೊದಲು 100 ಅರ್ಥ ಇವರಿಗೆ ಹೇಳಲಿಕ್ಕೆ ಬರೋದೇ ಇಲ್ಲ, ಅವರು 1-2 ಅರ್ಥ ಹೇಳ್ಬಿಡ್ತಾರೆ, ಮುಂದೆ ಅವ್ರು ನಿಂತೇ ಹೋಗ್ಬಿಡ್ತಾರೆ, ಅಲ್ಲಿಗೆ ಅವ್ರಿಗೇನು ಗೊತ್ತಿಲ್ಲ ಅಂತ ಆಗ್ತದೆ. ಅಷ್ಟು ಟಿವಿಯಲ್ಲಿ ನಾವು ನಾಳೆ ಸಾರಿದ್ರೆ ಸಾಕು ಅಂತ ಅಲ್ಲಿರ್ತಾರೆ. ಒಳಗೆ ಮುಖಭಂಗವಾಯಿತು ಇಷ್ಟು ಹಾಕಿಬಿಟ್ರೆ ಸಾಕು ನೋಡಿ, ದಪ್ಪ ಅಕ್ಷರದಲ್ಲಿ ಹಾಕಿರ್ತಾರೆ, ಅವ್ರ ಚಿತ್ರ ಮೇಲೆ ಹಾಕಿಬಿಟ್ರೆ ಆಯ್ತು. ಅದಕ್ಕೆ ಇಷ್ಟೇ ಕಾಯ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯರು ಅಂತಾರೆ, ನಾನು ಹೇಳ್ತೀನಿ ಅಂತಂದೆ, ನೀವು ಹೇಳಲಿಕ್ಕೆ ಬರಲ್ಲ ಅಂದ್ರಿ, ಇಲ್ಲ ನೀವು ಹೇಳ್ರಿ ಅಂದ್ರಿ, ನಾನು ಹೇಳಿದ್ದನ್ನು ವಾಪಸ್ ನನಗೆ ಹೇಳಬೇಕು ಅಂತ ಕಂಡೀಷನ್ ಹಾಕಿದೆ, ನೀವು ನಿಯಮಕ್ಕೆ ಒಪ್ಪಿದಿರಿ, ಸಮಯಕ್ಕೆ ಬದ್ಧರಾಗಿದ್ದೀರಿ, ಹಾಗಾದರೆ ಹೇಳ್ತೇನೆ ನಾನು ಅಂತ ಆಚಾರ್ಯ ಶುರು ಮಾಡಿಬಿಟ್ರು. ಮೊದಲನೇ ಅರ್ಥ, ಮೊದಲನೇ ನಾಮ ಯಾವುದು ಎಲ್ರಿಗೂ ಗೊತ್ತಿದೆ, ವಿಶ್ವಂ ಮೊದಲನೇ ನಾಮ. ವಿಶ್ವಂ ಅನ್ನೋ ನಾಮವನ್ನೇ ತಗೊಂಡ್ರು, ಅದರದ್ದೇ ಆದ ಪ್ರಕೃತಿ ಪ್ರತ್ಯಯಗಳನ್ನು ಬಿಡಿಸಿದರು, ಆ ಪ್ರತ್ಯಯ ಬಂದ ವ್ಯಾಕರಣದ ಸೂತ್ರವನ್ನು ತಿಳಿಸಿದರು, ಕೋಶ ತಿಳಿಸಿದರು, ವ್ಯಾಪ್ತ ಅನ್ನೋ ಅರ್ಥ ಹೇಗೆ ಬಂತು ಅಂತ. ಯಾಕಂದ್ರೆ ಅವರೆಲ್ಲ ವಿದ್ವಾಂಸರು, ಅವರಿಗೆ ಪ್ರಕೃತಿ ಜ್ಞಾನ ಇದೆ, ಪ್ರತ್ಯಯದ ತಿಳುವಳಿಕೆ ಇದೆ, ಕೋಶದ ಜ್ಞಾನ ಇದೆ, ವ್ಯಾಕರಣ ಸೂತ್ರಗಳ ಜ್ಞಾನ ಇದೆ, ಷಡಂಗ ವೇದಾಂತ ಅಧ್ಯಯನ ಮಾಡಿ ಬಂದಿದ್ದಾರೆ. ವೇದ ಅಧ್ಯಯನ ಅಂದ್ರೆ ಮತ್ತೆ ಗೊತ್ತಿರ್ತಿರ್ಬೇಕಲ್ಲ, ಎಲ್ಲ ಗೊತ್ತಾಗ್ತಾ ಇದೆ. ಆ ವಿಶ್ವ ಶಬ್ದದ ಮೊದಲು ಒಂದು ಅರ್ಥ ಹೇಳಿದ್ದನ್ನು ಭಾರಿ ಖುಷಿ ಪಟ್ರು, ತಲೆ ಅಡಿಗೆ ಬೆರಳು ಹೀಗೆ ಇಟ್ಕೊಂಡೇ ಬಿಟ್ರಂತ. ಒಂದು ಎರಡನೇದ್ದು ಮತ್ತೆ ಪ್ರಕೃತಿ, ಧಾತು ಪ್ರಕೃತಿ, ಅದಕ್ಕೆ ಪ್ರತ್ಯಯ. ಎರಡನೇ ಅರ್ಥ ಹೇಳುವಾಗ ಮೊದಲನೇದ್ದು ಅಲ್ಲ ಅಂತ ಗೊತ್ತಾಯ್ತು ಅವರಿಗೆ. ಮತ್ತೊಂದು ಸೂತ್ರ ತೋರಿಸಿದ್ರು, ಕೋಶ ತೋರಿಸಿದ್ರು, ಕೋಶದ ಪ್ರಮಾಣ ಅವರಿಗೂ ಗೊತ್ತಿತ್ತು. 2 ಅಂದ್ರಂತೆ. ಮತ್ತೆ ಮೂರನೇದ್ದು ಹೇಳಿದ್ರು, ಮೂರನೇದ್ದು ಹೇಳುವಾಗಲೂ ಪ್ರಕೃತಿ ಪ್ರತ್ಯಯ ಬಿಡಿಸಿದ್ದಾರೆ, ಹಾಗೆ ಅರ್ಥ ಹೇಳಿದ್ದಾರೆ. ಅದು ಮೊದಲು 2 ಹೇಳಿದ್ದ ಅರ್ಥ ಅಲ್ಲ ಅಂತ ಗೊತ್ತಾಯಿತು, ಇದು ಮೂರನೇದ್ದು ಹೊಸ ಅರ್ಥ ಅಂತ 3 ಆಯಿತು. 4ನೇದ್ದು ಹೇಳುವಾಗಲೂ ಹೀಗೆ ವಿವರಣೆ ಕೊಟ್ಟರು. ಸಮಸ್ಯೆ ಏನು ಅಂದ್ರೆ ಮೊದಲನೇದು ಅರ್ಥ ಹೋಗಿರ್ತದೆ ಒಳಗೆ. 4ನೇ ಅರ್ಥ ಹೇಳುವಾಗ ಗೊತ್ತಾಗ್ತಾ ಇದೆ, ಮೊದಲು ಹೇಳಿದ 3 ಅರ್ಥ ಇದು ಅಲ್ಲ ಅಂತ, ಹೊಸ ರೀತಿ ವಿವರಣೆ ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಮೊದಲನೇ ಅರ್ಥ ಯಾವುದು ಅಂತ ನೆನಪುಳಿದಿಲ್ಲ. 5ನೇ ಅರ್ಥ ಹೇಳಿದ್ರು, 2ನೇದು ಮರ್ತೋಯ್ತು. 6ನೇ ಅರ್ಥ ಹೇಳಿದ್ರು, 3ನೇದು ಮರ್ತೋಯ್ತು. 7ನೇದು ಹೇಳಿದ್ರು, 4ನೇದು ಮರ್ತೋಯ್ತು. 8ನೇದು ಹೇಳಿದ್ರು, 5ನೇದು ಮರ್ತೋಯ್ತು. 9ನೇದು ಹೇಳಿದ್ರು, 6ನೇದು ಮರ್ತೋಯ್ತು. 10ನೇದು ಹೇಳಿದ್ರು, 7ನೇದು ಮರ್ತೋಯ್ತು. 11ನೇದು ಹೇಳಿದ್ರು, 8ನೇದು ಮರ್ತೋಯ್ತು. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಇದು ಬೇರೆ ಅರ್ಥ, ಇದು ಬೇರೆ ಅರ್ಥ, ಇದು ಬೇರೆ ಅರ್ಥ ಅಂತ. ಆದ್ರೆ ಏನ್ ಅರ್ಥ ಅಂತ ನೆನಪಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಿಂಗೆ 10-20 ಅರ್ಥ ಹೇಳುವಾಗ ವಿದ್ವಾಂಸರಲ್ಲಿ ಮುಖ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ರಂತೆ. ಇನ್ನಿವ್ರು 100 ಹೇಳಿಬಿಡ್ತಾರೆ ಅಂತ ಅನಿಸ್ತ ಅವರಿಗೆ. ಈ ಥರ ಪ್ರಕೃತಿ ಪ್ರತ್ಯಯಗಳನ್ನು ಬಿಡಿಸಿ, ಕೋಶಗಳನ್ನು ಪ್ರಮಾಣೀಕರಿಸಿ ಅರ್ಥ ಹೇಳುವ ಆ ಕೌಶಲ, ಈ ಪ್ರತಿಭೆ ಇದು ನಮ್ಮಲ್ಲಿಲ್ಲ. ಇದು ಅಪೂರ್ವವಾದದ್ದು. ಮಾತ್ಸರ್ಯ ನಾವು ಬಿಟ್ರೆ ಮರ್ಯಾದೆ ಕಾಪಾಡ್ಕೊಳ್ತೀವಿ ಅಂದ್ರಂತೆ. ಇಲ್ಲ ಅಂದ್ರೆ ಮರ್ಯಾದೆ ಹೋಗ್ತದೆ. ಅವ್ರು ಹೇಳಿದ ಮೇಲೆ ನಮಗೆ ಹೇಳ್ರಿ ಅಂದಾಗ ಹೇಳಲಿಕ್ಕೆ ಆಗಲ್ಲ.
ಈಗ ನಾವು ಸುಮ್ಮನಿದ್ರೆ ಅರ್ಥ ಇಲ್ಲ, ಒಬ್ಬೊಬ್ಬರಾಗಿ ಎದ್ದು ನಿಲ್ಲಿಕ್ಕೆ ಶುರು ಮಾಡಿದ್ರು, ನಮಸ್ಕಾರ ಮಾಡಿದಂತೆ. ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡಿದಾಗ ಆಚಾರ್ಯ ಅರ್ಥ ಹೇಳೋದನ್ನು ನಾನು ಸ್ವಲ್ಪ ಸಂಕೋಚ ಮಾಡಿದ್ರು. ಒಂದ್ಸಲಿ ತಿರುಗಿ ನೋಡಿದ್ರು, ಯಾಕೆ ಇವ್ರು ಎದ್ದು ನಿಂತರು ಅಂತ. ಅವರ ಬಾಯಲ್ಲಿ ಬಂದ ಮಾತಂತೆ. ಷಡಂಗ ವೇದಾಧ್ಯಯನ ಮಾಡಿದ ವಿದ್ವಾಂಸರ ಬಾಯಲ್ಲಿ ಬಂದ ಮಾತೇನು ಅಂದರೆ, ನಾರಾಯಣ ಪಂಡಿತರು ಉದಾಹರಿಸ್ತಾರೆ, ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಷು ಚಪಲೇಷು ಕಥಾಕಾ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮೋ. ದೇವತಾ ಸ್ವಸುಲಭ ಪ್ರತಿಭಾತೆ, ಇದು ದೇವತೆಗಳಲ್ಲಿಯೂ ಮೀರಿದ ಪ್ರತಿಭೆ ನಿಮ್ಮದು. ಈ ಪ್ರತಿಭೆ ಮುಂದೆ ನಮ್ದೇನಲ್ಲ. ನೀವು ಬೃಹಸ್ಪತಿನೇ ಭೂಮಿಗಿಳಿದು ಬಂದಂಗಾಗಿದೆ ನಮಗೆ. ಕ್ಷಾಮ್ಯ ಕ್ಷಾಮ್ಯ, ಕ್ಷಮಿಸಿಬಿಡಿ, ನೀವು ಸಕಲಜ್ಞರು ಸರ್ವಜ್ಞರು ಅಂತ ಸರ್ವಜ್ಞಾಚಾರ್ಯರು ಅನ್ನೋ ಹೆಸರು ಕೊಟ್ಟದ್ದು ರಾಜ ಅಲ್ಲ, ಕವಿಗಳಲ್ಲ, ಅಥವಾ ತಾವೇ ಹೆಸರು ಹಾಕ್ಕೊಂಡದ್ದಲ್ಲ. ವಿದ್ವಾಂಸನ ಮುಖದಿಂದ ಸರ್ವಜ್ಞ ಅಂತ ಕರೆಸ್ಕೊಂಡ್ರಂತೆ. ತೇ ಸಕಲಜ್ಞ, ನೀವು ಸರ್ವಜ್ಞರು, ನಾವಲ್ಲ, ಕ್ಷಮಿಸ್ಬಿಡ್ರಿ. ನಮ್ಮ ಈ ಧಾರ್ಷ್ಟ್ಯ, ನಿಮ್ಮನ್ನು ಗೆಲ್ಲಬೇಕು ಅನ್ನೋ ಛಲ ನಮ್ಮನ್ನ ಏನಂದ್ರಂಗೆ ಮಾತನಾಡೋ ಹಾಗೆ ಮಾಡಿದೆ, ಕ್ಷಮಿಸ್ಬಿಡಿ ನಮ್ಮನ್ನ ಅಂತ ಕ್ಷಮಿಸ್ರಿ ಅಂತ ಕೇಳ್ಕೊಂಡ್ರಂತೆ. ಇದು ವಿಶ್ವ ಅನ್ನೋ ಪದಕ್ಕೆ 100 ಅರ್ಥ ಹೇಳ್ತೀನಿ ಎಂದಾಗ ಆಚಾರ್ಯ ತೋರಿಸಿದಂಥ ಒಂದು ಅಪೂರ್ವವಾದ ತಮ್ಮ ಕೌಶಲ ಪ್ರತಿಭಾ ಇದಲ್ವೇ ಕಥೆ. ಅವರ ಅವತಾರ ಯಾಕೆ ಹಾಗಾದ್ರೆ? ಪ್ರಶಸ್ತಿಗಲ್ಲ, ಸನ್ಮಾನಕ್ಕಲ್ಲ, ಹೆಸರಿಗಲ್ಲ, ಕೀರ್ತಿಗಲ್ಲ, ಯಾವುದೋ ಒಂದು ಹಣಕ್ಕೆ ಅಲ್ಲ, ಕೇವಲ ಜ್ಞಾನಕ್ಕೆ ಅನ್ನೋ ಸ್ಪಷ್ಟ ಗೊತ್ತಾಗ್ತದೆ. ಜ್ಞಾನವಂತರಾಗ್ರಿ. ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಗುರು ಯೋಗ್ಯತಾ ತಾರತಮ್ಯಾತ್ ಆದತ್ಸೆ ಮಿಶ್ರ ಬುದ್ಧೀನ್. ಜ್ಞಾನವಂತರಾಗ್ರಿ, ಅದೊಂದೇ ಉದ್ದೇಶದಿಂದ ಭೂಮಿಯಲ್ಲಿ ಅವತರಿಸಿ ಅಜ್ಞಾನದ ಕತ್ತಲೆಯನ್ನೆಲ್ಲ ಹೊರದೋಡಿಸಿ ಜ್ಞಾನದ ಬೆಳಕನ್ನು ಎಲ್ಲೆಡೆ ಸಜ್ಜನ ಹೃದಯದಲ್ಲಿ ಪ್ರಸರಿಸುವಂತೆ ಮಾಡಿದ ಜ್ಞಾನ ಸೂರ್ಯನೇ ಮಧ್ವಾಚಾರ್ಯರು ಅಂತ ನಾವು ಅವರನ್ನು ಅನುಸಂಧಾನ ಮಾಡಬೇಕು. ಅವರ ಅವತಾರದ ಮುಖ್ಯ ಉದ್ದೇಶ ಇದು ಜ್ಞಾನವಾಗಿದೆ ಅಂತ ತಿಳಿದು ಸಕಲ ಸುಜನರು ತಮ್ಮ ಅರ್ಹತೆಗೆ ಅನುಗುಣ ಜ್ಞಾನಕ್ಕಾಗಿ ಅವರ ವ್ಯಕ್ತಿತ್ವವನ್ನು, ಅವರ ಗ್ರಂಥಗಳನ್ನು ಆಧರಿಸಿ ಅವರಿಗೆ ಶರಣು ಹೋಗಬೇಕಾದದ್ದು ಕರ್ತವ್ಯ ಇದೆ. ನಾವಿದನ್ನು ಬಿಡಬಾರದು. ಅವರ ಪರಂಪರೆಯಲ್ಲೇ ಬಂದು ಅವರಂತೆ ನಡೆದಿದೆ ಇದ್ದರೆ, ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆದಿದ್ದರೆ ಕರ್ತವ್ಯ ಪ್ರಜ್ಞೆ ಮೀರಿದ್ವಿ ಅಂತ ಆಗ್ತದೆ. ನಾವು, ನಮ್ಮ ಮಕ್ಕಳು, ನಮ್ಮ ಪರಿವಾರದವರು, ನಾವು ಯಾರೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದೇವೆ, ದೊಡ್ಡ ಜವಾಬ್ದಾರಿ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದು ಆ ಪರಂಪರೆಗೆ ಅನುಗುಣವಾಗಿ ನಡ್ಕೊಂಡು ಅವರನ್ನು ಆಧರಿಸಿ ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಡಿಬೇಕಾದದ್ದು. ಅವರು ಸದಾ ನಮಗೆ ರಕ್ಷಕರಾಗಿರ್ತಾರೆ. ವಿಶ್ವಗುರುಗಳು ಬಹಳ ಸುಲಭ ಅಂದಿದ್ದಾರೆ ತ್ರಿವಿಕ್ರಮ ಪಂಡಿತರು. ಯಾವಾಗಲೂ ನಮ್ಮ ಗುರುಗಳು ರಕ್ಷಣೆ ಮಾಡೇ ಮಾಡ್ತಾರೆ. ಯಾವಾಗ ಸ್ಫುಟಮವತಿ ಸದಾ ವಾಯುರಸ್ಮದ್ ಗುರುಸ್ತಂ, ಅವ್ರು ಬಂದದ್ದೇ ಜ್ಞಾನ ಕೊಡ್ಲಿಕ್ಕಪ್ಪ. ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾ ಆಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಶು. ಅವ್ರು ಹೇಳಿಕೊಟ್ಟ ತಾರತಮ್ಯದ ತಿಳುವಳಿಕೆ, ವಿಷ್ಣುವಿನ ಪಾರಮ್ಯ, ಅದನ್ನು ಅನುಸಂಧಾನ ಮಾಡಿದರೆ ನಮ್ಮ ಬೆನ್ನ ಹಿಂದೆ ಸದಾ ನಮ್ಮ ಗುರುಗಳಾದ ಮಧ್ವಾಚಾರ್ಯರು ರಕ್ಷಕರಾಗಿ ನಿಲ್ತಾರೆ. ಅದನ್ನು ನಮಗೆ ತ್ರಿವಿಕ್ರಮ ಪಂಡಿತರು ಪ್ರಮಾಣೀಕರಿಸಿದ್ದಾರೆ. ಅಂಥ ಆಚಾರ್ಯರ ಉತ್ಸವ ನಡೀತಾ ಇದೆ. ಯಥಾಮತಿ ಯಥಾಕಾಲ ನಿಮ್ಮೆಲ್ಲರ ಜೊತೆಯಲ್ಲಿ ಅವರ ಸ್ಮರಣೆ ಮಾಡುವ ಒಂದು ಅವಕಾಶ ನನಗೆ ಲಭಿಸಿದೆ ಅಂತ ಹೇಳ್ತಾ, ಶ್ರೀ ಮಧ್ವ ಸಂಘ, ಬಳ್ಳಾರಿಯ ಮಧ್ವ ಸಂಘ ಈ ಜ್ಞಾನ ಯಜ್ಞದಲ್ಲಿ ನನ್ನನ್ನು ಬರಮಾಡಿಕೊಂಡದ್ದಕ್ಕೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಮತ್ತು ಶ್ರೋತೃಗಳಾಗಿ ಬಂದ ತಮ್ಮನ್ನು ಆನ್ಲೈನ್ ಆಫ್ಲೈನ್ ಮೂಲಕವಾಗಿ ಈಗೆಲ್ಲ ಶ್ರೋತೃಗಳಿರ್ತಾರೆ.
ಎಲ್ಲ ಶ್ರೋತೃಗಳಿಗೂ ವಿಶೇಷ ಮಧ್ವಾಚಾರ್ಯ ಅನುಗ್ರಹ ಆಗಲಿ. ಅದನ್ನು ಕೋರ್ತಾ ಅವರ ಅನುಗ್ರಹವನ್ನು ನನಗೂ ಕೂಡ ಆಚಾರ್ಯರ ಅನುಗ್ರಹ ಆಗಲಿ ಅಂತ ಹೇಳ್ತಾ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಯದ್ಯಪಿ 2 ದಿನಗಳ ಉಪನ್ಯಾಸ ಇತ್ತು. ನನ್ನ ಕೆಲವು ಸಮಸ್ಯೆಗಳ ಆರೋಗ್ಯ ಇತ್ಯಾದಿಗಳ ಬಗ್ಗೆ, ಇನ್ನು ಕೆಲವು ಕಾರ್ಯಕ್ರಮಗಳ ಬಗ್ಗೆ ಇದ್ದದ್ರಿಂದ ಈ ಬಾರಿ 1 ದಿನದ ಪ್ರವಚನ ಮಾಡಿದ್ದೇನೆ. ಸಂಘದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಕೇಳ್ಕೊಳ್ತೇನೆ, ಸಾಧ್ಯವಾದರೆ ಮುಂದೆ ಮತ್ತೊಮ್ಮೆ ಶನಿವಾರ ಭಾನುವಾರ ರಜಾ ದಿನಗಳಿದ್ದಾಗ ನನ್ನನ್ನು ನೆನಪಿಸ್ಕೊಳ್ರಿ. ನಾನು ಮತ್ತೆ ಪುನಃ ನಿಮ್ಮೆಲ್ಲರ ಮುಂದೆ ಪ್ರವಚನ ಮಾಡುವ ಒಂದು ಅವಕಾಶ ಪಡ್ಕೊಳ್ತೇನೆ ಅಂತ ಹೇಳ್ತಾ ಈ ಬಾರಿಯ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮತ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವನ್ ಪಾದಗಳಲ್ಲಿ ಸಮರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.